ಹಲೋ ಮಿನಿಸ್ಟರ್. ನಮಸ್ಕಾರ ವೀಕ್ಷಕರೇ, ಪರಿಹಾರ ಪತ್ರಿಕೋದ್ಯಮದ ವಿನೂತನ ಪ್ರಯತ್ನ ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪ್ರತಿ ವಾರವೂ ಕೂಡ ಒಂದೊಂದು ಪ್ರಮುಖ ಇಲಾಖೆಯ ಸಚಿವರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಕೂತಿರ್ತಾರೆ. ಅವರ ಇಲಾಖೆಯ ಉನ್ನತ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಹಲವು ದಿನಗಳ ಅಥವಾ ವರ್ಷಗಳ ಸಮಸ್ಯೆಗೆ ಇತಿಶ್ರೀ ಹಾಡಬಹುದು. ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬರ ನೋವಿಗೂ ಧ್ವನಿಯಾಗುವಂತಹ ಪ್ರಯತ್ನ ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ಇವತ್ತಿನ ನಮ್ಮ ಅತಿಥಿ ಸರ್ಕಾರದ ಮಾತೃ ಇಲಾಖೆ ಅಂತಾನೆ ಹೇಳಲಾಗುವಂತಹ ಕಂದಾಯ ಇಲಾಖೆಯ ಸಚಿವರಾಗಿರುವಂತಹ ಕಾಗೋಡು ತಿಮ್ಮಪ್ಪ ಅವರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಇಲಾಖೆಯ ಉನ್ನತ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ, ಅವರನ್ನ ಒಟ್ಟಿಗೆ ಎಲ್ಲರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸಚಿವರ ಕುರಿತಾಗಿ ಒಂದು ಪುಟ್ಟ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಕಾಗೋಡು ಶಿವಮೊಗ್ಗ ತಾಲೂಕಿನ ಸಾಗರ ತಾಲೂಕಿನಲ್ಲಿದೆ. ಸಾಗರದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟಹಳ್ಳಿ ಕಾಗೋಡು. ಹಳ್ಳಿ ಪುಟ್ಟದಾದ್ರೂ ಭೂ ಸುಧಾರಣೆ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ ಹೆಮ್ಮೆಯ ಇತಿಹಾಸ ಈ ಪುಟ್ಟ ಊರಿಗಿದೆ. 1951 ಏಪ್ರಿಲ್ 18ರಂದು ಭೂಮಾಲೀಕರ ವಿರುದ್ಧ ಕಾಗೋಡು ಸತ್ಯಾಗ್ರಹ ಎಂಬ ಹೆಸರಿನಲ್ಲಿ ಹೋರಾಟ ಮಾಡಿದ ಕೇಂದ್ರ ಸ್ಥಳ. ಅಂತಹ ಹೋರಾಟದ ಭೂಮಿಯಿಂದ ಬಂದ ಚೇತನ ಕಾಗೋಡು ತಿಮ್ಮಪ್ಪ. ಪ್ರಸ್ತುತ ಸಿದ್ದರಾಮಯ್ಯ ಸಂಪುಟದಲ್ಲಿರುವ ಅತ್ಯಂತ ಹಿರಿಯ ಸಚಿವ ಕಾಗೋಡು ತಿಮ್ಮಪ್ಪ. 85 ವರ್ಷ. ಗಂಟಲು ದೊಡ್ಡದು, ಆಲೋಚನಾ ಶಕ್ತಿಯೂ ಅಷ್ಟೇ ದೊಡ್ಡದು. ಗ್ರಾಮೀಣ ಬದುಕಿನಿಂದ ಬಂದು ರಾಜಕೀಯದಲ್ಲಿ ಹೊಳೆದ ನಕ್ಷತ್ರ ಕಾಗೋಡು ತಿಮ್ಮಪ್ಪ. ಕಾಗೋಡು ತಿಮ್ಮಪ್ಪ ಏಕಾಏಕಿ ರಾತ್ರೋರಾತ್ರಿ ನಾಯಕರಾದವರಲ್ಲ. ಸಮಾಜವಾದಿ ಪಕ್ಷದ ತತ್ವ ಸಿದ್ಧಾಂತಗಳತ್ತ ಆಕರ್ಷಿತರಾಗಿದ್ದ ಕಾಗೋಡು ಸೈಕಲ್ ಮೇಲೆ ಊರೂರು ಸುತ್ತಿ ಗೇಣಿ ರೈತರ ಕಷ್ಟಗಳಿಗೆ ಕಿವಿಗೊಟ್ಟವರು. ಲೆವಿ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿದ್ದ ಕಾಗೋಡು ತಿಮ್ಮಪ್ಪ ರೈತರು, ಕಾರ್ಮಿಕರು, ದಲಿತರ ಪರ ಧ್ವನಿ ಎತ್ತಿದ್ದವರು. ಸಾವಿರದ 1972ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಕಾಗೋಡು ತಿಮ್ಮಪ್ಪ ಕರ್ನಾಟಕದ ಇತಿಹಾಸದಲ್ಲಿ ಹಲವು ಐತಿಹಾಸಿಕ ಹೆಜ್ಜೆ ಇಟ್ಟಿದ್ದಾರೆ. ಭೂ ಸುಧಾರಣಾ ಕಾಯ್ದೆ ಜಾರಿ ಹಾಗೂ ಸಂಡೂರು ಇನಾಮ್ ರದ್ದತಿ ಕಾಯ್ದೆ ಜಾರಿಯಲ್ಲಿ ಕಾಗೋಡು ಅವರ ಪಾತ್ರ ಬಹಳ ದೊಡ್ಡದು. ಸಮಾಜವಾದಿ ಜನತಾ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದ ಕಾಗೋಡು 1990ರಲ್ಲಿ ಜನತಾ ಪಕ್ಷ ವಿಭಜನೆಯಾದಾಗ ಕಾಂಗ್ರೆಸ್ ಸೇರಿದ್ರು. ಗುಂಡೂರಾವ್, ವೀರೇಂದ್ರ ಪಾಟೀಲ್, ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಕಾಗೋಡು ತಾವು ನಿರ್ವಹಿಸಿದ ಪ್ರತಿ ಇಲಾಖೆಯಲ್ಲೂ ಹೆಜ್ಜೆ ಗುರುತು ಬಿಟ್ಟಿದ್ದಾರೆ. ಎರಡು 2013ರಲ್ಲಿ ವಿಧಾನಸಭೆ ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪ ಸ್ಪೀಕರ್ ಕುರ್ಚಿಯಲ್ಲಿ ಕುಳಿತುಕೊಂಡೇ ಸರ್ಕಾರಕ್ಕೆ ಚಾಟಿ ಬೀಸುತ್ತಿದ್ರು. ಕಾಗೋಡು ನೇರ ನಿಷ್ಠುರ ನಡವಳಿಕೆ ಕಾಂಗ್ರೆಸ್ ನಾಯಕರೇ ಇರಿಸು ಮುರಿಸುಗೊಳ್ಳುವಂತೆ ಮಾಡುತ್ತಿತ್ತು. ಆದರೆ ಕಾಗೋಡು ಎತ್ತುತ್ತಿದ್ದ ಪ್ರಶ್ನೆಗಳು ಜನಪರವಾಗಿರುತ್ತಿದ್ದ ಕಾರಣದಿಂದಾಗಿ ಕಾಂಗ್ರೆಸ್ ನಾಯಕರು ಎದುರು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಕಾಗೋಡು ಸಚಿವರಾಗಿದ್ದು 2016ರಲ್ಲಿ. ಕಂದಾಯ ಇಲಾಖೆಯಂತಹ ಪ್ರಬಲ ಖಾತೆ ಹೊಂದಿರುವ ಕಾಗೋಡು ಭೂಮಿ ಇಲ್ಲದವರಿಗೆ ಭೂಮಿ ಕೊಡಿಸಬೇಕೆಂಬ ಕನಸು ಹೊತ್ತವರು. ವಾಸಿಸುವವನೇ ನೆಲದೊಡೆಯ ಭೂ ಸುಧಾರಣಾ ಕಾನೂನಿನ ಹಿಂದಿರುವುದು ಕಾಗೋಡು ಅವರ ಪರಿಶ್ರಮ. ಕಾಗೋಡು ಅವರನ್ನು ಅಧಿಕಾರಿಗಳು ಅಷ್ಟು ಸುಲಭವಾಗಿ ಯಾಮಾರಿಸಲು ಸಾಧ್ಯವಾಗುವುದಿಲ್ಲ. 50 ವರ್ಷಗಳಿಗೂ ಹೆಚ್ಚಿನ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಕಾಗೋಡು ಸರ್ಕಾರದ ಆಡಳಿತ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಕಾಗೋಡು ಬಳಿ ಹಾರಿಕೆ ಉತ್ತರ ನೀಡಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೇರ ನಿಷ್ಠುರ ಮಾತಿನ ಕಾಗೋಡು ತಿಮ್ಮಪ್ಪ ಇಂದು ನಮ್ಮ ಹಲೋ ಮಿನಿಸ್ಟರ್ ಕಾರ್ಯಕ್ರಮದ ಅತಿಥಿ. ರವಿ ಶಿವರಾಮ್, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. 85 ವರ್ಷದ ಹಿರಿಯ ರಾಜಕಾರಣಿ, ಜೊತೆಗೆ ಮಾತೃ ಇಲಾಖೆಯನ್ನು ನಿರ್ವಹಿಸ್ತಾ ಇರುವಂತಹ ಕಾಗೋಡು ತಿಮ್ಮಪ್ಪ ಅವರು ಇವತ್ತು ನಮ್ಮ ಅತಿಥಿ. ಸರ್, 50ಕ್ಕಿಂತ ಹೆಚ್ಚು ವರ್ಷಗಳ ರಾಜಕೀಯ ಜನಪರ ಜೀವನವನ್ನು ನಡೆಸ್ತಾ ಬಂದವರು. ಆದರೂ ಇವತ್ತಿಗೂ ಯಾವ ಯುವ ರಾಜಕಾರಣಿಗಳು ನಿಮ್ಮನ್ನು ಮೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೆಂಗೆ ಇಷ್ಟು ಆಕ್ಟಿವ್ ಆಗಿ ನಿಮ್ಮ ಈ ಜೀವನೋತ್ಸಾಹದ ಗುಟ್ಟೇನು ಸರ್? ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲೇ ಕೇಳ್ತಾ ಇದ್ದೀನಿ.
ಗುಟ್ಟೇನಿಲ್ಲ. ಜೀವನ ನಡೆಸ್ತಕ್ಕಂಥದ್ರಲ್ಲಿ ಒಂದು ಶಿಸ್ತಿನ ಕ್ರಮ ಇರಬೇಕು, ಅದನ್ನು ಅನುಸರಿಸ್ಕೊಂಡು ಬಂದಿದ್ದೇನೆ. ಮತ್ತು ಮೇಲಾಗಿ ಹೋರಾಟ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗಿ ಬೆಳೆಸ್ಕೊಂಡು ಬಂದಿದ್ದೀವಿ. ಹಾಗೆ ಆ ವಿಶ್ವಾಸದಿಂದ ನಡ್ಕೊಂಡು ಬಂದಿದ್ದರಿಂದ ರಾಜಕಾರಣದಲ್ಲಿ ಇನ್ನೂ ಕ್ರಿಯಾಶೀಲರಾಗಿ ಕೆಲಸ ಮಾಡುವಂಥ ಆಸಕ್ತಿ ಉಳ್ಕೊಂಡಿದೆ. ಸರ್, ನಿಮ್ಮ ಹತ್ರ ಬಹಳಷ್ಟು ಮಾತನಾಡೋದಿದೆ, ಹಲವಾರು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡೋದಿದೆ. ಆದರೆ ರಾಜ್ಯದ ಮೂಲೆ ಮೂಲೆಯಿಂದ ಈಗಾಗಲೇ ಕರೆಗಳು ಬರೋದಕ್ಕೆ ಆರಂಭ ಆಗಿವೆ. ಈಗ ಜಯಶಂಕರ್ ರಾಣೆಬೆನ್ನೂರಿಂದ ಕರೆ ಮಾಡಿದ್ದಾರೆ. ಜಯಶಂಕರ್, ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ, ಏನು ಸಮಸ್ಯೆ ತಿಳಿಸಿ. ಓಕೆ. ಹಲೋ ಸರ್. ಹಲೋ ಸರ್, ಹೇಳಿ. ನಾವು ರಾಣೆಬೆನ್ನೂರಿಂದ ಅಂತ. ಹಲೋ ಜಯಶಂಕರ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಸಚಿವರು ಕೇಳಿಸ್ಕೊಳ್ತಾ ಇದ್ದಾರೆ, ನೇರವಾಗಿ ಮಾತನಾಡಬಹುದು ನೀವು. ನಾವು ಪರವಾನಗಿ ತಗೊಂಡ್ಬಿಟ್ಟು ಸರ್, ನಮ್ಮ ಕಾಯ್ತಿ ಇವತ್ತು ಯಾವ ಸರ್ಕಾರ ಬಂದ್ರಿಂದ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ ಸರ್, ಏನಾದರೂ ಒಂದು ನಿಮ್ಮ ಸರ್ಕಾರದಲ್ಲಿ ತಾಂತ್ರಿಕ ತೊಂದರೆಯಿಂದ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇಲ್ಲಿಗೆ ಮತ್ತೊಂದು ಸಲ ಕರೆ ಮಾಡುವಂತಹ ಪ್ರಯತ್ನ ಮಾಡಿ. ಪಂಚಾಕ್ಷರ ಅತ್ತಿಗೆರೆಯಿಂದ ಕರೆ ಮಾಡಿದ್ದಾರೆ, ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ. ಪಂಚಾಕ್ಷರ ಅವರೇ, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಾನು ಬಗರಕಮ್ಮ ವಿಚಾರದಲ್ಲಿ ಸರ್ ನಾನು 91-92ರಲ್ಲಿ ಫಾರ್ಮ್ ನಂಬರ್ 50ರಲ್ಲಿ ಅರ್ಜಿ ಹಾಕಿದ್ದೀನಿ ಸರ್. 53 ಮಾತ್ರ ಇವರು ಮಾಡ್ತೀವಿ, 50 ನಾವು ಮಾಡೋದಿಲ್ಲ ಹಂಗೆ ಅಂತ ಹೇಳ್ತಾವ್ರೆ. ಏನು ಕಾರಣ ಹೇಳ್ತಾ ಇದ್ದಾರೆ? ಅದು ಏನು ಅದೇ ಸರ್, ವಜಾ ಆಗಿದೆ ಹಂಗೆ ಅಂತ ಹೇಳ್ತಾ ಇದ್ದಾರೆ. ನೀವು AC ಕೋರ್ಟ್ ಅಪೀಲ್ ಹೋಗಿದ್ದಾರೆ. ಮತ್ತೆ ನಿಮಗೆ ವಜಾ ಆಗಿದ್ದನ್ನು ತಿಳ್ಕೊಳಕ್ ಬರಲ್ವಾ? ಅಲ್ಲ ಸರ್, ವಜಾ ಆಗಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ವಜಾನಂತಲೂ ನಾನು ತಗೊಂಡಿದ್ದೀನಿ ಸರ್, ಕಾಪಿ ಎಲ್ಲ ತಗೊಂಡಿದ್ದೀನಿ. ವಜಾನೂ ಆಗಿಲ್ಲ. ಈ ಕಡೆ ನೀವೊಂದು ಕೆಲಸ ಮಾಡಿರಿ, ವಜಾ ಆಗಿಲ್ಲ ಅಂತ ಇದ್ದರೆ ಅದನ್ನು ಒಂದು ಅರ್ಜಿಯನ್ನು ಬರೆದು ಕಳಿಸ್ಕೊಡ್ರಿ. ನಾನು ತಹಸೀಲ್ದಾರಿಗೆ ಹೇಳಿ ಅದನ್ನು ವಿಚಾರಣೆಗೆ ತಗೊಳಕ್ಕೆ ಹೇಳ್ತೀನಿ. ಒಂದು ವೇಳೆ ಕೇಳ್ರಿ, ಇಲ್ಲಿ ಒಂದು ವೇಳೆ ವಜಾ ಆಗಿದ್ರೆ ತಡ ಆದರೂ ಚಿಂತೆಲ್ಲ, AC ಅವರಿಗೆ ಒಂದು ಅಪೀಲ್ ಹಾಕೊಳ್ರಿ, ಅದನ್ನು ಪುನರ್ ವಿಚಾರಣೆಗೆ ಕಳಿಸ್ಕೊಡುವಂಥ ಕೆಲಸ ಮಾಡಿಕೊಡ್ತೀವಿ. ಸರ್, ಈಗ ಹಾಲಿ ಅರ್ಜಿ ಹಾಕ್ಬಿಟ್ಟಿದ್ದೀನಿ ಸರ್. ಹಾಲಿ ಅರ್ಜಿ ತಾಲೂಕು ಆಫೀಸಲ್ಲಿ ಇದೆ ಸರ್. ತಾಲೂಕು ಆಫೀಸಲ್ಲಿ ಅರ್ಜಿ ಹಾಲಿ ಇದೆ ಸರ್. ಈಗ ಏನಾಗಿದೆ? ತಾಲೂಕು ಆಫೀಸಲ್ಲಿ ಆಲ್ರೆಡಿ ಅರ್ಜಿ ಹಾಕಿದ್ದಾರೆ. ಅರ್ಜಿ ಇದೆ ಸರ್. ಅರ್ಜಿ ಹಾಕಿದ್ರಾ? ಹೌದು ಸರ್, ಹಾಕಿದ್ದೀನಿ. ಹಾಕಿದ್ರೆ ತೀರ್ಮಾನ ಮಾಡೋಕ್ಕೆ ಏನು ತೊಂದರೆ ಅಂತೆ? ಅದೇ ಏನು ಹೇಳ್ತಾ ಇಲ್ಲ ಸರ್, ಅವ್ರು ಯಾವುದನ್ನು ಹೇಳ್ತಾ ಇಲ್ಲ. ಹಾಗೆ ಹೇಳಕ್ಕೆ ಹೇಳ್ತೀನಿ ಅವನಿಗೆ. ನಿಮ್ಮ ಹೆಸರೇನು? ಪಂಚಾಕ್ಷರ ಮೂರ್ತಿ, ಎರೆಹಳ್ಳಿ ಸರ್. ಎಳೆಹಳ್ಳಿ. ನೀವು ಒಂದು ಕೆಲಸ ಮಾಡಿರಿ, ಸರಿ ಸರ್. ನಾಳೆ ತಹಸೀಲ್ದಾರ್ ಹತ್ರ ಹೋಗಿ ಹಾಂ ಸರ್. ನನ್ನ ಅರ್ಜಿ ಐತಾ ಅಥವಾ ಇಲ್ವಾ, ಹಾಂ ಸರ್, ಇದ್ರೆ ವಿಚಾರಣೆಗೆ ತಗೊಳ್ರಿ ಅಂತ ಕೇಳ್ರಿ. ಆಯ್ತು ಸರ್. ಆಮೇಲೆ ಏನು ಹೇಳಿದ್ರು ಅನ್ನೋದು ನನಗೊಂದು ಅರ್ಜಿ ಬರೆದು ಕಳಿಸ್ರಿ. ಸರಿ ಸರ್, ಥ್ಯಾಂಕ್ ಯು. ಆಮೇಲೆ ಹಲೋ ಹೇಳಿ ಸರ್. ಆಮೇಲೆ ಅಲ್ಲಿ ಒಬ್ಬ ಈ ಬಗರುಕಂ ಸಮಿತಿ ಅಧ್ಯಕ್ಷರಿದ್ದಾರೆ ಇಲ್ಲೋ? ಹಾಂ, ಇದ್ದಾರೆ ಸರ್, ಇದ್ದಾರೆ. ಮತ್ತೆ ಅವ್ರ ಹತ್ರ ಹೋಗಿ ಕೇಳಕ್ಕೆ ಬರಲ್ಲ ನಿಮಗೆ? ಯಾವಾಗಲೂ ನಮ್ಮ ಇದಕ್ಕೆ ಸಿಗಲ್ಲ ಸರ್ ಅವರು. ಯಾಕೆ? ಅವರು ಎಲ್ಲಿರ್ತಾರೆ ಏನಂತ ಗೊತ್ತಿಲ್ಲ, ಆ ಥರ ಆಗಿದೆ ಸರ್. ಹೌದಾ? ಆ ಸ್ಥಿತಿನ? ಯಾರು ನಿಮ್ಮ MLA ಯಾರ್ರೀ? ಶಿವಲಿಂಗೇಗೌಡರು ಸರ್. ಮತ್ತೆ ಅವ್ರನ್ನ ಕೇಳಿದ್ರೆ ಬರಲ್ಲ? ಏನ್ ಮಾಡತ್ ಸರ್, ಎಲ್ಲೋದು ಕೇಳಿದ್ರು ಅದೇ ಉತ್ತರ ಅಲ್ಲಿ ಆಯ್ತು, ನೀವು ಬರೆದು ಕಳಿಸ್ಕೊಡ್ರಿ, ನಾನು ಹೇಳ್ತೀನಿ. ಓಕೆ. ಈಗ ರಾಯಚೂರಿಂದ ಅನಿಲ್ ಕುಮಾರ್ ಕರೆ ಮಾಡಿದ್ದಾರೆ. ಅನಿಲ್ ಕುಮಾರ್, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತನಾಡಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಾತಾಡೋದು. ಹೇಳಿ ಅನಿಲ್ ಕುಮಾರ್. ನೋಡಿ, ನಮ್ದು 10 ವರ್ಷದ ಒಂದು ಎಕರೆ ಜಮೀನು ಶಾಲೆಗೆ ಸೇರ್ಬೇಕಾಗ್ತದ. ಎಸ್, ತಾಂತ್ರಿಕ ತೊಂದರೆಯಿಂದ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ರಾಮಚಂದ್ರ ಕರೆ ಮಾಡಿದ್ದಾರೆ ಸುಳ್ಯದಿಂದ. ರಾಮಚಂದ್ರ ಅವರು, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು 94C ಸರ್ 2014ರಲ್ಲಿ ಅರ್ಜಿ ಕೊಟ್ಟಿದ್ದೇವೆ. ಯಾತಕ್ಕೆ? 94C ನಮಗೆ ಜಾಗದ 94C ಅಲ್ಲ ಸರ್, ಹೇಳಿ. ಅದಕ್ಕೆ ಅರ್ಜಿ ಕೊಟ್ಟಿದ್ದೇವೆ. ಅದು ಇನ್ನೂ ಕೂಡ ನಮಗೆ ಆಗ್ಲಿಲ್ಲ ಸರ್. ಈಗ ಒಂದು ಕೆಲಸ ಮಾಡ್ರಿ. ಹೇಳಿ ಸರ್. ನಿಮ್ಮ ಪಂಚಾಯಿತಿಯ ಕಾರ್ಯದರ್ಶಿ, ನಮ್ಮ ವಿಲೇಜ್ ಅಕೌಂಟೆಂಟ್ರು ಸೇರಿ ಜಂಟಿಯಾಗಿ ನಿಮ್ಮ ಊರಿಗೆ ಬಂದು ನಕಾಶೆ ಇಟ್ಕೊಂಡು ಪರಿಶೀಲನೆ ಮಾಡೋಕ್ಕೆ ಸರ್ಕಾರದಿಂದ ಆದೇಶ ಹೋಗಿದೆ. ಆ ರೀತಿ ಮಾಡಿದಾರ ಇಲ್ಲ ನೋಡ್ರಿ. ಸರ್ವೆ ಮಾಡಿದ್ದಾರೆ ಸರ್, ಜಂಟಿ ಸರ್ವೆ ಮಾಡಿದ್ರೆ ಮತ್ತೆ ನಿಮ್ಮದು ಲೆಕ್ಕಕ್ಕೆ ತಗೊಂಡಿರ್ಬೇಕಲ್ಲ? ಇಲ್ಲ ಸರ್, 1 ವರ್ಷ ಸರ್ ಮಾಡಿ. ಅವ್ರು ಹೇಳ್ತಿದ್ದಾರೆ ಅದು ವಿಧಾನಸೌಧಕ್ಕೆ ಹೋಗ್ಬೇಕು, ಅವರು ಕಂದಾಯ ಸಚಿವರು ಅದಕ್ಕೆ ಕಂದಾಯ ನಿಗದಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಏನು ಕಂದಾಯ ಕೊಟ್ಟಿರ್ಬೇಕು ಅಂತಲ್ಲ? ಹೌದು ಸರ್. ಹೇಳ್ತೀವಿ ಬಿಡ್ರಿ, ಕಂದಾಯ ಎಲ್ಲ ನೀವು ಅಲ್ಲಿ ಸ್ವಾಧೀನ ಇದ್ರೆ ಸಾಕು.
2012ರಿಂದ ನೀವು ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ರೆ ಸಾಕು. ನೀವು ಪಂಚಾಯತಿಯವ್ರ ಕಂದಾಯ ಕಟ್ಟಿಲ್ವ ನೀವು? ಕಟ್ಟಿದ್ದೀವಿ ಸರ್. ಮತ್ತೆ ಅದು ತೋರಿಸ್ರಿ ಅವರಿಗೆ. ಅದೇ ಅವರು ಕಂದಾಯ ಸಚಿವರು ನಿಗದಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಕಂದಾಯ ಸಚಿವರು ನಿಗದಿ ಮಾಡ್ಬೇಕು ಕಂದಾಯ ಅಂತ. ಏನಂತ? ಕಂದಾಯ ಸಚಿವರು ಕಂದಾಯ ನಿಗದಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕಂದಾಯ ಸಚಿವರು ಕಂದಾಯ ನಿಗದಿ ಮಾಡಬೇಕು ಅಂತ ಹೇಳ್ತಿದ್ದಾರಂತೆ ಸರ್. ಅವನಿಗೆ ಹೇಳ್ತೇನೆ ಬೇಡ್ರಿ, ಆ ಥರ ಬರೆದು ಕಳಿಸ್ಕೊಡ್ರಿ, ಹೇಳ್ತೇನೆ ಅವನಿಗೆ. ಸೊ ಈ ಕುರಿತಾಗಿ ಬರೆದು ತಿಳಿಸಿ, ಈ ಕುರಿತಾಗಿ ಅಧಿಕಾರಿಗೆ ನಾನು ಆದೇಶವನ್ನ ನೀಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಈಗ ರಂಗಪ್ಪ ತುಮಕೂರಿಂದ ಕರೆ ಮಾಡಿದ್ದಾರೆ. ರಂಗಪ್ಪ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ 92ರಲ್ಲಿ ಅಷ್ಟೇ ಸರ್. ನಾವು ಪರಮೇಶ್ವರ್ ಅಲ್ಲಿ ನಮ್ದು ವಿತರಣೆ ಆಗಿರುತ್ತೆ ಸರ್, ಫ್ರೀ ವಿತರಣೆ. ಅದು 92ರಲ್ಲಿ ದಿನ ಹೋಗಿ ಕೇಳ್ತೀವಿ ಸರ್, ತಾಲೂಕ್ ಆಫೀಸಲ್ಲಿ ದಿನ ಹೋಗಿ ಕೇಳ್ತೀವಿ ಸರ್, ನಮ್ಗೆ ಕೊಡ್ತಾನೆ ಇಲ್ಲ ಸರ್. ದಿನ ಹೋಗಿ ಕೇಳಿದ್ರು ಏನು ಯಾತಕ್ಕೆ ಹೋಗ್ತಾ ಇದ್ದೀರಿ ಸರ್? ಸಾಗೋಳಿ ಮುಂಜೂರಾಗಿದೆ ಸರ್, 92ರಲ್ಲಿ ಮುಂಜೂರಾಗಿರೋದು ಸರ್. ಸಾಗೋಳಿ ಚೀಟಿ ಕೊಟ್ಟಾರಾ? ಕೊಟ್ಟಿಲ್ಲ ಸರ್, ಸಾಗೋಳಿ ಚೀಟಿ ಕೊಟ್ಟಿಲ್ಲ ಸರ್. ಮತ್ತೆ ಏನಾಗಬೇಕು? ಈಗ ಸಾಗೋಳಿ ಚೀಟಿ ಕೊಡಿಸ್ಬೇಕು ಸರ್ ನಮ್ಗೆ. ಕೊಡಿಸ್ಬೇಕಾ? ಹ್ಞೂ ಸರ್. 53ನೇ ಫಾರಂ ಕೊಟ್ಟಿದ್ದೀರಾ ಸರ್? 53ನೇ ಫಾರಂ ಎಲ್ಲ ಕೊಟ್ಟಿದ್ದೀವಿ, ಅರ್ಜಿ ಗಿರ್ಜಿ ಎಲ್ಲ ಕೊಟ್ಟಿದ್ದೀವಿ ಸರ್. ಮತ್ತೆ ನಿಮ್ಮ ಯಾವ ತಾಲೂಕು ನಿಮ್ಮದು? ಸರ್ ನಮ್ಮ ಹರಿಹರ ತಾಲೂಕು ಸರ್ ನಮ್ದು. ಮಧುಗಿರಿ ತಾಲೂಕು ಸರ್ ನಮ್ದು. ಮತ್ತೆ ಅಲ್ಲಿ ಇದು ಬಗರುಕುಂ ಸಮಿತಿ ಅಧ್ಯಕ್ಷರು ಯಾರು? ಸರ್ ಬಗರುತಿ ಜಮೀನ್ ಅವಾಗ ಅಧ್ಯಕ್ಷರು ಬೇರೆ ಇದ್ರು ಸರ್, ಈಗ ಬೇರೆ ಇದ್ದಾರೆ ಸರ್. ಯಾರಿದ್ದಾರೆ ಈಗ? ಈಗ ಯಾರಿದ್ದಾರೆ ಸರ್ ಅದು ವಿಚಾರಿಸಿಲ್ಲ ಸರ್. ಅದು ಇಷ್ಟು ಗೊತ್ತಾಗಲ್ಲ ನಿಮಗೆ? ಒಂದು ಭೂಮಿಗೆ ಅಷ್ಟೊಂದು ತಿಳಿದಿಲ್ಲ. ಭೂಮಿ ಅಂದ್ರೆ ಸುಮ್ಮನೆ ಸಿಕ್ತತ? ಇಲ್ಲ ಸರ್, ನಾವು ಫಸ್ಟ್ 92ರಲ್ಲಿ ನೋಡು ಅಲ್ಲಿ ಕೇಳಪ್ಪ, ಇದೆಲ್ಲ ಬುದ್ಧಿವಂತಿಕೆ ಅಲ್ಲ. ಯಾರು ಅರಣ್ಯ ಬಗರುಕುಂ ಸಮಿತಿ ಅಧ್ಯಕ್ಷರಿದ್ದಾರೆ, ತಾಲೂಕು ಆಫೀಸಿಗೆ ಹೋಗಿ ಕೇಳಿ ಹೇಳ್ತಾರೆ. ಅವ್ರು ಕಂಡು ನಂದು ಅರ್ಜಿ ಇದೆ, ಬೇಗ ತೀರ್ಮಾನ ಮಾಡಿಕೊಡ್ರಿ ಅಂತ ಮಾಡ್ಕೊಡ್ತಾರೆ. ಇಲ್ಲ ಈ ಹೋದಾಗೆಲ್ಲ ಇಲ್ಲ, ಬರ್ದು ಕಳ್ಸಪ್ಪ, ನೀನು ಬರ್ದು ಕಳ್ಸು. ಯಾವತ್ತು ನೀ ಅರ್ಜಿ ಕೊಟ್ಟಿದ್ದೀಯ ಅದು ಇಟ್ಟು ಕಳಿಸು, ನಾನು ತಹಸೀಲ್ದಾರ್ಗೆ ಹೇಳಿ ತಕ್ಷಣ ವಿಚಾರಣೆಗೆ ಇಡೋಕೆ ಹೇಳ್ತೀನಿ. ಎಸ್, ಈಗ ವೆಂಕಟೇಶ್ ಮೂರ್ತಿ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕು ಬಾಲಂಜೋಗಳಿಂದ ಬರುತ್ತೆ. ಅಲ್ಲಿ 75, 74, 75 7 ಫಾರಂ ಹಾಕಿದ್ರು, ವಜಾ ಆಗಿತ್ತು. ಆಮೇಲೆ 7 ವಜಾ ಆಗಿದೆ. 2011ರಲ್ಲಿ ಒಂದು ಆದೇಶ, ಜಿಲ್ಲಾಧಿಕಾರಿ ಆದೇಶ ಮೇಲೆ ಖಾತೆ ಮಾಡಿ 6 ತಿಂಗಳಲ್ಲೇ ಪರಭಾರೆ ಮಾಡಿದ್ದಾರೆ ಸರ್. ಏನ್ ಮಾಡಿದ್ರಿ? 6 ತಿಂಗಳಲ್ಲೇ ಪರಭಾರೆ ಮಾಡಿದ್ದಾರೆ. 6 ತಿಂಗಳಲ್ಲೇ ಪರಭಾರೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು? ಇಲ್ಲಿ ರಾಜಕಾರಣಿ ಒಬ್ರು ಮಾಡ್ಕೊಂಡಿದ್ದಾರೆ ಸರ್. ನಿಮಗೇನಾರು ಮಂಜೂರಾಗಿದೆಯೇನ್ರಿ? ಸರ್ ಮಂಜೂರ ಸರ್, ದೇವ್ರ ಇನಾಮ್ ಲ್ಯಾಂಡ್ ಸರ್, 2 ದೇವಸ್ಥಾನ. ಇದೇನು ವ್ಯವಹಾರ? ಅಲ್ಲ ಸರ್, ನೀವು ಅರ್ಜಿ ಕೊಟ್ಟಿದ್ರಾ ಬಗರುಕುಂಗೆ? ಹೌದು ಸರ್, ಅದು ತಕರಾರು ಕೊಟ್ಟಿದ್ದೀವಿ, ಅದು ಮಾಡ್ಬಿಟ್ಟಿದ್ದಾರೆ. 6 ತಿಂಗಳಲ್ಲಿ ನಿಮ್ಮ ಅರ್ಜಿ ತೀರ್ಮಾನ ಆಗಿದೆಯಾ ಇಲ್ಲ? ಅವ್ರಿಗೆ ಮಾಡ್ಬಿಟ್ಟಿದ್ದಾರೆ ಸರ್. ಯಾರಿಗೆ? ಪ್ರಕಾಶ್ ಕುಮಾರ್ ಅನ್ನೋರು. ಭೂಮಿ ಯಾರ ಸ್ವಾಧೀನದಾಗಿದೆ ಸರ್? ಅದು ಬೇರೆಯವ್ರು ಮಾಡ್ತಾ ಇದ್ದಾರೆ, ಅದು ಇನಾಮ್. ನೀವೇ ಮತ್ತೆ ಬೇರೆಯವ್ರು ಮಾಡಿದ್ರೆ ನಿನ್ಗೆ ಕೊಡ್ತಾರೆ? ಅಲ್ಲ, ನಮಗಲ್ಲ ಸರ್, ಅದು ದೇವಸ್ಥಾನ ಇನಾಮತಿ ಅರ್ಚಕರು ದೇವಸ್ಥಾನಕ್ಕ ಅವರು ದೇವಸ್ಥಾನದ ಭೂಮಿನ ಪರಭಾರೆ ಮಾಡಿದ್ದಾರೆ ಅಲ್ಲೊಬ್ಬ ರಾಜಕಾರಣಿ ಅಂತ. ಪ್ರಕಾಶ್ ಕುಮಾರ್ ಅಂತ ಬರ್ದ್ ಕಳಿಸ್ರಿ. ಆಯ್ತು ಸರ್, ಬರ್ಸ್ಕೊಟ್ಟು ನೋಡೋಣ. ಆಯ್ತು. ಎಸ್, ಈಗ ದಾವಣಗೆರೆಯಿಂದ ಹನುಮಂತ್ ಕರೆ ಮಾಡಿದ್ದಾರೆ. ಹನುಮಂತ್ ಅವರು, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಮೇಡಮ್, ನಾವು ದಾವಣಗೆರೆ ವಾಸ ಇರೋದು, ನಮ್ದು ಹೊಳಲ್ಕೆರೆ ತಾಲೂಕು. ಹೇಳಿ ಸರ್. ರಾಮಗಿರಿ ಕೆಂಚಾಪುರ ಗ್ರಾಮದವ್ರು ಮೇಡಮ್. ನಮಗೆ ಇದು ಅರಣ್ಯ ಇದ್ರಾಗ ಅಮೃತ ಕವಲಲ್ಲಿ ಸಾಗುವಳಿ ಮಾಡ್ಕೊಂತ ಬರ್ತಿದ್ದೀವಿ ಸರ್. ನಮ್ಗೆ ಇನ್ನಾದ್ರೂ 40 ವರ್ಷದಿಂದ ಹಕ್ಕುಪತ್ರನ ಕೊಟ್ಟಿಲ್ಲ ಸರ್. 40 ವರ್ಷದಿಂದ ಮಾಡಕತ್ತೀವಿ ನಾವು. ಸುಮ್ಮನೆ ಹಂಗೆ ಕೊಡ್ತಾರನ? ಈಗ ನಮಗೆ ಆಧಾರ, ರೈತರನ್ನ ಆಧಾರ ಬಗರುಕುಂ ಮಂಜೂರಾತಿಗೆ ಅರ್ಜಿ ಕೊಟ್ಟಿದ್ದೀನಪ್ಪ. 92 ಅರ್ಜಿ ಕೊಟ್ಟಿದ್ದೀವಿ ಸರ್ ನಾವು. ತೀರ್ಮಾನ ಬಂದವ? ಇಲ್ಲ ಸರ್, ಬಂದಿಲ್ಲ ಇನ್ನು. ಈಗ ಒಂದು ಕೆಲಸ ಮಾಡು, ಅಮೃತ ಮಾಲ್ ಕಾವಲ್ ಹೌದದು? ಹಾ ಸರ್. ಅದನ್ನ ಕೊಡಬೇಕೋ ಬೇಡ ಅನ್ನೋ ಒಂದು ಪ್ರಶ್ನೆ ಸರ್ಕಾರದ ಮುಂದೆ ಐತಿ. ಹಾ ಸರ್. ಅದನ್ನ ತೀರ್ಮಾನ ಮಾಡಿದ್ಮೇಲೆ ನಿಮ್ಮ ಅರ್ಜಿ ಎಲ್ಲ ತೀರ್ಮಾನಕ್ಕೆ ಬರ್ತವೆ. ಅಲ್ಲಿವರೆಗೂ ಕಾಯಿರಿ. ಸರ್ ಇನ್ನೊಂದು ಸರ್, ನಮ್ದು ಇನ್ನೊಂದು 3 ವರ್ಷಕ್ಕೆ ಪರಭಾವ ಆಗಿದೆ ಸರ್ ನಮ್ಮ ಜಮೀನು. ಅಲ್ಲೇ ಯಾವುದು? ನಮ್ದು ಒಂದು ದರ್ಖಾಸ್ ಲ್ಯಾಂಡ್ 3 ವರ್ಷಕ್ಕೆ ಪರಭಾವ ಮಾಡಿದ್ದಾರೆ ಸರ್ ನಮ್ಮ ಅಜ್ಜಾರು. ಅದೊಂದು ಸ್ವಲ್ಪ ದಾಖಲೆ ಹುಡ್ಕೊಡ್ರಿ ಅಂದ್ರೆ ಹುಡ್ಕೊಡ್ತಿಲ್ಲ ಸರ್. ಇಲ್ಲ, ನಿನ್ನ ಅಜ್ಜ ಮಾಡಿದ್ದು ನಿನಗೆ ಭೂಮಿ ಗೊತ್ತಿಲ್ಲ. ಭೂಮಿ ಯಾರ ಕೈಯಾಗ ಐತ? ಈಗ ಬೇರೆ ಕೈಯಾಗ, ಬೇರೆ ಅನುಭವದಾಗಿದೆ ಸರ್. ನಿನ್ನ ಕೈಯಾಗ ಇಲ್ಲ?
ಇಲ್ಲ ಸರ್. ಹಂಗ ತಿರುಪತಿಗೆ ಹೋಗ್ಬಾ, ಹಣ್ಣು ಕಾಯಿ ಮಾಡಿಸ್ಕೊಂಡು ಬಾ. ಎಸ್, ಈಗ ಅರಸೀಕೆರೆಯಿಂದ ಶಾಂತಕುಮಾರ್ ಕರೆ ಮಾಡಿದ್ದಾರೆ. ಶಾಂತಕುಮಾರ್, ನಿಮ್ಮ ಸಮಸ್ಯೆ ಏನಿದೆ ಸಚಿವರಿದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಾವು ಅರಸೀಕೆರೆ ತಾಲೂಕು ಕುಂಡಿನ ಗ್ರಾಮದಿಂದ ಮಾತಾಡ್ತಿರೋದು, ಶಾಂತಕುಮಾರ್ ಅಂತ. ಸರ್, ಇಲ್ಲಿ ಬಗರೂರು ಕಮಿಟಿ ಅಧ್ಯಕ್ಷರು ರುದ್ರೇಶ್ ಗೌಡ್ರು MLA. ಆದ್ರೆ ಈ ಕಮಿಟಿನೇ ಆಗ್ತಿಲ್ಲ ಸರ್, ಇಲ್ಲಿ ಕಮಿಟಿನೇ ಆಗಿಲ್ಲ ಸರ್ ಇದುವರೆಗೂ. ಒಂದೇ ಒಂದು ಕಮಿಟಿ 23ನೇ ತಾರೀಕು ಮಾಡಿದ್ರು, 20ನೇ ತಾರೀಕು ಕೊಡ್ತೀವಿ ನೀವು. ಆಗಿದೆಯಲ್ಲ, ಆಗಿದೆ. ಅದು 53 ಅರ್ಜಿ ಕೊಡಂಗೆ ಇಲ್ಲ. 53 ಅರ್ಜಿಲಿ ಇದು ಗೋಮಾಳ ಇದ್ರೆ ಕೊಡಲ್ಲ ಅಂತ. ಈಗ ಆಗಿದ್ರೆ ಆಗಿಲ್ಲ ಅಂದ್ರೆ ನಾಳೆನೆ ತರಿಸ್ಕೊಂಡು ಆಗದೆ ಇದ್ರೆ ತಕ್ಷಣ ಮಾಡಿ ಕಳಿಸ್ತೀವಿ. ಮತ್ತೆ ಇನ್ನೊಂದು ಹಂಗಾಮಿ ಸಾಗುವಳಿ ಇದ್ರೆ ಕೊಡ್ಬೋದು ಅಂತಾರೆ, ಕಮಿಟಿಗೆ ಇಡಬಾರ್ದು ಅಂತಾರಲ್ಲ. ಯಾವುದು ಹಂಗಾಮಿ ಸಾಗುವಳಿದು ಕಮಿಟಿಗೆ ಇಡಬಾರ್ದು ಅಂತ ಹೇಳ್ತಾರಲ್ಲ ಅದು ಏನು ಅರ್ಥ ಆಗಲ್ಲ. ಇನ್ನೊಂದ್ಸಲ ಹೇಳಿ. ಹಂಗಾಮಿ ಸಾಗುವಳಿ ಇದೆಯಲ್ಲ ಸರ್, ಹಾ, ಅದನ್ನ ಕಮಿಟಿಗೆ ಇಡಬಾರ್ದು, AC ಅವರಿಗೆ ಡೈರೆಕ್ಟ್ ಅರ್ಜಿ ಬರೀಬೇಕು, AC ಅವರಿಂದ ಅಪ್ರೂವಲ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ ಸರ್. ಈಗ ಅಂಗವಿಕಲರಾಗಿರ್ಬೋದು, ಸಾದಾ ಇರ್ಬೋದು, ಅವರು ಬಗರುಕು ಮಂಜೂರಾತಿಗೆ ಅರ್ಜಿ ಕೊಟ್ಟಾರಾ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸೊ ವೀಕ್ಷಕರೇ, ನಿಮ್ಮ ಒಂದು ಕರೆ ಸಚಿವರೊಂದಿಗೆ ನೇರವಾಗಿ ನೀವು ಮಾತನಾಡಬಹುದು, ಸಮಸ್ಯೆಯ ಕುರಿತಾಗಿ ಅವರಿಗೆ ನೇರವಾಗಿ ತಿಳಿಸಬಹುದು, ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತಾರೆ. ಫೇಸ್ಬುಕ್ ಲೈವ್ ಕೂಡ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಒಂದು ವೇಳೆ ಕಾಲ್ ಕನೆಕ್ಟ್ ಆಗಲಿಲ್ಲ ಅಂದ್ರೆ ಫೇಸ್ಬುಕ್ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆ ಅಥವಾ ಸಮಸ್ಯೆಯನ್ನ ತಿಳಿಸಿದ್ರೆ ನಿಮ್ಮ ಪರವಾಗಿ ನಾನು ಸಚಿವರ ಮುಂದೆ ಆ ಸಮಸ್ಯೆಯನ್ನ ಹಲೋ ಮಿನಿಸ್ಟರ್ ನೇರವಾಗಿ ಕರೆ ಮಾಡಿ ಸಚಿವರೊಂದಿಗೆ ಮಾತನಾಡಬಹುದು, ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಪಡ್ಕೊಳ್ಬಹುದು. ಸರ್, ಕೆಲವೊಂದು ಕೇಸ್ ಸ್ಟಡಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಅಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆಗಳನ್ನು ಹೊತ್ತು ಜನ ನಮ್ಮ ಬಳಿ ಬಂದಾಗ ನಮ್ಮ ಪ್ರತಿನಿಧಿಗಳು ಆ ಸಮಸ್ಯೆನ ಕಲೆಕ್ಟ್ ಮಾಡಿ ತಂದಿದ್ದಾರೆ. ಸೊ ಒಂದು ಕೇಸನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯ ಸ್ಟೋರಿ ಇದು. ಬಾಗಲಕೋಟೆಯ ಗದ್ದನಕೇರಿ ತಾಂಡಾದ ಸಮಸ್ಯೆ. ಇಲ್ಲಿ ರಸ್ತೆ, ಚರಂಡಿ, ನೀರು ಸೇರಿದಂತೆ ಯಾವುದೇ ಸೌಲಭ್ಯ ಇಲ್ಲ ಸರ್. ಗದ್ದನಕೇರಿ ತಾಂಡಾಗೆ ದುರ್ಗಾನಗರ ಅನ್ನೋ ಹೆಸರು ಕೂಡ ಇದೆ. ಕಂದಾಯ ಗ್ರಾಮ ಅಂತ ಘೋಷಣೆಯಾಗಿದ್ದು ಇದೆ, ಆದರೆ ಸೌಲಭ್ಯ ನೀಡದೆ ಕಂದಾಯ ಗ್ರಾಮವಾಗಿ ಘೋಷಿಸಿದ್ದು ಯಾಕೆ, ನಮಗೆ ಸೌಲಭ್ಯ ಕೊಡಿ ಅಂತ ಅಲ್ಲಿನ ಜನ ಗೋಳಾಡ್ತಾ ಇದ್ದಾರೆ ಸರ್. ಈಗ ಅದು ಪಂಚಾಯಿತಿಯ ಕೆಲಸ, ನನ್ನ ವ್ಯಾಪ್ತಿಗೆ ಬರಲ್ಲ. ಓಕೆ, ಅಲ್ಲಿನ ತಾಂಡಾ ನಿವಾಸಿ ಸುರೇಶ್ ನಾಳೆಲ್ಲ ತೋಡ್ಕೊಳ್ತಿದ್ದಾರೆ ಸರ್, ಕಾಲ್ ಮಾಡಿದ್ದಾರೆ, ಒಂದ್ಸಲ ಅವರೇ ಮಾತಾಡ್ಬಿಡ್ತಾರೆ. ಎಸ್ ಸುರೇಶ್, ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ನೇರವಾಗಿ ಸಚಿವರ ಜೊತೆ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ತಾವು ಕಂದಾಯ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿದ್ರಿ ಸರ್, ಅದು ಬಹಳ ದಿನಗಳ ಆಶೆ, ನಾವು ತುಂಬಾ ಸಂತೋಷದಾಯಕ ಆಗಿದೆ ಸರ್. ಆದ್ರೆ ಸರ್, ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿದಾಗ ಅಲ್ಲಿ ಸರ್ ತುಂಬಾ ಸಮಸ್ಯೆಗಳಿದೆ ಸರ್. ನಮ್ಮ ದುರ್ಗಾನಗರ ಸರ್ ಸುಮಾರು ಪ್ರಾಚೀನ ಕಾಲದಿಂದ ತುಂಬಾ ಪವಿತ್ರವಾದ ಊರು, ಮತ್ತೆ ಅದಕ್ಕೆ ತನ್ನ ಇತಿಹಾಸ ಇದೆ ಸರ್. ಅಲ್ಲಿ ಸುಮಾರು ಚರಂಡಿಗಳಿಲ್ಲ, ಆಮೇಲೆ ಸರಿಯಾದ ಒಂದು ರೋಡಿನ ವ್ಯವಸ್ಥೆ ಇಲ್ಲ ಸರ್. ಈಗ ನೋಡಪ್ಪ ಸರ್, ಈಗ ನಿಮ್ಮ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿದ್ದೀವಿ, ಅದು ಅಂತಿಮ ಇನ್ನೂ ಆಗ್ಲಿಲ್ಲ, ಸ್ವಲ್ಪ ಕಾಯಿ. ಈ ಮಧ್ಯದಲ್ಲಿ ಈಗ ಒಂದು ಕೆಲಸ ಮಾಡೋ, ನಿಮ್ದು ಪರಿಶಿಷ್ಟ ಜಾತಿಯವರಿಗೆ ಸೇರೋ ಗುಂಪು ನಿಮ್ದು. ಸರ್ಕಾರದ ಇದರಲ್ಲಿ ಅದಕ್ಕೆ ಹಣ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ, ರಸ್ತೆಗೆ, ಆಮೇಲೆ ಮನೆ ಕೊಡೋದಕ್ಕೆ. ಈಗಂತೂ ಹೊಸದಾಗಿ ಕಾನೂನು ಮಾಡಿದ್ದೀವಿ, ಯಾರು ಸರ್ಕಾರಿ ಜಾಗದ ಮನೆ ಕಟ್ಕೊಂಡಿದ್ದೀರಿ ಅವರೆಲ್ಲ ನೀವು 94C ಪ್ರಕಾರ ಅರ್ಜಿ ಕೊಟ್ರೆ ನಿಮಗೆಲ್ಲ. ನನ್ನ ಪ್ರಶ್ನೆ ಸರ್, ತಾವು ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿದಾಗ ಸರ್, ಆ ಗ್ರಾಮಗಳನ್ನ ಒಂದು ವಿಶೇಷ ಪ್ಯಾಕೇಜ್ ಅಂತ ಘೋಷಣೆ ಮಾಡಿ ಅದನ್ನ ಮಾಡಿದ್ರೆ ಒಂದು ಒಳ್ಳೇದಾಕಿತ್ತೇನೋ, ನಮ್ದು ಒಂದು ಆಶೆ ಒಂದು ಈಡೇರ್ತೇನೋ ಒಂದು ಆಶೆ ಭಾವನೆ ಇತ್ತು ತಮ್ಮಿಂದ. ಖಂಡಿತ ಮಾಡ್ತೀವಿ, ಸ್ವಲ್ಪ ಕಾಲ ಬೇಕು. ಯಾಕಂದ್ರೆ ನೀವು ವಾಸ ಮಾಡೋ ಜಾಗನೆಲ್ಲ ನಾವು ಭಾವಿಸ್ತೀವಿ ಸರ್. ಖಂಡಿತ ನೀವು ವಾಸ ಮಾಡೋ ಜಾಗ ಎಲ್ಲ ನಿಮ್ಮ ಹಕ್ಕುಪತ್ರ ಕೊಡ್ತೀವಿ. ಇಲ್ಲಿ ಜಿಲ್ಲಾಧಿಕಾರಿ ಮತ್ತೆ ಸರ್ ಇನ್ನೊಂದು ಪ್ರಶ್ನೆ ನಂದು ತಮ್ಮ ಹತ್ರ ಸರ್. ತಾವು ಹಕ್ಕು ಪತ್ರಗಳನ್ನ ಅರಣ್ಯ ಕಾಯ್ದೆ ತಂದಿದ್ದೀರಿ ಸರ್, ಸುಮಾರು ವರ್ಷಗಳಿಂದ ನಾವು ಅಲ್ಲೇ ವಾಸಿಸ್ತಾ ಇದೀವಿ ಸರ್ ನಮ್ಮ ತಾಂಡಾದಲ್ಲಿ. ಆದ್ರೆ ನಮ್ಗೆ ಯಾವುದೇ ಒಂದು ದಾಖಲೆಗಳು ಅರಣ್ಯ ಇಲಾಖೆಯವರು ಕೊಟ್ಟಿಲ್ಲ ಸರ್, ಬೇರೆಯವರು ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ತಾವು ಹಿಂದಿನ ಯಾವ್ದಾದ್ರು ಒಂದು ಇದು ಮಾಡಿ ಆ ಭೂಮಿಗಳನ್ನ ನಮಗೆ ಹಸ್ತಾಂತರ ಮಾಡಿದ್ರೆ ಒಳ್ಳೇದಾಗ್ತದೆ ಸರ್. ಈಗ ಒಂದ್ ಕೆಲಸ ಮಾಡ್ರಪ್ಪ ಸರ್, ಆ ಅರಣ್ಯ ಭೂಮಿ ಹೌದ್ ತಾನೇ ಅದು? ಹೌದು ಸರ್, ಆದ್ರೆ ನಾವು ಅರಣ್ಯದಲ್ಲಿ ವಾಸಿಸ್ತಾ ಇದೀವಿ ಸರ್. ಆದ್ರೆ ನಮ್ಗೆ ಯಾವಪ್ಪ ವಾಸನು ಮಾಡ್ಲಿ, ಜಮೀನರು ಮಾಡ್ಲಿ, ಅರಣ್ಯ ಜಮೀನು ಆದ್ರೆ ನಿಮ್ಮೂರಿಗೊಂದು, ಅಂದ್ರೆ ಈಗ ಮಜರೆ ಇದೆ, ಆ ದೊಡ್ಡ ಗ್ರಾಮದಾಗೆ ನಿಮ್ದೊಂದು ಭಾಗ ಇದೆ. ಆ ಅರಣ್ಯ ಹಕ್ಕು ಸಮಿತಿಗೆ
ಒಂದು ಅರ್ಜಿ ಕೊಟ್ಟಿದ್ದೀರಾ ಮಂಜೂರು ಮಾಡ್ಕೊಳಕ್ಕೆ? ಸರ್ ಕೊಟ್ಟಿದೀವಿ ಸರ್, ಕೊಟ್ಟಿದ್ರೆ ನಿಮ್ಗೆ ದಾಖಲೆಗಳಿಲ್ಲ ಅಂತ ಹೇಳಿ ಅದನ್ನ ವಜಾ ಏನೋ ಮಾಡ್ತಾರೆ ಸರ್. ದಾಖಲೆ ಬೇಡ, ಇಷ್ಟೇ ಕೊಡು. ಒಂದು 70-80 ವರ್ಷದ ಮುದುಕನ ಹೇಳಿಕೆ ಕೊಡು. ಹ್ಞೂ ಸರ್. ಆಮೇಲೆ ನೀನು ವಾಸ ಮಾಡ್ತಾ ಇದ್ದಿದ್ದ ಮನೆ ಕಂದಾಯ ರಸೀದಿದ್ರು ಕೊಡು. ಇನ್ನೊಂದು ವೋಟರ್ ಲಿಸ್ಟು ಮತ್ತು ನಿಮ್ಮ ಊರಿನ ನಿಮ್ಮ ಆಧಾರ್ ಕಾರ್ಡ್ ಐತಲ್ಲ ಅಷ್ಟು ಕೊಟ್ಟರು ಸಾಕು. ನಾವು ಅರಣ್ಯ ಭೂಮಿಯಲ್ಲಿ ಇದೆ, ನಾವು ದಾಖಲೆ ದಾಖಲೆನ ಮಾಡ್ಕೊಳ್ಳಲ್ಲ ಸರ್. ನಮ್ಮ ನೀವು ಹೇಳಪ್ಪ, ಇಲ್ಲಿ ನಿಮ್ಮ ಊರಿಗೆ ಒಂದು ಅರಣ್ಯ ಹಕ್ಕು ಸಮಿತಿ ಇದೆ, ಅದ್ರಾಗೊಬ್ಬ ಅಧ್ಯಕ್ಷ ಇದ್ದಾನೆ, ಕಾರ್ಯದರ್ಶಿ ಇದ್ದಾನೆ. ಅವರು ಇಷ್ಟು ಒಂದು ಹಿರಿಯರ ಹೇಳಿಕೆ ಏನಪ್ಪ, ಆ ಹಿರಿಯರ ಹೇಳಿಕೆ ಜೊತೆಗೆ ಆಧಾರ್ ಕಾರ್ಡು, ವೋಟರ್ ಲಿಸ್ಟ್ ಇಟ್ಟರು ಸಾಕು. ಇಷ್ಟಿದ್ದು ನಿನ್ನ ಹೆಸರಿಗೆ ಅವ್ರು ತೀರ್ಮಾನ ಮಾಡಲಿ, ಅದನ್ನು AC ಕಳಿಸ್ಲಿ, ಅವನು ಮಂಜೂರು ಮಾಡಿಕೊಡ್ತಾನೆ. ಸರ್ ಅದು ಆ ಪಟ್ಟಿನೂ ತಮಗೂ ಮಾಹಿತಿ ಕಳಿಸ್ತೀನಿ ಸರ್, ತಮಗೂ ಒಂದು ಇಲಾಖೆ ಕಳಿಸ್ತೀನಿ ಕಡೆ. ಅಲ್ಲಿ ನಿಮ್ಮ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರು ಯಾರ? ಅಲ್ಲಿ DC ಅವರು ಮತ್ತು DC ಅವರು DC ಅವರಲ್ಲಿ ನಿಮ್ಮ ಊರಿನವರು ನಮ್ಮ ರಾಥೋಡ್ ಅವರು ಅಂತಿದ್ದಾರೆ ಸರ್. ಮತ್ತೆ ಅವನಿಗೆ ಕೊಡು, ಎಲ್ಲ ಹೇಳಿ. ಅವನಿಗೇನಾದ್ರು ತೊಂದರೆಯನ್ನ ನೀವು ಫೋನ್ ಮಾಡಕ್ಕೆ ಕೇಳು. ಓಕೆ ಸರ್. ಎಸ್, ಈಗ ಕೊರಟಗೆರೆಯಿಂದ ಶಶಿಕಲಾ ಕರೆ ಮಾಡಿದ್ದಾರೆ. ಶಶಿಕಲಾ, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಹಲೋ ಸರ್. ಹಲೋ, ನಮಸ್ಕಾರ ಸರ್. ನಾವು ನಮಸ್ಕಾರಮ್ಮ ಸರ್, ನಾನು ಕೊರಟಗೆರೆಯಿಂದ ಮಾತಾಡ್ತಾ ಇದ್ದೀನಿ, ಜೆಟ್ಟಿ ಅಗ್ರಾರ್ ಅಂತ ಸರ್. ಸರ್ ನಾವು 30 ವರ್ಷದಿಂದ ಟೆರೆಂಟಿ ಸರ್. ಅದು AC ಕೋರ್ಟಲ್ಲಿ ಇಲ್ಲಿ ಬೆಂಗಳೂರಿಂದನೂ ಆಯ್ತು, AC ಕೋರ್ಟಲ್ಲೂ ಹಾಕಿದೆ ಸರ್. ಅಲ್ಲೂ ಏನು ವಿಷಯ ಏನಮ್ಮ? ಏನ್ ಸರ್? ಏನು ವಿಷಯ ಸರ್? ಇದು ಅವಾಗ ಉಳುವವನೇ ಹೊಡೆ ಅಂತ ತಗೊಂಡ್ರಲ್ಲ ಸರ್, ಅದು ಉಳುವವನೇ ಗೇಣಿದಾರರಾಗಿದ್ರಾ? ಹೌದು ಸರ್. ನಿಮಗೆ ಮಂಜೂರು ಆಗಿದೆಯಾ ಸರ್? ಮಂಜೂರು ಆಗಿದೆ ಸರ್. ನಮಗೆ AC ಕೋರ್ಟಲ್ಲಿ ಆಗ್ತಾ ಇಲ್ಲ ಸರ್. ನಾವು ಅದಕ್ಕೋಸ್ಕರ ಒಂದು ಅರ್ಜಿ, ಈಗ ನಿನ್ನ ಗಾರ್ಮೆಂಟ್ಸ್ ಅರ್ಜಿ ತೀರ್ಮಾನ ಮಾಡೋದಕ್ಕೆ ನೀನು AC-ಗೆ ಹೋಗ್ಬಾರ್ದಲ್ಲಮ್ಮ. ನಿನ್ನ ಅರ್ಜಿ ನಿನ್ನ ಭೂ ನ್ಯಾಯ ಮಂಡಳಿಯ ಒಂದು ಸಮಿತಿ ಇತ್ತೇ ಇಲ್ಲ? ಭೂ ನ್ಯಾಯ ಮಂಡಳಿಯ ಸಮಿತಿ ಅವ್ರು ತೀರ್ಮಾನ ಮಾಡಿದಾರಲ್ಲ ನಿನ್ನ ಪರವಾಗಿ? ಮಾಡಿದಾರೆ ಸರ್. ಆಗಿದೆ ಸರ್. ಹಕ್ಕುಪತ್ರ ಕೊಟ್ಟಾರ? ಹಕ್ಕುಪತ್ರ ಕೊಟ್ಟಾರ ನಿನಗೆ? ಇಲ್ಲ ಸರ್, ಕೊಟ್ಟಿಲ್ವಾ? ಇಲ್ಲ ಸರ್. ಏಂದ್ರೆ ನಿನ್ನ ಅರ್ಜಿ ವಜಾ ಆಗಿದೆ ಅಂತ ಆತಲ್ಲ. ಈಗ ಹಂಗಾರೆ ಯಾರ ಸ್ವಾಧೀನ ಇದೆ ಭೂಮಿ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಕರೆ ಮಾಡಿದ್ದಾರೆ ಅವರ ಎಲ್ಲ ಡೀಟೇಲ್ಸ್ ಅನ್ನು ನಾವು ಅಧಿಕಾರಿಗಳಿಗೆ ಕೊಡ್ತೀವಿ ಸರ್. ಮುಂದೆ ನಾವು ಪ್ರಶ್ನೆನ ಮುಂದುವರ್ಸೋಣ ಸರ್. ಫೇಸ್ಬುಕ್ನಲ್ಲಿ ಒಂದು ಮನೋಜ್ ದೇವಾಡಿಗ ಅನ್ನೋರು ಒಂದು ಸಮಸ್ಯೆನ ಹೇಳಿದ್ದಾರೆ. ತೆಂಕ ಎಡಪದವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಲೆಕ್ಕಿಗ ಮತ್ತು ಇತರೆ ಅಧಿಕಾರಿಗಳು ನಿರ್ವಸತಿಗರಿಗೆ ಅಂತ ಮೀಸಲಾದಂತಹ ಜಾಗನ ಕಬಳಿಸ್ಕೊಳ್ತಾ ಇದ್ದಾರೆ. ಭೂನಕ್ಷೆನೇ ಬದಲಾವಣೆ ಮಾಡಿ ಆ ಭೂಮಿಗಳನ್ನು ತಾವು ವಶಪಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿನ ಬಡ ಜನರ ಮೇಲೆ ಬಹಳ ಕಿರುಕುಳ ನೀಡುತ್ತಿದ್ದಾರೆ, ಅವರನ್ನ ಬೆದರಿಸ್ತಾ ಇದ್ದಾರೆ ಅಂತ ಮನೋಜ್ ದೇವಾಡಿಗ ಅನ್ನೋರು ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ ಸರ್. ತೆಂಕ ಎಡಪದವು ಗ್ರಾಮ ಪಂಚಾಯಿತಿ. ಅದನ್ನ ನಾನು ಎನ್ಕ್ವೈರಿ ಮಾಡಿ ಅದನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಸರ್. ಡೀಟೇಲ್ಸ್ ಬೇಕು ನನಗೆ. ಖಂಡಿತ ಸರ್. ಅವರ ಫೋನ್ ನಂಬರ್ ಸಮೇತ ನಾವು ನಿಮಗೆ ಮಾಹಿತಿನ ನೀಡ್ತೀವಿ. ಈಗ ಸೊರಬದಿಂದ ಹನುಮಂತ ಕರೆ ಮಾಡಿದ್ದಾರೆ. ಹನುಮಂತ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ ಅಂತೇಳಿ ಸರ್. ಯಾವ ಊರು? ಸೊರಬದಿಂದ ದ್ಯಾವನಹಳ್ಳಿ ಅಂತೇಳಿ ಸರ್ ಊರು. ಅದೇನು ಮಾರಾಯ, ನಿನಗೆ ಅಲ್ಲಿ ಯಾರು ಜನ ಸಿಕ್ಲಿಲ್ಲನಾ? ಇಲ್ಲ ಸರ್, ನಾವು ಸುಸ್ತಾದೀವಿ ಸರ್. ತಾಲೂಕು ಆಫೀಸಿಗೆ ಓಡಾಡಿ ಭೂ ಸುಧಾರಣೆ ಇಲ್ಲ ಕಾನೂನಿನಿಂದ ನಿಮ್ಮ ಬಂಗಾರಪ್ಪರು ನೀವು ಸೇರಿ ನಮ್ಗೊಂದು 1 ಎಕರೆ 20 ಗುಂಟೆ ಆಸ್ತಿ ಸಿಕ್ಕಿತ್ತು. ಅದು ಒಬ್ಬ ಗೌಡ್ರಿಂದ ಬರ್ಬೇಕಿತ್ತು. ಅವ್ರೇನ್ ಪ್ರಾಬ್ಲಮ್ ಇಲ್ಲ, ನಂಗೆ ಹಕ್ಕುಪತ್ರ ಇದೆ ಮತ್ತು ಸರ್ವೆ ಸ್ಕೆಚ್ ಇದೆ. ಆಮೇಲೆ ಉಳುಮೆ ಮಾಡ್ತಾ ಇದ್ದೀನಿ ನಾನು ಈ ಭೂಮಿನ. ಸರಿ, ಮತ್ತೇನಾಗಬೇಕು? ಖಾತೆ ಮತ್ತು ಹಕ್ಕು ಇದು ಪಾಣಿ ಬೇಕು ಸರ್. ಅದಕ್ಕಾಗಿ ಈಗಾಗಲೇ 20 ವರ್ಷದಿಂದ ನಮ್ಮ ತಂದೆಯರು ನಾವು ತಾಲೂಕು ಆಫೀಸಿಗೆ ಅಲಿತಾ ಇದ್ರೆ ಇವತ್ತು ಬಾ ನಾಳೆ ಬಾ ಅಂತ ಇದಾರೆ ಸರ್. ಒಂದು ಕೆಲಸ ಮಾಡಪ್ಪ, ನಿನಗೆ ಮಂಜೂರಾದ ಪ್ರಕಾರ ನಿನಗೆ ಹಕ್ಕುಪತ್ರ ಕೊಟ್ಟಾರನ? ಕೊಟ್ಟಾರ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡು, ನಾಳೆ ನೀನು ತಾಲೂಕು ಆಫೀಸ್ ಹೋಗು, ತಹಸೀಲ್ದಾರ್ ಹತ್ರ ಒಂದು ಅರ್ಜಿ ಕೊಡು. ಆ ಹಕ್ಕುಪತ್ರದ ನಕಲು ಅವ್ರಿಗೊಂದು ಕೊಡು, ನಿನ್ನ ಹೆಸರಿಗೆ ಪಾಣಿ ಮಾಡ್ಕೊಡಕ್ಕೆ ಕೇಳ್ತೀನಿ. ಓಕೆ ಸರ್, ಆಯ್ತು. ಓಕೆ. ಈಗ ಚಿಕ್ಕಮಗಳೂರಿಂದ ಅರುಣ್ ಕರೆ ಮಾಡಿದ್ದಾರೆ. ಅರುಣ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರಪ್ಪ.
ನಾನು ಅರುಣ್ ಅಂತ ಅಂದ್ಬಿಟ್ಟು ಸಣ್ಣ PC ಜಯದೇವು, ಚಿಕ್ಕಮಂಗ್ಳೂರು ಡಿಸ್ಟಿಕ್, ತರೀಕೆರೆ ತಾಲೂಕು, ಲೊಕ್ಕೊಳ್ಳಿ ಹೋಬಳಿ, ಉಪ್ಪಾರ್ ಬೀರ್ನಹಳ್ಳಿ, ಸರ್ವೆ ನಂಬರ್ 12. ಅದರಲ್ಲಿ 355 ಎಕರೆ ಜಮೀನ್ ಇತ್ತು ಸರ್. ಅದರಲ್ಲಿ 82, 83ನೇ ಸಾಲಿನಲ್ಲಿ ಜಮೀನ್ ಮಂಜೂರು ಮಾಡಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಸಾಗುವಳಿದಾರರು ಅದನ್ನ ಸಾಗುವಳಿ ಮಾಡ್ಕೊಂಡು ಬಂದಿದ್ರು. 15 ವರ್ಷದ ನಂತರ ನಾವು ಅದನ್ನ ಪರ್ಚೇಸ್ ಮಾಡಿದೀವಿ. ಪರ್ಚೇಸ್ ಮಾಡಿದ್ಯಾ? ಹೌದು ಸರ್, ಪರ್ಚೇಸ್ ಮಾಡಿ ನಾವು ಸಾಗುವಳಿ ಮಾಡ್ತಾ ಇದ್ವಿ ಸರ್. ಹೌದಾ? ಅವ್ರಿಗೆ ಮಂಜೂರಾಗಿದ್ದಾನೆ, ನೀನ್ ಯಾಕೆ ಖರೀದಿ ಮಾಡಕ್ ಹೋಗಿದ್ಯಾ? ಹೌದು ಸರ್, ಅವ್ರಿಗೆ ಮಂಜೂರಾಯ್ತು. 15 ವರ್ಷ ಆದ ನಂತರ ಅವರು ಮಾರಾಟ ಮಾಡೋದು 15 ವರ್ಷ ಆಗಿದ್ರೆ ಬಚಾವಾಗಿದ್ಯಾ? ಈಗ ಏನಾಗ್ಬೇಕು ನಿನಗೆ? ನಾವು 15 ವರ್ಷದ ನಂತರ ನಾವು ಪರ್ಚೇಸ್ ಮಾಡಿದೀವಿ. ಈಗ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಅದನ್ನ ಮಂಜೂರು ಮಾಡೋದಕ್ ಬರೋದಿಲ್ಲ. ಅದು ಫಾರೆಸ್ಟ್ ಒಂದ್ ಕೆಲಸ ಮಾಡ, ಇಲ್ಲಿ ಆ ಪಹಣೆ ಒಂದು ನಕಲು ತೆಗಿ. ಹೌದು ಸರ್. ಪಾನಿ ನಕಲು ತೆಗೆದು ನಿನಗೆ ಹಕ್ಕುಪತ್ರ ಕೊಟ್ಟಾರಲ್ಲ ಅದ್ರ ಕಾಪಿನೂ ನಕಲು ಇಟ್ಟು ಹೌದು ಸರ್ ನನಗೆ ಕಳಿಸ್ಕೊಡು. ನಾನು ಸಂಬಂಧಪಟ್ಟವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಆಯ್ತು ಸರ್. ಆಯ್ತು. ಎಸ್ ಸರ್, ಇದಾಯಿತು. ಈ ಹಿಂದೆಯೂ ಹಲವಾರು ಪ್ರಶ್ನೆಗಳು, ಅದೇ ಕರೆಗಳು ಬಂದಿದ್ರು. ಅಂದರೆ ದಾಖಲಾತಿಗಳು ಒದಗಿಸ್ಕೊಡದೇ ಇರುವಂತಹದ್ದು, ಹಕ್ಕುಪತ್ರಗಳು ಕೊಡದೇ ಇರುವಂತಹದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಭಾರಿ ಸರ್. ದಿನಾ ಚಪ್ಪಲಿ ಸವಸಿ ಸಾಕಾಗೋಗುತ್ತೆ ಹೊರತು ಅವರಿಗೆ ಹಕ್ಕುಪತ್ರ ಆಗಲಿ ಅಥವಾ ಕೆಲವು ದಾಖಲೆಗಳ ಕೈಗೆ ಸಿಗೋದಿಲ್ಲ. ಕೆಲವು ಈಗ ಕೆಲವು ದಾರಿ ತಪ್ಪಿಟ್ಟಿದ್ದಾರೆ ಇವರು. ಅದು ವಾಸ್ತವಿಕವಾಗಿ ಭೂ ಸುಧಾರಣೆ ಕಾನೂನು ಪ್ರಕಾರ ಫಾರಂ ನಂಬರ್ 10ನಲ್ಲಿ ಅವ್ರು ಹಕ್ಕುಪತ್ರ ಕೊಡ್ತಾರೆ. ಕೊಟ್ಟು ಕೂಡಲೇ ಆಟೋಮೆಟಿಕ್ ತಾನಾಗೆ RTCಗೆ ಹೋಗ್ಬಿಡ್ಬೇಕು. ಅದು ಸ್ವಲ್ಪ ನಮ್ಮ ಸಂಸ್ಕೃತಿ ಎಡವಟ್ಟಾದ ಕಾರಣಕ್ಕಾಗಿ ಇವೆಲ್ಲ ನಡೀತಾವೆ. ಅದಕ್ಕೆ ಈಗ ಸರಿಪಡಿಸ್ಬೇಕು. ರೊಟೀನ್ ಮ್ಯಾಟರ್. ಇವತ್ತಿಂದಲ್ಲ, ಬ್ರಿಟಿಷರ ಕಾಲದೆಲ್ಲ ಇವೆಲ್ಲ ಇರಬೇಕು. ಇತ್ತೀಚೆಗೆ ನಮ್ಮವ್ರು ಯಾಕೋ ಎಡವಟ್ಟಾಗಿಬಿಟ್ಟಿದ್ದಾರೆ. ಎಡವಟ್ಟು ಸರಿ ಮಾಡೋದಾದ್ರೆ ಹೆಂಗೆ ಸರ್? ಇಲ್ಲ ಮಾಡ್ತೀವಿ. ಅದು ಕೆಲವರು ನಮ್ಮ ತಹಸೀಲ್ದಾರಿಗೆ ಅನುಭವ ಕಡಿಮೆ ಇರುತ್ತೆ, ಹಂಗಾಗಿ ಮಾಡಿ. ಇದು ಸಣ್ಣ ವಿಚಾರ. ಬಟ್ ಆದ್ರೆ ಒಬ್ಬ ರೈತನಿಗಾಗ್ಲಿ ಖಂಡಿತ ಅದೇ ದೊಡ್ಡ ವಿಚಾರ. ಇಲ್ಲ, ನಾವು ಈಗಾಗಲೇ ಬಗರುಕು ಮಂಜೂರು ಮಾಡಿದ ಕೂಡಲೇ ನನಗೆ ಗೊತ್ತಿತ್ತು. ಈಗ ಅನೇಕ ಕಡೆಗಳಲ್ಲಿ 6 ತಿಂಗಳಾದರೂ ಹಕ್ಕುಪತ್ರ ಕೊಡಲ್ಲ, ತೀರ್ಮಾನ ಆದರೂ. ಅದಕ್ಕೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ವಿ, ನೀವು ಮಂಜೂರು ತೀರ್ಮಾನ ಆದ ಕೂಡಲೇ ನಾವು ತಕ್ಷಣ ಅಂತ ಹೇಳಿದೆ. ನಮ್ಮ ಅಧಿಕಾರಿಗಳು ಬೇಡ ಸರ್ ಕೂಡಲೇ ಅಂತ ಮಾಡಿದ್ದಾರೆ. ಮಾಡಿಕೊಳ್ಳೆ RTC ಎಂಟ್ರ್ ಆಗಬೇಕು. ಇಟ್ ಇಸ್ ಎ ರೊಟೀನ್ ಮ್ಯಾಟರ್. ಇತ್ತೀಚೆಗೆ ಸ್ವಲ್ಪ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದೆಲ್ಲ ಆಗ್ಬಿಡುತ್ತೆ. ಅದರ ನಿಯಂತ್ರಣಕ್ಕೆ ಈಗ ಮಾಡಕ್ಕೆ ಶುರು ಮಾಡಿದ್ರು ನಾವು. ಎಸ್, ಈಗ ಕಿಟ್ಟಣ್ಣ ಅವರು ಕರೆ ಮಾಡಿದ್ದಾರೆ. ಕಿಟ್ಟಣ್ಣ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ಕಾರಪ್ಪ. ನಮಸ್ಕಾರ. ನಾ ಬಗರ್ಹುಕುಂ ಕಮಿಟಿಯಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಅದು ನಮ್ಗೆ ಮಂಜೂರು ಮಾಡ್ಕೊಟ್ಟಿಲ್ಲ. ನಮ್ಮ ಹತ್ರನೇ ನಾವೇ ಉಳುಮೆ ಮಾಡ್ಕೊಂಡಿದ್ದೀವಿ ಭೂಮಿ. ಮಂಜೂರು ಆಗಿಲ್ಲ? ಇಲ್ಲ, ಮಂಜೂರು ಆಗಿಲ್ಲ. ಈಗ ಇನ್ನೊಂದು 2 ತಿಂಗಳದಾಗ ಎಲ್ಲ ಅರ್ಜಿಯನ್ನು ತೀರ್ಮಾನ ಮಾಡೋದಕ್ಕೆ ಆದೇಶ ಕೊಟ್ಟಿದ್ವಿ, ಮಾಡ್ತಾರೆ. ಏನು ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಆಯ್ತು. ಸರ್, ಬೆಂಗಳೂರಿನ ಹಲವಾರು ಜನ ನಮಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕ್ತಿದ್ದಾರೆ. BBMP ಲಿಮಿಟ್ಸ್ ನ ಸೈಟ್ಸ್ ಮತ್ತೆ ಈಗಾಗಲೇ ನಿರ್ಮಾಣ ಮಾಡಿರುವಂತಹ ಮನೆಗಳೇನಿದೆ ಅದು ಅಗ್ರಿಕಲ್ಚರಲ್ ಲ್ಯಾಂಡು, ಸಕ್ರಮ ಭಾಗ್ಯ ಯಾವಾಗ ಸರ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಈಗ ಹೀಗಿದೆ, ಇಲ್ಲಿ ಬೆಂಗಳೂರು ಆಗ್ಬೋದು, ಬೇರೆ ನಗರ ಪ್ರದೇಶ ಆಗ್ಬೋದು, ಅದರ ಬೌಂಡ್ರಿಯಿಂದ ಬೆಂಗಳೂರಿನಲ್ಲಿ 18 ಕಿಲೋ ವ್ಯಾಪ್ತಿಯಲ್ಲಿ ಮಂಜೂರು ಮಾಡೋಕ್ಕೆ ಬರೋದಿಲ್ಲ. 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಂಜೂರು ಮಾಡಕ್ಕೆ ಬರೋದಿಲ್ಲ. ಆದರೆ ಮನೆ ಜಾಗವನ್ನು ಮಂಜೂರು ಮಾಡೋದಕ್ಕೆ ಈಗ ಹೊಸದಾಗಿ ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದೀವಿ. 30-40 ಅಡಿ ಮಂಜೂರು ಮಾಡೋಕ್ಕೆ ಇದೆ. ಆ ಪ್ರಕಾರ ಮಾಡ್ಕೋಬಹುದು. ಆದರೆ ಬಗರುಕು ಮಂಜೂರು ಜಮೀನು ಮಂಜೂರು ಮಾಡೋಕ್ಕೆ ಬರೋಲ್ಲ, ಕಾನೂನಿನಲ್ಲಿ ಪ್ರತಿಬಂಧಕ. ಅಲ್ಲ, ಈಗ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಕೆಲವರು ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಕೊಡೋಕ್ಕೆ ಅವಕಾಶ ಇದೆ. ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಬೌಂಡ್ರಿಯಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮನೆ ಸೈಟನ್ನು ಕೊಡೋಕ್ಕೆ ಅವಕಾಶ ಇದೆ. ಹಾಗಾದ್ರೆ ಅವ್ರು ಸ್ವಲ್ಪ ಸಮಾಧಾನ ಪಡ್ಕೋಬಹುದು. ಸೊ ಈಗ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಆನೇಕಲ್ಲಲ್ಲಿ ಬಗರುಕುಂ ಸಾಗುವಳಿ ಕಮಿಟಿಯಲ್ಲಿ 2003-4 ಕಮಿಟಿಯಲ್ಲಿ ಪಾಸ್ ಆಗಿದೆ ಸರ್. ಹೌದು. ಆಮೇಲೆ ಕಮಿಟಿಯಲ್ಲಿ 24 ಜನ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ಕೊಟ್ಟೇ ಇಲ್ಲ. 13 ವರ್ಷದಿಂದ ತಾಲೂಕ್ ಆಫೀಸು ನಿಮ್ಮ ಆನೆಕಲ್ಲದು ಎಲ್ಲ ಗೊತ್ತಿದೆ. ಈ 18 ಕಿಲೋಮೀಟರ್ ಪ್ರಶ್ನೆ ಅಲ್ಲಿ ಐತಿ. 18 ಕಿಲೋಮೀಟರ್ನ ಆಚೆಗಿದ್ರೆ ಎಲ್ಲರಿಗೂ ಸಾಗುವಳಿ ಚೀಟಿ ಕೊಡೋದಕ್ಕೆ ಸರ್ಕಾರದಿಂದ ಈಗಾಗಲೇ ಆದೇಶ ಹೋಗಿದೆ. ನಿಮ್ಮ ತಹಸೀಲ್ದಾರಿಗೂ ಕರೆಸಿ ನಾನು ಹೇಳಿದ್ದೀನಿ.
ಹೌದು ಸ್ವಾಮಿ, ಈಗ ಅದು ನಮ್ಗೆ ಅದಕ್ಕೋಸ್ಕರ 18 ಮೀಟರ್ ಒಳಗೆ ಇದ್ರೆ ಕಾನೂನು ಪ್ರಕಾರ ಕೊಡಕ್ ಬರಲ್ಲಪ್ಪ. ಏನ್ ಮಾಡೋದು ಹೇಳು ಸ್ವಾಮಿ? ಅದು BBMP ಬಂದಿದ್ದು 2010 ಸ್ವಾಮಿ. ನಾವು ಅದಕ್ಕೆ ಈಗ ಅದಕ್ಕೊಂದು ಕೆಲಸ ಮಾಡೋಣ. ಈಗ ಹೈಕೋರ್ಟ್ನಾಗ ಒಂದು ತೀರ್ಮಾನ ಆಗಿದೆ. ಅರ್ಜಿ ಕೊಡೋ ಕಾಲದಲ್ಲಿ ಎಷ್ಟು ದೂರದ ವಿಸ್ತೀರ್ಣಕ್ಕೆ ಅವಕಾಶ ಇತ್ತೋ ಅದ್ರ ಪ್ರಕಾರ ಕೊಡಬೇಕು ಅಂತ ನಾವು ಒಂದು ಸುತ್ತೋಲೆ ಕಳಿಸ್ತೀವಿ. ಅದರ ವ್ಯಾಪ್ತಿಗೆ ನಿನಗೆ ಬಂದ್ರೆ ಆವಾಗ ನಿನಗೂ ಹಕ್ಕುಪತ್ರ ಕೊಡ್ತಾರೆ. ಹೌದು ಸ್ವಾಮಿ, ಆಗುತ್ತೆ ಸ್ವಾಮಿ. ಆಯ್ತಪ್ಪ. ಎಸ್, ನೀವು ಕರೆ ಮಾಡೋದ್ರ ಮೂಲಕ ಸಚಿವರೊಂದಿಗೆ ಮಾತನಾಡಬಹುದು ಸರ್. ಬಹಳಷ್ಟು ಫೇಸ್ಬುಕ್ ಪ್ರಶ್ನೆಗಳು ಇವೆ, ಅಂದ್ರೆ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ, ಕರೆಗಳು ಕೂಡ ಬರ್ತಾ ಇದೆ. ಹಲೋ ಮಿನಿಸ್ಟರ್. ಈಗ ದೇವದುರ್ಗದಿಂದ ಅನಿಲ್ ಕುಮಾರ್ ಕರೆ ಮಾಡಿದ್ದಾರೆ. ಅನಿಲ್ ಕುಮಾರ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಹಲೋ ಹಲೋ ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮ್ ಸಮಸ್ಯೆ ನೋಡಿ ಸರ್, ಗಂಭೀರವಾದ ಸಮಸ್ಯೆ. ಮಕ್ಕಳಿಗೆ ಒಂದು ಆಟ ಆಡ್ಲಿಕ್ಕೆ ಚಾನ್ಸ್ ಇಲ್ಲ ಅಲ್ಲಿ ಶಾಲೆಯಲ್ಲಿ. ಅದು ಭೂ ಒತ್ತುವರಿ ಆಗಿದೆ. ಅವರಿಗೆಲ್ಲ ಸೂಕ್ತ ಪರಿಹಾರ ಸರ್ಕಾರ ಕೊಟ್ಟಿದೆ. ಹಿಂದಿನ ಸರ್ಕಾರ, ಯಡಿಯೂರಪ್ಪ ಸರ್ಕಾರದಾಗ ನಮ್ಮ ಊರಿಗೆ ಬಂದಿದ್ರು. ಅದು ಈ ಗ್ರಾಮಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿ ಜಮೀನು ಕೊಡಿಸಿ ಎಲ್ಲ ಪುನರ್ವಸತಿ ಕಲ್ಪಿಸಿಕೊಟ್ರು ಸರ್. 1 ಎಕರೆ ಜಮೀನು ಇನ್ನು ಭೂ ಮಾಲೀಕರ ಹೆಸರಿನಲ್ಲಿ ಇದೆ. ಅದು ರಿಜಿಸ್ಟರ್ ಕಡೆಕ್ ಪಾಣಿಯಿಂದ ಕಡೆಕ್ ಆಗವಲ್ ನಮ್ಗ. ಪದೇ ಪದೇ ಹೇಳಿದ್ರೆ ಯಾರು ಕಿವಿಯಾಗ ಆಗ್ತಿಲ್ಲ. ನಮ್ಗೆ ತಿರುಗಾಡಿ ಸಾಕಾಗಿಬಿಟ್ಟದ ಸರ್. ಏನಾಗ್ಬೇಕು ನಿನಗೆ? ನಮ್ಗೆ ಅದು 1 ಎಕರೆ ಜಮೀನು ಸರ್ಕಾರಕ್ಕೆ ಸೇರ್ಬೇಕಾದದ್ದು ಸರ್. ಅದು ಸರ್ಕಾರಕ್ಕ? ಸರ್ಕಾರಕ್ಕೆ ಸೇರದ್ದು. ಇನ್ನ ಭೂಮಿ ಅವ್ರ ಹೆಸರಿನಲ್ಲಿ ಇದೆ ಸರ್. ಸರ್ಕಾರಕ್ಕೆ ಸೇರೋದಾದ್ರೆ ನಿನಗೆ ಯಾಕೆ ತೊಂದರೆ ಸರ್? ನಮ್ಮ ಗ್ರಾಮಕ್ಕೆ ಕಂದಾಯ ಗ್ರಾಮಕ್ಕೆ ಸೇರ ಸರ್. ಸರ್ಕಾರ ಶಾಲೆಗೆ ಸೇರ್ತಕ್ಕಂಥ ಒಂದು ಕೆಲಸ ಮಾಡಪ್ಪ, ನೀನು ಸರ್ವೆ ನಂಬರು ನಿಮ್ಮ ಗ್ರಾಮ ಬರೆದು ನನಗೆ ಕಳಿಸೋ. ತಹಸೀಲ್ದಾರ್ ಹೇಳಿ ಅದನ್ನ ಬಿಡಿಸಿ ನಿಮ್ಮ ಗ್ರಾಮಕ್ಕೆ ಅಲ್ಲಿ ಇಡಂಗ ಮಾಡ್ತೀನಿ. ಸ್ವಲ್ಪ ಅಡ್ರೆಸ್ ಹೇಳಿಬಿಡಿ ಸರ್, ಬರ್ಕೊಂತೀವಿ. ಆಮೇಲೆ ನಮ್ಗೆ ಇದು ಲೈನ್ ಸಿಗಲ್ಲ ಸರ್. ಯಾವುದು? ಸ್ವಲ್ಪ ಅಡ್ರೆಸ್ ವಿಳಾಸ ಹೇಳಿ ಸರ್. ನಿಮ್ಮದ ಅಲ್ಲಿಗೆ ಡೈರೆಕ್ಟ್ ಬೆಂಗಳೂರಿಗೆ ಪತ್ರ ಹಾಕ್ತೀವಿ ಸರ್. ಆಯ್ತಾಯ್ತು. ಸ್ವಲ್ಪ ಲಾಸ್ಟಿಗೆ ಹೇಳ್ತಾರೆ ಸರ್, ಈಗ ಹೇಳ್ಬಿಡ್ತಾರೆ. ನೀವು ಪತ್ರ ಕಳ್ಸಪ್ಪ. ಅದೇ ಸರ್, ನಿಮ್ಗೆ ಪತ್ರ ಕಳ್ಸ್ಬೇಕಾದ್ರೆ ನಮಗೆ ವಿಳಾಸ ಬೇಕು ಸರ್. ಅಡ್ರೆಸ್ ಏನ್ ಬೇಕಾ? ವಿಳಾಸ ಸರ್. ನಿಮ್ಮ ವಿಳಾಸ ಬೇಕು ಅಂತಿದ್ದಾರೆ ಸರ್. ವಿಳಾಸ, ಅಡ್ರೆಸ್. ವಿಳಾಸ ವಿಧಾನಸೌಧ ಅಂತ ಬರಿಯಾ? ಹಾಂ ಸರ್. ವಿಧಾನಸೌಧ ರೆವಿನ್ಯೂ ಮಿನಿಸ್ಟರ್ ಅಂತ ಬರೋದು ಸಾಕಪ್ಪ. ಬೆಂಗಳೂರು ವಿಧಾನಸೌಧ ಕಂದಾಯ ಇಲಾಖೆ ಬೆಂಗಳೂರು ಅಂತ ನೀವು ಬರೆದು ಅದನ್ನ ಪೋಸ್ಟ್ ಮಾಡಬಹುದು. ಅನಿಲ್ ಕುಮಾರ್ ಅವರೇ, ಧನ್ಯವಾದ ಸುವರ್ಣ ನ್ಯೂಸ್ನಲ್ಲಿ ಮಾತನಾಡಿದ್ದಕ್ಕೆ. ಈಗ ನೆಲಮಂಗಲದಿಂದ ಜಯರಾಮ್ ಅಂತ ಕರೆ ಮಾಡಿದ್ದಾರೆ. ಜಯರಾಮ್, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರಪ್ಪ ಸರ್. ಜೂನ್ 2013 ಕನ್ವರ್ಷನ್ ಸೈಟ್ ಖಾತೆ ಮಾಡೋದು ನಿಲ್ಸ್ಬಿಟ್ಟವ್ರು ಇತ್ತೀಚೆಗೆ. ಖಾತೆ? ಇದುವರೆಗೂ ಖಾತೆ ಮಾಡ್ತಾ ಇಲ್ಲ. ಅದು ಯಾವಾಗ ಖಾತೆ ಹಕ್ಕುಪತ್ರ ಐತಾ? ಎಲ್ಲ ಡಾಕ್ಯುಮೆಂಟ್ ಎಲ್ಲ ಐತೆ ನಮ್ಮ ಹತ್ರ. ಕನ್ವರ್ಷನ್ ಸೈಟ್ ಸರ್, ಕನ್ವರ್ಷನ್ ಸೈಟ್ ನ ಇವಾಗ ಕನ್ವರ್ಷನ್ ಆಗಿದ್ರೆ ನೀನು ಆ ಪಂಚಾಯತಿಗೆ ಹೋಗಿ ಕನ್ವರ್ಷನ್ ಆರ್ಡರ್ ಅವ್ರಿಗೆ ತೋರಿಸಿದ್ರೆ ಅವರು ನಿನ್ನ ಹೆಸರಿಗೆ ಖಾತೆ ಮಾಡಬೇಕು. ಆ ಖಾತೆನ ನಿಲ್ಲಿಸ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಹೇಳ್ತಾರೆ ಖಾತೆನೆ 2013 ಜೂನ್ ಇಂದ ಆ ಲಿಮಿಟ್. ಅದಕ್ಕೆ ಏನಾಗಿದೆಯಪ್ಪ, ನಿಮ್ ಪಂಚಾಯತಿ ಸರಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಅರ್ಥ ಕೊಡುತ್ತಿದೋ. ಕನ್ವರ್ಷನ್ ಆದ್ಮೇಲೆ ಅವರಿಗೆ ಸೇರುತ್ತ. ಕಂದಾಯ ವಸೂಲು ಮಾಡಾರೆ ಅವರು, ಖಾತೆ ಮಾಡಾರೆ ಅವರು. ನಮ್ಮ ಕಂದಾಯ ಇಲಾಖೆಯ ಜವಾಬ್ದಾರಿ ತಪ್ಪೋಗ್ಬಿಡುತ್ತೆ. ನೀನು ಹೇಳ್ತಾ ಇರೋದು ಈಗ ಸರ್ಕಾರನೇ ಬಿಟ್ಟಿಲ್ಲ. 2013 ಜೂನ್ ಇಂದ ಮೇಲ್ಗಡೆಗೆ ಒಳಗಡೆ ಇದ್ದರೆ ತಗೊಂಡ್ರೆ ಆ ಮೇಲ್ಗಡೆ ನಾವು ಮಾಡಕ್ ಬರಲ್ಲ, ಸರ್ಕಾರ ಆದೇಶ ಬರಬೇಕು ಅಂತ ಹೇಳ್ತಾರೆ. ನೀನು ಅದೆಲ್ಲ ಬರೆದು ಕಳ್ಸಪ್ಪ. ಅಲ್ಲಿ ಎಲ್ಲ ನಮ್ಮ ಒಂದು ಕೆಲಸ ಮಾಡಪ್ಪ. ಸರ್, ನಮ್ಮ ಡೆಪ್ಟಿ ಕಮಿಷನರ್ ಇದ್ದಾರೆ ಪಾಲಯ್ಯ ಅಂತ. ನಾನು ಹೇಳಿದೆ ಅಂತ ಹೇಳಿ ಹೋಗಿ ನೋಡು, ನಾಳೆ ಹೇಳಿರ್ತೇನೆ. ಸರಿ ಸರಿ ಸರಿ. ಓಕೆ. ಸರ್, ಈ ಖಾತೆ 2013 ಈಚೆಗಾದ್ರೆ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಅದು ಸರ್ಕಾರದಿಂದ ಆದೇಶ ಬರಬೇಕು ಅಂತ ಹೇಳಿದ್ದಾರೆ ಸರ್. 13 ಇರ್ಬೋದು, ಇವತ್ತೇ ಇರ್ಬೋದು. ಒಂದ್ಸರಿ ಕನ್ವರ್ಷನ್ ಆದ್ಮೇಲೆ ನಮ್ಮ ರೆವಿನ್ಯೂ ಇಲಾಖೆಯ ಜವಾಬ್ದಾರಿ ತಪ್ಪೋತು. ಅದೇನಿದ್ರು ಎಲ್ಲ ನಗರಸಭೆಯೋ ಅಥವಾ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅವ್ರು ಮಾಡ್ಬೇಕಿದ್ವು. ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇಲ್ಲದೆ ಇರೋದ್ರಿಂದ ಇದು ನಡೀತದೆ ಸರ್. ಅದೇ ಸಮಸ್ಯೆ ಆಗ್ತಾ ಇರುವಂತದ್ದು. ಇವಾಗಲೇ ಹಲವಾರು ಸಮಸ್ಯೆಗಳನ್ನ ನಾವು ನಿಮ್ಮ ಮುಂದೆ ಇಟ್ವಿ. ಇವಾಗ ಖಾತೆ ಕೊಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಸಿಂಪಲ್. ಅಲ್ಲೇನಾಗಿದೆ,
ನಮ್ಮ ನೀವೇನು ಇಲ್ಲಿ ಕೂತಿದ್ರೆ ಬ್ರಿಲಿಯಂಟಾಗಿ ಮಾತಾಡ್ತೀರಿ. ಈಗ 50% ಪಂಚಾಯತಿ ಅಧ್ಯಕ್ಷರನ್ನೆಲ್ಲ ಮಹಿಳೆಯರು ಮಾಡಿಬಿಟ್ಟಿದ್ವಿ. ಅವು ಕಣ್ಣು ಪಣ ಬಿಡ್ತಾವೆ. ಅವಕ್ಕೆ ಇದು ಗೊತ್ತಿಲ್ಲ. ಬಟ್ ಸ್ಕಿಲ್ ಆದ್ರೂ ಕಲಿಬೇಕಲ್ಲ ಸರ್, ಕಲಿಸಬೇಕಲ್ಲ ಅವರಿಗೆ. ಆಸಕ್ತಿ ಇಲ್ಲಮ್ಮ. ಮತ್ತೆ ಆಸಕ್ತಿ ಇಲ್ಲದೆ ಇರೋನ್ ತಗೊಂಡು ಏನು ಪ್ರಯೋಜನ ಸರ್? ದಟ್ ಈಸ್ ದಿ ಟ್ರಾಜಿಡಿ ಅವರ್ ಅಡ್ಮಿನಿಸ್ಟ್ರೇಷನ್. ದಟ್ ಈಸ್ ದಿ ರೀಸನ್ ವೈ ಥಿಂಗ್ಸ್ ದೇ ಆರ್ ಬೀನ್ ಪೇಯ್ಡ್ ಸರ್. ಸ್ಯಾಲರಿ ಸಿಗುತ್ತೆ ಅವರಿಗೆ, ಎಲ್ಲ ಸವಲತ್ತು ಸಿಗುತ್ತೆ. ಕೇಳು ಅಪ್ಲಿಕೇಶನ್ ಮೈಂಡೇ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಹೀಗಾಗಿದೆ. ಅಲ್ಲ ಅವ್ರ ಮತ್ತೆ ಪ್ರಯೋಜನ ಏನು ಸರ್? ಆ PDO ಇದಾರಲ್ಲ ಅವರವರು ತಿಳ್ಕೊಂಡು ಇದು ಮಾಡೋದು ಸಿಂಪಲ್ ಕೆಲಸ. ಮತ್ತೆ ಏನೇನೇ ಇಲ್ಲ. ಆರ್ಡ್ ಅಂದರೆ ಕನ್ವರ್ಷನ್ ಆಗಿದ್ದು ನಮ್ಮ ಇವರು DC ಆರ್ಡ್ ಇರುತ್ತೆ, ಅವ್ರ ಪ್ರಕಾರ ಅಲ್ಲರಿ ಕೊಟ್ಟು ತೋರಿಸಿದ್ರೆ ಆಟೋಮೆಟಿಕಲಿ ಅದು ಮಾಡಬೇಕು. ಬಟ್ ಮಾಡೋದು ಯಾರು ಅನ್ನೋದೇ ಪ್ರಶ್ನೆ ಇದೆಯಲ್ಲ. ಕರೆಕ್ಟ್. ನೋಡೋಣ, ನಾನು ಇನ್ನೊಂದು ಸಾರಿ ಇದನ್ನು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಕೂತ್ಕೊಂಡು ಮಾತಾಡಿ ಒಂದು ಸರ್ಕ್ಯುಲರ್ ಕಳಿಸುವಂಥ ಕೆಲಸ ಮಾಡಿ ಸರ್ಕ್ಯುಲರ್ ಕಳಿಸುವಂಥ ಕೆಲಸ ಆಗುತ್ತೆ. ಎಸ್, ಈ ತಕ್ಷಣವೇ ಅಧಿಕಾರಿಗಳ ಜೊತೆ ಕೂತಿ ಕುರಿತು ಮಾತನಾಡಿ ಸರ್ಕ್ಯುಲರ್ ಹೊರಡಿಸ್ತೀನಿ ನಾನು ತಕ್ಷಣವೇ ಅಂತ ಸಚಿವರು ಹೇಳಿದ್ದಾರೆ. ಈಗ ಶಿವಶಂಕರ್ ಸಕಲೇಶ್ಪುರದಿಂದ ಕರೆ ಮಾಡಿದ್ದಾರೆ. ಶಿವಶಂಕರ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಸರ್. ಜನಪರವಾಗಿರೋಂಥ ಮಂತ್ರಿಗಳಾದ್ರಿಂದ ನಿಮ್ಗೆ ಅಭಿನಂದಿಸ್ತೀನಿ. ನಮಸ್ಕಾರಪ್ಪ. ಸರ್, ಏನಾಗಿದೆ ಅಂದ್ರೆ ಸಕಲೇಶ್ಪುರ ತಾಲೂಕು ಬಹುತೇಕ ಮಲೆನಾಡಲ್ಲಿ ಸರ್ ಹಿಂದೆ ಯಾರೊಬ್ಬರಿದ್ದ DC ಅವರು ಬಹುತೇಕ ಜಮೀನು ನಿಮ್ಮ ಕಂದಾಯ ಜಮೀನ ಅರಣ್ಯ ಅಂತ ಎಂಟ್ರಿ ಮಾಡಿದ್ದಾರೆ. ಅರಣ್ಯ ಅಂತ ಆಗ್ಬಿಟ್ಟಿದ್ಯಾ? ಆಗಿದೆ. ಕೆಲವು ಮಿಟೇಷನ್ ಇಲ್ಲ ಸರ್, ಕೆಲವು ಮಿಟೇಷನ್ ಅಲ್ಲಿ ಇದೆ. ಈಗ ಒಂದು ಕೆಲಸ ಮಾಡ್ರಿ. ಈಗ ಅರಣ್ಯ ಜಮೀನನ್ನ ನಮ್ಮ ಕಂದಾಯ ಇಲಾಖೆಯಿಂದ ಮಂಜೂರು ಮಾಡೋದು ಕಷ್ಟ ಆಗ್ಬಿಡುತ್ತೆ. ನೀವು ತಕ್ಷಣ ಈಗಲೂ ಅರ್ಜಿ ಕೊಡೋಕೆ ಅವಕಾಶ ಇದೆ. ನಿಮ್ಮೂರಿನ ಅರಣ್ಯ ಹಕ್ಕು ಸಮಿತಿ ಇದೆಯಲ್ಲ, ಅವ್ರಿಗೊಂದು ಅರ್ಜಿ ಕೊಟ್ಬಿಟ್ಟು ಇದನ್ನ ಮಂಜೂರು ಮಾಡಿಕೊಡ್ರಿ ಅಂತ. ಆಮೇಲೆ ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ ಸರ್, ಬಹುತೇಕ HRP ಲ್ಯಾಂಡ್ ಅನ್ನ ಎಷ್ಟೋ ಜನ ಸಾಗುವಳಿ ಮಾಡ್ಯಾರ. 1 ಎಕರೆ 2 ಎಕರೆ. ಯಾವುದು? ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಮೀಸಲಿಟ್ಟರೆ ಜಾಗನೂ ಕೆಲವರು 1 ಎಕರೆ 2 ಎಕರೆ ಸ್ಯಾಂಕ್ಷನ್ ಮಾಡಿದ ಇದನ್ನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸರ್. ಅದು ಕೂಡ ಏನಾಗಿದೆ ಅಂದ್ರೆ ಈಗ ತಡೆ ಹಿಡಿದಿದ್ದಾರೆ, ಯಾರಿಗೂ ಸ್ಯಾಂಕ್ಷನ್ ಮಾಡಕ್ ಬರಲ್ಲ. ಯಾಕಾಗಿ? ಇದು ಮಿಲಿಟರಿ ಮತ್ತು HRP ಇರೋದನ್ನ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಮಾಡಕ್ ಬರಲ್ಲ ಅಂತ ತಾಲೂಕು ಆಡಳಿತದಾರ ಹೇಳ್ತಾ ಇದ್ದಾರೆ ಸರ್. ನಿಮಗೆ ಮಂಜೂರಿ ಮಾಡಿ ಹಕ್ಕುಪತ್ರ ಕೊಟ್ಟಾರಾ? ಇಲ್ಲ ಸರ್, ಈಗ ಅದೇ ಮಂಜೂರಿಗೆ ಹೋಗಿ ಕೂತಿರೋದು ಈಗ ಕ್ಯಾನ್ಸಲ್ ಆಗ್ತಾ ಇದೆ, ವಜಕ್ ಬರ್ತಾ ಇದಾವೆ. ಈ ಕಾರಣದಿಂದ ನಮ್ಮ RTC ಒಳಗೆ ಏನಂತ ಬರ್ತಾರೆ? RTC ಒಳಗಡೆ ಏನು ಕಾಣಿಸ್ತಾ ಇಲ್ಲ ಸರ್. RTC ಏನೂ ಇಲ್ಲ. ಕಂದಾಯ ಜಮೀನು ಅಂತ ಇದೆಯಾ? ಕಂದಾಯ ಜಮೀನು ಅಂತ ಇದೆ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡ್ರಿ, ನೀವು ಒಂದು ಅದು ನಿಮ್ಮ ಇವರಿಗೆ ನಿಮಗೆಲ್ಲ ಮಂಜೂರು ಆಗಿದ್ದಕ್ಕೆ ದಾಖಲೆ ಇದೆಯಾ? ಮಂಜೂರು ಆಗಿರೋಕ್ಕೆ ಇಲ್ಲ, ಮಂಜೂರಿಗೆ ಹೋಗೋದಕ್ಕೆ ಆ ಸಿಚುವೇಶನ್ ಅಲ್ಲಿ ಹೇಲ್ಡ್ ಅಪ್ ಆಗಿದೆ. ಹಾಗಿದ್ರೆ ನಿಮಗೆ ಆ ಮುಳುಗಡೆಯವರಿಗೆ ಕೊಡೋಕ್ಕೋಸ್ಕರವಾಗಿ ಅಂತ ಹೇಳಿ ಅದ್ರ ಮೀಸಲು ಇಟ್ಟಾರಾ? ಮೀಸಲು ಅದೇ 71, 72 ರಿಸರ್ವೇಶನ್ ಇದೆ ಸರ್. ಆಯ್ತು, ಸಾಕು. ಅದನ್ನೇ ಇಟ್ಟು ಇನ್ನೂ ಕೊಟ್ಟಿಲ್ಲ ನಮಗೆ ಅಂತ ಹೇಳಿ ಕಳಿಸ್ಕೊಡ್ರಿ, ಅದನ್ನ ನಿಮಗೆ ಮಂಜೂರು ಮಾಡೋದಕ್ಕೆ. HRP ಕೇಳ್ತಾ ಇಲ್ಲ ಸರ್, ಯಾರು ಬಗರ್ ಹುಕ್ಕುಮಲ್ಲಿ ಹಾಕ್ಯಾರ ಅದನ್ನ ಕೇಳ್ತಾ ಇದೀನಿ ಸರ್. 53 ಬಗರ್ ಹುಕ್ಕುಮ್ ಇದ್ರೆ ಅರ್ಜಿ ಕೊಟ್ಟಿದ್ರೆ ನೀವು? ಕೊಟ್ಟಿದೆ ಸರ್, ಎಲ್ಲ ಕೊಟ್ಟಿದೆ. ಅರ್ಜಿ ಕೊಟ್ಟಿದ್ರೆ ನಿಮಗೆ ಮಂಜೂರು ಮಾಡೋದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಇಲ್ಲಿಂದ ಆದೇಶ ಕೊಡ್ತೀವಿ, ಒಂದು ಅರ್ಜಿ ಕಳಿಸ್ಕೊಡ್ರಿ. ಸರಿ ಸರ್, ಸರಿ. ಆಯ್ತು. ಸೊ ಅವ್ರ ಅರ್ಜಿ ಕಳಿಸ್ಕೊಟ್ಟ ತಕ್ಷಣ ನಿಮ್ಮಿಂದ ಒಂದು ಆದೇಶ ಹೊರಡುತ್ತೆ ಸರ್? ಹೋಗುತ್ತೆ. ಎಸ್, ಈಗ ಭದ್ರಾವತಿಯಿಂದ ಪ್ರಕಾಶ್ ಕರೆ ಮಾಡಿದ್ದಾರೆ. ಪ್ರಕಾಶ್, ಸಮಸ್ಯೆ ಏನಿದೆ ತಿಳಿಸಿ. ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ ಅವ್ರ ಜೊತೆ. ಮಾತಾಡಿ ಪ್ರಕಾಶ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಕಾಶ್ ಅಂತ ಸರ್, ಹನುಮಂತಪುರ, ಭದ್ರಾವತಿ ತಾಲೂಕು ಹನುಮಂತಪುರ ಗ್ರಾಮದಿಂದ ಸರ್. ಸರ್ 103 ಸರ್ವೆ ನಂಬರ್ ಅಲ್ಲಿ ನಮ್ಗೆ ಸುಮಾರು ಒಂದು 100 ಬರುತ್ತೆ ಸರ್. ಅದು ಅರಣ್ಯ ಇಲಾಖೆ ಅಂತ ಆಗಿದೆ ಸರ್. ಅದು ಪಾಣಿ ಇತ್ತು ಸರ್, ನಮಗೆ 20 ವರ್ಷದ ಪಾಣಿ ಇದೆ. ಸರ್ವೆ ನಂಬರ್ ಈಗ ಹಕ್ಕು ಪತ್ರ ಕೊಡ್ತಾ ಇಲ್ಲ ಸರ್. ಅರಣ್ಯ ಹಕ್ಕು ಸಮಿತಿ ಕೊಟ್ಟರು ಸಹ ನಿಮ್ದು ಅರಣ್ಯ ಅಂತಾನೆ ಇದೆ. ನೋಡಪ್ಪ, ನಿಮ್ ಭದ್ರಾವತಿದು ನಮಗೆ ಗಮನಕ್ಕೆ ಬಂದಿದೆ. ಹಿಂದೆ ಅರಣ್ಯ ಅಂತ ಇದ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಹಾಗಿದ್ರೆ ನೀವು ಅರಣ್ಯ ಹಕ್ಕು ಸಮಿತಿಗೆ ಕೊಟ್ಟು ಮಂಜೂರು ಮಾಡಿಸ್ಕೋಬೇಕು ಸರ್. ಕೊಟ್ಟಿದ್ದೀವಿ ಸರ್, ಈ 3 ತಿಂಗಳಾದ್ರೂ ಅದೇ ಕಾರಣ ಹೇಳ್ತಾರೆ ಸರ್. ನಿಮ್ ಊರಿನವರು ಅಧ್ಯಕ್ಷರಲ್ಲನ? ಸರ್, ನಿಮ್ ಊರಿನವ್ರ ಅಧ್ಯಕ್ಷರಾದ್ಮೇಲೆ ಅವರೇ ತೀರ್ಮಾನ ಮಾಡಕ್ ಬರೋದನ್ನ ಹೇಳ್ತೀವಿ ಸರ್. ಹೇಳ್ತೀವಿ ಸರ್. 16ರಿಂದ 22ರವರೆಗೆ ಮತ್ತೆ ಸಭಾಧ್ಯಕ್ಷರೇ 28ರಿಂದ 31ರವರೆಗೂ ಕೂಡ ಇವರಿಗೆ ಪವರ್ಸ್. ಅದು ಪ್ರಾಧಿಕಾರದ ಆದೇಶವನ್ನು ಪಾಲಿಸಲು ವಿಪುಲಾಧಿಕ ದಂಡನೆ, ಜೈಲು ಸಮೇತ. ಬಗಾರ್ ಹುಕುಂ ಇದ್ರೆ ಅರ್ಜಿ ಕೊಟ್ಟಿದ್ರೆ ನೀವು? ಕೊಟ್ಟಿದೆ ಸರ್, ಎಲ್ಲ ಕೊಟ್ಟಿದೆ. ಅರ್ಜಿ ಕೊಟ್ಟಿದ್ರೆ ನಿಮಗೆ ಮಂಜೂರು ಮಾಡೋದಕ್ಕೆ
ನಾವು ಜಿಲ್ಲಾಧಿಕಾರಿಗೆ ಇಲ್ಲಿಂದ ಆದೇಶ ಕೊಡ್ತೀವಿ, ಒಂದು ಅರ್ಜಿ ಕಳಿಸ್ಕೊಡ್ರಿ. ಸರಿ ಸರ್, ಸರಿ. ಆಯ್ತು. ಸೊ ಅವ್ರ ಅರ್ಜಿ ಕಳಿಸ್ಕೊಟ್ಟ ತಕ್ಷಣ ನಿಮ್ಮಿಂದ ಒಂದು ಆದೇಶ ಹೊರಡುತ್ತೆ ಸರ್? ಹೋಗುತ್ತೆ. ಎಸ್. ಈಗ ಭದ್ರಾವತಿಯಿಂದ ಪ್ರಕಾಶ್ ಕರೆ ಮಾಡಿದ್ದಾರೆ. ಪ್ರಕಾಶ್, ಸಮಸ್ಯೆ ಏನಿದೆ ತಿಳಿಸಿ, ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ ಅವ್ರ ಜೊತೆ. ಮಾತಾಡಿ ಪ್ರಕಾಶ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಹೇಳು. ನಮಸ್ಕಾರ. ಪ್ರಕಾಶ್ ಅಂತ ಸರ್, ಹನುಮಂತಪುರ, ಭದ್ರಾವತಿ ತಾಲೂಕು ಹನುಮಂತಪುರ ಗ್ರಾಮದಿಂದ ಸರ್. ಸರ್ 103 ಸರ್ವೆ ನಂಬರ್ ಅಲ್ಲಿ ನಮ್ ಸುಮಾರು ಒಂದು 100 ಇಷ್ಟ ಬರುತ್ತೆ ಸರ್. ಅದು ಅರಣ್ಯ ಇಲಾಖೆ ಅಂತ ಆಗಿದೆ ಸರ್. ಅದು ಪಾಣಿ ಇತ್ತು ಸರ್, ನಮಗೆ 20 ವರ್ಷದ ಪಾಣಿ ಇದೆ. ಸರ್ವೆ ನಂಬರ್ ಈಗ ಹಕ್ಕು ಪತ್ರ ಕೊಡ್ತಾ ಇಲ್ಲ ಸರ್. ಅರಣ್ಯ ಹಕ್ಕು ಸಮಿತಿ ಕೊಟ್ಟರು ಸಹ ನಿಮ್ದು ಅರಣ್ಯ ಅಂತಾನೆ ಇದೆ. ನಿಮ್ ಭದ್ರಾವತಿದು ನಮಗೆ ಗಮನಕ್ಕೆ ಬಂದಿದೆ, ಹಿಂದೆ ಅರಣ್ಯ ಅಂತ ಇದ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಹಾಗಿದ್ರೆ ನೀವು ಅರಣ್ಯ ಹಕ್ಕು ಸಮಿತಿಗೆ ಕೊಟ್ಟು ಮಂಜೂರು ಮಾಡಿಸ್ಕೋಬೇಕು ಸರ್. ಕೊಟ್ಟಿದ್ದೀವಿ ಸರ್, ಈ 3 ತಿಂಗಳಾದ್ರೂ ಅದೇ ಕಾರಣ ಹೇಳ್ತಾರೆ ಸರ್. ನೀವು 300 ಅಧ್ಯಕ್ಷರಲ್ಲನ? ಸರ್, ನೀವು 300 ಅಧ್ಯಕ್ಷರಾದ್ಮೇಲೆ ಅವರೇ ತೀರ್ಮಾನ ಮಾಡಕ್ ಬರೋದನ್ನ ಹೇಳ್ತೀವಿ ಸರ್, ಹೇಳ್ತೀವಿ ಸರ್. ಈಗ ಹೇಳಿ ಮಾಡು, ನಾನು ಎಸಿ ಅವರು ತೀರ್ಮಾನ ಮಾಡಿ ಒಂದು ಹಿರಿಯರ್ ಹೇಳಿಕೆ ಒಂದು ಕೊಡಬೇಕು. ವೋಟರ್ ಲಿಸ್ಟ್ ಕೊಡು, ನಿನ್ನ ಆಧಾರ್ ಕಾರ್ಡ್ ಕೊಡು, ಆ ತೀರ್ಮಾನ ಮಾಡಿ ಇವ್ನು ಮಾಜಾರ್ ಮಾಡಕ್ ಹೇಳೋರಿಗೆ ಮಾಡಿ ಎಸಿ ಕಳಿಸು, ಎಸಿಯಿಂದ ಮಂಜೂರು ಮಾಡಿ ಕೊಡಕ್ ಹೇಳ್ತೀವಿ. ಓಕೆ. ಸೊ ಸರ್, ಇವಾಗ ಮೈಸೂರು ತಾಲೂಕು ಆಫೀಸ್ನಲ್ಲಿ ಲಂಚಾವತಾರ ಇದೆ ಅಂದ್ಬಿಟ್ಟು ಮಹದೇವ್ ಅನ್ನೋರು ಒಬ್ರು ಬರ್ದಿದ್ದಾರೆ ಸರ್ ಫೇಸ್ಬುಕ್ನಲ್ಲಿ. ಮೈಸೂರು ತಾಲೂಕು ಆಫೀಸ್ನಲ್ಲಿ ಲಂಚದ ಹಾವಳಿ ಇದೆ ಸರ್ ಅಂತ. ನೋಡ್ರಮ್ಮ, ಈ ಲಂಚ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾರು ಇದರಲ್ಲಿ ತೊಡಗಿದ್ದಾರೆ ಅಂದರೆ ಇನ್ವಾಲ್ವ್ ಆಗಿರ್ತಾರೆ, ಅವ್ರ ಹೆಸರನ್ನು ಇಟ್ಟು ಯಾರು ಕೊಟ್ಟವರಿದ್ರೆ ಅವ್ರ ಹೆಸರನ್ನು ನಮೂದಿಸಿ ಕಳಿಸಿದರೆ ತಕ್ಷಣ ಎನ್ಕ್ವೈರಿ ಮಾಡಿ ಕ್ರಮಕ್ಕೆ ತಗೊಳ್ತೀವಿ. ಕೊಡಬೇಕು. ಯಾಕಂದರೆ ಮೆಟೀರಿಯಲ್ ಇಲ್ದೇ ಏನೇ ನಾವು ಕ್ರಮ ಕೈಗೊಂಡ್ರು ಕೂಡ ತಕ್ಷಣ ಇದಕ್ಕೆ ಹೋಗ್ಬಿಡ್ತಾರೆ ಟ್ರಿಬ್ಯುನಲ್ಗೆ. ಅಲ್ಲಿ ಅನಾವಶ್ಯಕ ಕ್ರಿಟಿಸಿಸಮ್ ಮಾಡ್ತಾರೆ, ಏನು ಬೇಸಿಸ್ ಇಲ್ದೇ ಮಾಡಿದಾರಂತ. ಅದಕ್ಕೆ ಇವತ್ತು ನಾವು ತುಂಬ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಅದಕ್ಕೆ ಅವರು ಇಂಥವ್ರು ಹಣ ಕೊಟ್ಟಾರೆ ಅಂತ ಹೇಳಿದರೆ ನಮ್ಮವ್ರು ಹೋಗಿ ಅವನು ಎನ್ಕ್ವೈರಿ ಮಾಡಿ ಹೌದು ಅಂದರೆ ವಿಲ್ ಟೇಕ್ ಆಕ್ಷನ್. ಸರ್, ಎಷ್ಟೋ ಜನ ಹಣ ಕೊಟ್ಟವ್ರು ಹೊರಗಡೆ ಬರೋದಿಲ್ಲ ಸರ್. ಅಯ್ಯೋ ನಮ್ಮ ಕೆಲಸ ಅದೇ ಬಂದ ಯಾರು ಈಗ ಯಾರು ತಲೆ ಕೊಡ್ಬೇಕಲ್ಲ. ಈ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂದ್ರೆ ಕೊಟ್ಟವನು ಧೈರ್ಯವಾಗಿ ಹೇಳ್ಬೇಕಾಗತ್ತೆ. ಅವ್ನು ಕಷ್ಟ ಆದ್ರೂ ಚಿಂತಿಲ್ಲ, ತ್ಯಾಗ ಮಾಡಲೇಬೇಕಾಗತ್ತೆ. ತಗೊಂಡವನಂತೂ ಒಪ್ಪೋದಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಈ ವ್ಯವಸ್ಥೆಯನ್ನು ತಪ್ಪಿಸ್ಬೇಕಂದ್ರೆ ಈ ಕೊಡೋ ಜನರು ಕೂಡ ವಿಶ್ವಾಸದಿಂದ, ನಂಬಿಕೆಯಿಂದ ಇದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಯಾರು ಕೇಳ್ತಿದ್ದಾರೆ ಅವರು ಡೈರೆಕ್ಟ್ ಆಗಿ ಹೋಗಿ ಖಂಡಿತ ಮಾಡಬೇಕಾಗತ್ತೆ. ಇಲ್ಲದ್ರೆ ಮೆಟೀರಿಯಲ್ ಇಲ್ಲದೆ ನಾವು ಎನ್ಕ್ವೈರಿ ಮತ್ತೊಂದು ಸಸ್ಪೆನ್ಷನ್ ಮಾಡಿದರೆ ಡಿಸಿಪ್ಲಿನರಿ ಸೆಕ್ಷನ್ ತಕ್ಷಣ ಈ ಕೋರ್ಟ್ನವರು ಅನಾವಶ್ಯಕವಾಗಿ ಕ್ರಿಟಿಸೈಸ್ ಮಾಡ್ತಾರೆ. ಓಕೆ. ಸೊ ಯಾರಾದ್ರೂ ಲಂಚ ಕೇಳ್ತಾ ಇದ್ರೆ ಅವರ ಹೆಸರನ್ನ ತಿಳಿಸಿ, ಜೊತೆಗೆ ಅವರು ಏನ್ ಕೇಳಿದ್ದಾರೆ, ಯಾಕೆ ಕೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಬರೆದು ಕಳಿಸಿದ್ರೆ ತಕ್ಷಣವೇ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಲೋ ಮಿನಿಸ್ಟರ್. ನಿಮ್ಮ ಒಂದು ಕರೆ ಹಲವಾರು ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬಹುದು. ಸಚಿವರೊಂದಿಗೆ ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಬಹುದು. ವಿಧಾನಸೌಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಚಿವರು ಸಿಗ್ತಾರೋ ಇಲ್ವೋ, ಆದರೆ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನೀವು ನೇರವಾಗಿ ಕರೆ ಮಾಡೋದ್ರ ಮೂಲಕ ಸಚಿವರೊಂದಿಗೆ ನೇರವಾಗಿ ಮಾತನಾಡಬಹುದು. ಸರ್, ಈಗ ಫೇಸ್ಬುಕ್ನಿಂದ ಒಂದು ಪ್ರಶ್ನೆ ಇದೆ ಸರ್. ಭದ್ರಾವತಿಯ ಗೋವಿಂದರಾಜು ಇದನ್ನ ಬರೆದಿದ್ದಾರೆ. ಶಿವಮೊಗ್ಗದ ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಭದ್ರಾವತಿಯ ನಗರಸಭೆ ಕಮಿಷನರ್ ಮನೋಹರ್ ಅವರ ಎತ್ತಂಗಡಿಯ ಪ್ರಯತ್ನ ನಡೀತಾ ಇದೆ. ಅವರು ಬಹಳ ದಕ್ಷ ಅಧಿಕಾರಿಗಳು. 8 ತಿಂಗಳ ಒಳಗಾಗಿಯೇ ಅವರನ್ನ ಎತ್ತಂಗಡಿ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಅಂತ ಗೋವಿಂದರಾಜು ಅನ್ನೋರು ಬರೆದಿದ್ದಾರೆ. ನನ್ನ ಗಮನಕ್ಕೂ ಬಂದಿದೆ. ನಾನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದನ್ನು ಉಳಿಸೋ ಕೆಲಸ. ಬಟ್ ಯಾರ ಹೇಳಿ ಮಾಡಿಸಿದಾರೋ ಗೊತ್ತಿಲ್ಲ, ಅದನ್ನು ತಿಳ್ಕೊಬೇಕಾಗತ್ತಲ್ಲ. ಅದರಿಂದ ಪ್ರಯತ್ನ ಮಾಡ್ತೇನೆ. ಅಂದ್ರೆ ಅದು ಅಲ್ಲಿ ಏನಾಗ್ತಾ ಇದೆಯೋ ಗೊಂದಲ, ಅದನ್ನು ನಿವಾರಿಸ್ತೀರಿ ಹಾಗಾದ್ರೆ ಸರ್? ನಿವಾರಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಸಚಿವರು ನೀಡಿದ್ದಾರೆ. ಕಾಣದ ಕೈಗಳನ್ನ ಕಂಡು ಹಿಡಿದು ಅದಕ್ಕೆ ತಕ್ಕ ಉತ್ತರವನ್ನ ನೀಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ದೊರೆಸ್ವಾಮಿ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಯಜಮಾನರಿಗೆ. ನಮಸ್ಕಾರ. ಹೇಳಿ. ತೊಂದರೆ ಕೊಡ್ತಾ ಇದ್ದೇನೆ. ಒಂದು ಪ್ರಶ್ನೆ ನಮ್ದು ಇಷ್ಟಿದೆ. ಭೂಮಿ ಹಕ್ಕು
ಕಾಡಿನಲ್ಲಿರೋರು ಹಳ್ಳಿಲಿರೋರು ಎಲ್ಲ ಬಡತನದಲ್ಲಿ ಸಾಯ್ತಾ ಇದ್ದಾರೆ. 70 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಇನ್ನೆಷ್ಟು ವರ್ಷ ಅವರು ಬಡತನದಲ್ಲಿ ಇರ್ಬೇಕು? ಸರ್ಕಾರದ ಅಭಿಪ್ರಾಯ ಅಂತ ಕೇಳ್ತೀವಿ. ಸರ್ಕಾರದ ಅಭಿಪ್ರಾಯ ಇನ್ನೆಷ್ಟು ವರ್ಷ ಅವರು ಆ ಬಡತನದಲ್ಲಿ ಹಸ್ಕೊಂಡಿರ್ಬೇಕು ಅಂತ. ಅವ್ರಿಗೆ ಏನ್ ಆಗ್ಬೇಕು ಹೇಳ್ರಿ, ಅವ್ರಿಗೆ ಏನ್ ಆಗ್ಬೇಕು? ಇದು ಅಲ್ಲ, ಇದೆಲ್ಲ ನಮ್ದು ನಿಮ್ದು ಕಾನ್ವರ್ಸೇಷನ್ ಆಗಿಬಿಟ್ಟಿದೆ ಈಗ. ನಿಮ್ಮ ದಶಮಿಗಳೇ, ನಿಮ್ಮ ಮನವಿಯನ್ನ ನಾನು ನೋಡಿದ್ದೇನೆ, ನನ್ನ ಕೈಯಾಗೆ ಐತಿ, ಟೇಬಲ್ ಮೇಲೆ ಇಟ್ಕೊಂಡಿದ್ದೇನೆ. ಒಂದು ನಿಮ್ಮ ಚಳವಳಿಯನ್ನು ಮಾಡ್ತಾ ಇದ್ದೀರಿ, ಹೌದಾ? ಅದಕ್ಕೆ ನೋಡಿ, ನೀವು ಒಂದು ಮನೆ ಹಕ್ಕುಪತ್ರ ಅಂತ ಹೇಳ್ತೀರಿ, ಹೌದನ್ರಿ? ಹೌದು. ಅದಕ್ಕೆ ಈಗಾಗಲೇ ಅವ್ರು ಸರ್ಕಾರಿ ಜಾಗದಾಗ ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಹಕ್ಕುಪತ್ರ ಕೊಡೋಕ್ಕೆ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದೀವಿ. ಮೊನ್ನೆ 3 ತಿಂಗಳ ಮತ್ತೆ ಮುಂದುವರ್ಸಿದ್ದೀವಿ. ಅರ್ಜಿ ಕೊಡಿಸುವಂಥ ಕೆಲಸ ಮಾಡಿರಿ. ಒಂದು ವೇಳೆ ಯಾರ್ದಾರು ಖಾಸಗಿ ಇದ್ದರೆ ಆ ಜಾಗದಾಗ ಹೊಸ ಗ್ರಾಮ ಮಾಡ್ತೀವಿ, ಅದ್ರಾಗ ಬಂದಿದ್ರೆ ಅವ್ರಿಗೆ ಹಕ್ಕುಪತ್ರ ನಾವು ಮಂಜೂರು ಮಾಡಿ ಕೊಡ್ತೀವಿ. ಈಗ ನೀವು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೀರಿ, ಫೀಲ್ಡ್ ವರ್ಕನ್ನು ನೀವು ಮಾಡದೆ ಹೋದರೆ ಅವರಿಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ. ಭೂಮಿ ಕೊಡಿಸ್ರಿ ಅಂತ ಹೇಳ್ತೀರಿ, ನಮಗೆ ಭೂಮಿ ಎಲ್ಲಿದೆ ಬೇಕು. ನಾನೀಗ ಸರ್ಕಾರದ ಭೂಮಿ ಸಾಗುವಳಿಗೆ ಯೋಗ್ಯವಾಗಿದ್ದರೆ ಅದನ್ನೆಲ್ಲ ಲಿಸ್ಟ್ ಮಾಡಿರಿ ಅಂತ ಪಂಚಾಯತಿಗಳಿಗೆಲ್ಲ ಜಿಲ್ಲಾಧಿಕಾರಿಗೆ ಕಳಿಸ್ಕೊಟ್ಟಿದ್ವಿ, ಅವ್ರು ಮಾಡ್ತಾರೆ. ಎಲ್ಲಿ ಭೂಮಿ ಇದೆ, ಸಾಗುವಳಿಗೆ ಯೋಗ್ಯವಾಗಿದೆ ಅಂಥದ್ದನ್ನು ನೋಡಿ ನೀವು ಕೊಟ್ಟರೆ ಅವ್ರಿಗೆ ಕೊಡ್ರಿ ಅಂತ ನಾವು ಹೇಳ್ತೀವಿ. ಹೇಳಿ, ಹೌದು ತಗೊಳ್ರಿ. ನಾವು ಉಳುವವನೇ, ಈಗ ಉಳುವವನೇ ಹೊಲದೊಡಿ ಅಂತ ಮಾಡಿಲ್ವಾ? ಎಷ್ಟು ಭೂಮಿ ಇದೆ ಅನ್ನೋದನ್ನ ಅಂಕಿಅಂಶಗಳು ಕಳಿಸಿದ್ದಾರೆ. ಸ್ವಲ್ಪ ದಿವಸದಾಗೆ ಗ್ರಾಮದ್ದು ಕೂಡ ಎಷ್ಟಿದೆ ಅಂತ ಕಳಿಸಿದ್ದಾರೆ. ಈಗ ನೋಡಿ ದೊರೆಸ್ವಾಮಿಗಳೇ, ನೀವು ಇತ್ತೀಚೆಗೆ ಹಳ್ಳಿ ಮೇಲೆ ಹೋಗಿಲ್ಲ. ನಿಮ್ಮ ಹತ್ರನೂ ಇದೆ. ಆಯ್ತು ತಗೊಳ್ಳಿ. ನಿಮ್ಮನ್ನ ಕಮಿಟಿಗೆ ಚೇರ್ಮನ್ ಮಾಡಿದ್ರು, ನೀವು ಏನು ಮಾಡ್ಲಿಲ್ಲ, ಕೂತ್ಕೊಂಡ್ ಬಿಟ್ಟಿದ್ದೀರಿ. ಯಾವತ್ತು ಮಾಡ್ತೀರಿ? ಏನು ಯಾವತ್ತು ಮಾಡ್ತೀರಿ ಕಮಿಟಿ? ನಿಮ್ಮನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ, ನಿಮ್ಮನ್ನ ಅಧ್ಯಕ್ಷ ಹಂಚೋ ಕಮಿಟಿಗೆ ನಿಮ್ಮನ್ನ ಅಧ್ಯಕ್ಷರು ಮಾಡಿದ್ದಾರೆ. ಹೇಳೋದು ಅರ್ಥ ಆಗಲ್ಲ ನನಗೆ. ಇದು ಬೆಳಗಾಂನಲ್ಲಿ, ಬೆಳಗಾವಿಯಲ್ಲಿ ಆವತ್ತಿನ ದಿವಸ ತಮ್ಮನ್ನು ಕೂಡಿಸ್ಕೊಂಡು ಸಿದ್ದರಾಮಯ್ಯವರು ತಮ್ಮ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ಮುಖ್ಯ, ಅದೇ ಕೆಲಸ ಮಾಡಬೇಕಾದ್ದು. ಈಗ ಹೇಳೋರಿಗೆ ಕೇಳ್ರಿಲಿ, ನಾನು CMಗಳು ಕಮಿಟಿ ಮಾಡೋದನ್ನು ಮಾಡಿಸ್ತೀನಿ. ಬಟ್ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕಾ? ಫೀಲ್ಡ್ನಲ್ಲಿ ಯಾರ್ಯಾರಿಗೆ ಭೂಮಿ ಬೇಕು ಅವರು ಕೇಳ್ರಿ, ಯಾರ್ಯಾರಿಗೆ ಭೂಮಿ ಬೇಕು, ಯಾವ ಊರಾಗ ಬೇಕು ಅನ್ನೋದನ್ನು ನೀವು ಹುಡುಕಿ ತಹಸೀಲ್ದಾರ್ಗಳಿಗೆ ಅರ್ಜಿ ಕೊಡಬೇಕು. ಅಲ್ಲಿ ಭೂಮಿ ಅವೈಲೇಬಲ್ ಇದ್ದರೆ ಅವರಿಗೆ ಲ್ಯಾಂಡ್ಲೆಸ್ ಆದರೆ ಭೂಮಿ ಕೊಡೋಣ. ಕೇಳಿ, ಅವರ ಹತ್ರ ಇದ್ದ ಪಟ್ಟಿ ಇದೆ, ನನಗೂ ಕೊಟ್ಟಿದ್ದಾರೆ. ಎಲ್ಲ ಊರಿನಲ್ಲೂ ನಿಮಗೆ ಕೊಟ್ಟರಿಂದ ಆಗೋದಿಲ್ಲ, ನೀವು ಕೊಟ್ಟದ ನನಗೆ ಕಳಿಸ್ತೀರಿ, ಅಲ್ಲಿ ತಹಸೀಲ್ದಾರ್ಗಳಿಗೆ ಕೊಡಬೇಕು. ಸೆಕ್ರೆಟರಿ ಹತ್ರ ಇದೆ ಸರ್, ಅವರೇ ಕಳಿಸಿದ್ ನನಗೆ. ಸೆಕ್ರೆಟರಿ ಇದ್ದಾರಲ್ಲ, ಅವರೇ ಕಳಿಸಿರೋದು ನನಗೆ. ಅದು ನಿಮ್ಮ ಸೆಕ್ರೆಟರಿ ಕಳಿಸಿರೋದು. ಎರಡು ಪಟ್ಟಿನೂ ಕಳಿಸಿದ್ದಾರೆ. ನಾವು ಮುಂದಕ್ಕೆ ಹೋಗ್ಬೇಕು, ನಾವು ನಿಮ್ ಜೊತೆಗೆ ಇದ್ದೀವಿ. ಆಯ್ತಾಯ್ತು, ಇರ್ತೀವಿ. ಈಗ ಕಮಿಟಿ ಮಾಡ್ಕೊಳ್ಳಿ. ಇಲ್ಲಪ್ಪ ಸ್ವಾಮಿ, ನೀವ್ ಹೆಂಗ್ ಹೋಗಾಟ ಮಾಡ್ತಿದ್ರಲ್ಲ, ಇದನ್ನ ನಾವು 72ರಾಗ ಮಾಡಿದೀವಿ. ಎಲ್ಲ ನಿಮ್ಮದು ಕತೆ. ಇದು ನೋಡಿ, ನಾನು ಹಳೆ ಕತೆ ಹೇಳೋದು ಬೇಡ, ಇನ್ನು ನಮ್ಮ ಹಳೆ ಕತೆಗಳು ಬೇಡ. ಈಗಿನ ಕತೆನ ನಾನು ಹೇಳ್ತಾ ಇದ್ದೀನಿ, ಕೊಡ್ರಿ. ಯಾವ ಊರಿಗೆ, ಯಾವ ಊರಿಗೆ, ಯಾವ ಊರಾಗೆ, ಯಾವ ಜನರಿಗೆ ಜಾಗ ಬೇಕು ಅಂತ ತಹಸೀಲ್ದಾರಿಗೆ ಅರ್ಜಿ ಕೊಡಕ್ ಹೇಳ್ರಿ. ಪಟ್ಟಿ ನಾನು ರೆವೆನ್ಯೂ ಸೆಕ್ರೆಟರಿ ಹತ್ರ ಕೊಡಿಸ್ತೀನಿ. ಕೊಡ್ಸ್ರಿ. ನೀವು ಅವನು ಜಮೀನು ರೈತನಾಗಿ ದೊರೆಸ್ವಾಮಿಗಳೇ, ನಾವೆಲ್ಲ ಈ ಭಾಷಣ ಮಾಡಿದೀವಿ. ನೀವು ಹೇಳೋ ಜನಕ್ಕೆ ಜಮೀನು ಇಲ್ಲದೆ ಸಾಗುವಳಿ ಮಾಡ ಅವನಿಗೆ ಆಸಕ್ತಿ ಇದ್ರೆ ಯಾವ ಊರ ಬೇಕು ಅಂತ ಅರ್ಜಿ ಕೊಡ್ರಿ. ಅವನು ಜಮೀನು ರೈತನಾಗಿದ್ರೆ ಅವನಿಗೆ ಭೂಮಿ ಕೊಡಿಸುವಂತ ಕೆಲಸ ಮಾಡೋಣ. ಕಮಿಟಿ ಮಾಡಿ ನೀವು ಹಂಚಬೇಕು.
ಓ ಕಮಿಟಿ ಮಾಡಕ ಆಯ್ತು ಕಮಿಟಿ ಮಾಡಿ ಅಂತ ಆಯ್ತಾಯ್ತು ಅವರು ರಾಜ್ಯ ಮಟ್ಟದ ಕಮಿಟಿ ಮಾಡಬೇಕು ಆಯ್ತಾಯ್ತು ಹೇಳ್ತೇನೆ ಭರವಸೆ ಕೊಟ್ಟಿದ್ದೀರಿ ಆಯ್ತಾಯ್ತು ಮತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಅಂತ ಹೇಳಿ ಅದನ್ನ 3 ದಿವಸದ ಒಳಗಾಗಿ ಕೊಟ್ಟೆ. ಇನ್ನು 3 ದಿವಸದ ಒಳಗಾಗಿ ದಯವಿಟ್ಟು ಅದರ ಇದನ್ನ ಮಾಡಿಸಿ, ಆ ಕಮಿಟಿ ಮಾಡಿಸಿ. ಆಮೇಲೆ ಓಡ್ ಹೋಗ್ತಾ ಕೆಲಸ ಮಾಡೋಣ. ಇಬ್ರು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತೀವಿ. ಧನ್ಯವಾದ ದೊರೆಸ್ವಾಮಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಕಮಿಟಿಯ ಕುರಿತಾಗಿ ದೊರೆಸ್ವಾಮಿ ಅವರು ಹೇಳ್ತಿದ್ದಾರೆ. ಎಸ್, ಆದಷ್ಟು ಬೇಗ ಈ ಕುರಿತಾಗಿ ಗಮನ ಹರಿಸ್ತೀವಿ ಅಂತ ಸಚಿವರು ಹೇಳಿದ್ರು. ಈಗ ಮಂಗಳೂರಿಂದ ಕೃಷ್ಣಕುಮಾರ್ ಕರೆ ಮಾಡಿದ್ದಾರೆ. ಕೃಷ್ಣಕುಮಾರ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ. ಹಲೋ ಸರ್, ನಮ್ದು ಇಲ್ಲಿ ಮಂಗಳೂರು ಸರ್. ಹೇಳಿ. ಇಲ್ಲಿ ನಮ್ದು ಕುಮ್ಕಿ ಜಮೀನು ಅಂತ ಬರುತ್ತಲ್ಲ ಸರ್? ಯಾವುದು? ಕುಮ್ಕಿ ಜಮೀನು ಅಂತ ಹೇಳಿ. ತಗೊಳ್ರಿ. ಅದು ರೈತರಿಗೆ ಯಾವ ಬಿಟ್ಕೊಡ್ತೀರಿ ಸರ್? ಅದು ಬಿಟ್ಕೊಡಲ್ಲ, ಅದು ಹಿಂದಿನವರು ಫಾರೆಸ್ಟ್ ಅಂತ ಮಾಡಿಬಿಟ್ಟಾರೆ. ಆ ಫಾರೆಸ್ಟ್ ಇಂದ ತೆಗಿಬೇಕು ಅಂತ ನಾನು ಬೆನ್ನ ಹಚ್ಕೊಂಡಿದ್ದೀನಿ. ಈಗ ಮಂತ್ರಿ ಮಂಡಲದ ಮುಂದೆ ಬರ್ತಾ ಇದೆ. ಎಲೆಕ್ಷನ್ ಟೈಮ್ ಅಲ್ಲಿ ಭರವಸೆ ಕೊಟ್ಟಿದ್ರಿ ಸರ್. ಹೌದು, ಈಗಲೂ ಈಗ ಅದ್ರಾಗೆ ಇದೀನ್ರಿ. ಅದಕ್ಕೋಸ್ಕರ ಮಂತ್ರಿ ಮಂಡಲದ ಬರ್ತಾ ಇದೆ. ಎಲ್ಲರೂ ಒಪ್ಸಿ ಅದನ್ನು ಕೈ ಬಿಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಹಣಕಾಯಿ ಮಾಡಿಸಿ ಬರ್ತೀನಿ. ಇಲ್ಲದ್ರೆ ನಿಮ್ ಜೊತೆಗೆ ನಾನು ಸೇರ್ತೀನಿ. 1 ವರ್ಷ ಸಮಯ ಇದೆ ಸರ್, ಅಷ್ಟ್ರಲ್ಲಿ ಆಗ್ಲಿ ಅನ್ನೋದು ಅವರ ಆಶಯ. ಆಯ್ತು, ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಎಸ್, ಈಗ ಹಾವೇರಿ ಸ್ಟೋರಿನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಸರ್. ಹಾವೇರಿಯಲ್ಲಿ ಈಗ ಬಗರ್ ಹುಕುಂ ರೈತರ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ನಾನು ನೋಡಿದ್ದೀನಿ, ಅಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋರು ಯಾರು ಇಲ್ಲ. ಅವರು ಅರಣ್ಯ ಜಮೀನಿಗೆ ಚಳವಳಿ ಇಲ್ಲೇ ಇದ್ದಾರೆ ನೋಡ್ರಿ. ಅದು ಮಾಡಿದ್ರೆ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಕೊಟ್ಟು ಅವರಿಗೆ ಬೇಕಾದ ಈ ದಾಖಲೆನಲ್ಲಿ ಆಗಲೇ ಹೇಳಿದ್ದೀನಿ, ಅದು ಕೊಟ್ಟರೆ ಎಸಿಗೆ ಕಳಿಸ್ತಾರೆ. ಎಸಿಗೆ ಅವರು ತೀರ್ಮಾನ ಮಾಡ್ತಾರೆ. ಆದ್ರೆ ಸರ್, ನೀವು ಹೇಳಿದ ಹಾಗೆ ಅವರಿಗೊಂದು ಮಾರ್ಗದರ್ಶನದ ಕೊರತೆ ಇದೆ. ನೀವು ಪ್ರತಿಭಟನೆ ಮಾಡಿದ್ದನ್ನ ಕೂಡ ನೀವು ನಿಮಗೆ ಗೊತ್ತಿರಬಹುದು. ನಾನು ಅಲ್ಲೇ ಹಿರೇಕೆರೆಗೆ ಹೋಗಿ ಅಥವಾ ನಾನು ಇಲ್ಲಿ ಇದು ಎಂಥ ಜಿಲ್ಲೆ ಅದು, ಇದು ಹಾವೇರಿ ಜಿಲ್ಲೆಗೆ ಹೋಗಿ ಇಲ್ಲ ಹೇಳಿದ್ದೀನಿ, ಎಲ್ಲ ಕಡೆನೂ ಹೇಳಿದ್ದೀನಿ. ಅಲ್ಲಿ ಏನಾಗಿದೆ, ಅಲ್ಲಿ MLAಗಳಿದ್ದಾರೆ, ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಇಲ್ಲ ಕಂದಾಯ ಜಮೀನಾಗಿದ್ದರೆ ಆ ಕಂದಾಯ ಜಮೀನು ಬಗರ್ ಹುಕುಂನಾಗ ಅರ್ಜಿ ಕೊಡ್ಬೇಕು. ಇದ್ರ ಬಗ್ಗೆ ನಮ್ಗೆ ರೈತ ಮುಖಂಡ ಹನುಮಂತಪ್ಪ ಅವ್ರು ಕರೆ ಮಾಡಿದ್ದಾರೆ. ವೆರಿ ಗುಡ್ ಹನುಮಂತಪ್ಪ ಅವರೇ, ಸಚಿವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ, ಹೇಳ್ರಿ. ಹನುಮಂತಪ್ಪ ಹೇಳಿ ಸರ್. ನಮ್ಮ ಹೆಸರು ಹಾವೇರಿ ಜಿಲ್ಲಾ ರೈತ ಜಿಲ್ಲಾ ಪ್ರೆಸಿಡೆಂಟ್ ಅಂತ ಮಾತಾಡೋದು. ಹೇಳ್ರಿ ಸರ್. ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಸಂಪೂರ್ಣ ಚಿತ್ರಣವನ್ನು ತಮ್ಮ ಮುಂದೆ ಇಡ್ತಿದ್ದೇವೆ ಸರ್. ಈ ಅರಣ್ಯ ಭೂಮಿ ಬಗರ್ ಸಾಗುವಳಿ ಬಗ್ಗೆ ತಾವೇನು ಸ್ಪೀಕರ್ ಇದ್ದಾಗ ಧ್ವನಿತಿದ್ರಿ, ಆಲೋಚನೆ ಸಮೇತ ನಾವು ಹನುಮಂತಪ್ಪನವರೇ ಹೇಳಿ ಸರ್. ಈಗ ನೀವು ಚಳವಳಿ ಮಾಡ್ತಾ ಇರೋದು ಅರಣ್ಯ ಭೂಮಿನ ಅಥವಾ ಕಂದಾಯ ಭೂಮಿ ರೀ? ಸರ್, ಅರಣ್ಯ ಭೂಮಿನೂ ಮಾಡ್ತಾ ಇದಾವೆ, ಬಗರ್ ಭೂಮಿ ಎರಡೂ ಮಾಡ್ತಾ ಸರ್. ಹೇಳವರಿಗೆ ಕೇಳ್ರಿ. ಕಂದಾಯ ಇಲಾಖೆಯ ಭೂಮಿನೇ ನೀವು ಸಾಗುವಳಿ ಮಾಡ್ತಾ ಇದ್ದು ಅದಕ್ಕೆ 53ನೇ ಅಥವಾ 53ನೇ ಫಾರಂ ನೀವು ಕೊಟ್ಟಿದ್ರೆ ಅಲ್ಲಿ ನಿಮ್ಮ ಬಗರ್ ಹುಕುಂ ಸಮಿತಿ ಇದೆ, ನಿಮ್ಮ MLAನೇ ಅದರ ಅಧ್ಯಕ್ಷರು, ಅವ್ರು ತೀರ್ಮಾನ ಮಾಡ್ಬೇಕು ಸರ್. ಎಲ್ಲ ಅರ್ಜಿಯನ್ನು ಸರ್ ನಾವು ಕೊಟ್ಟಿದ್ದೇವೆ. ಅಲ್ಲಿ ಏನಾಗಿದೆ ಸರ್ ಅಂತ ಹೇಳಿದ್ರ, ಹೇಳಿ. ಬಗರ್ ಹುಕುಂ ಹೇಳಿ. ಬಗರ್ ಹುಕುಂ ಸಾಗುವಳಿ ಸಮಿತಿ ಸಕ್ರಮ ಸಮಿತಿ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಮನವಿಯನ್ನು ತಮಗೆ ಕೊಟ್ಟಿದ್ದೇವೆ ಸರ್. ಈ ಸಮಿತಿಯನ್ನ ರದ್ದುಪಡಿಸಲಿ, ಸಮಿತಿಯನ್ನು ರದ್ದುಪಡಿಸಿ ಆಯುಕ್ತರು ನೇಮಕ ಮಾಡಿದೆ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ ಸರಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಕೆಲಸ ಆಗ್ತಾ ಇಲ್ಲ ಸರ್, ಈ ಸಕ್ರಮ ಸಮಿತಿ ಕೆಲಸ. ಹೌದು ಸರ್. ಅದ್ರ ಜೊತೆಗೆ ಈ ಅರಣ್ಯ ಭೂಮಿದು ಒಂದು ಸಂಪೂರ್ಣವಾಗಿ ಹೇಳ್ತದೆ ಸರ್. ಅರಣ್ಯ ಭೂಮಿದು ಒಟ್ಟು ಹಾವೇರಿ ಜಿಲ್ಲೆಯಲ್ಲಿ 7,759 ಕುಟುಂಬಗಳು ಈ ಭೂಮಿ ನಂಬ್ಕೊಂಡು ಜೀವನ ಮಾಡ್ತದೆ ಸರ್. ಹೌದು. ಯಾವ್ದು ಅರಣ್ಯ ಭೂಮಿನ? ಹೌದು ಸರ್, ಹೌದು ಸರ್. ಅದಕ್ಕೆ ನೋಡಿ, ಹೋದ್ಸರಿ ಹಿರೇಕೆರೆಗೆ ಬಂದಾಗ ನಾನೆಲ್ಲ ಹೇಳಿ ಬಂದಿದ್ದೀನಿ. ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಕೊಟ್ಟಿದ್ದೀರಾ? ಅರಣ್ಯ ಹಕ್ಕು ಸಮಿತಿ ರೂಲ್ಸ್ ರೆಗ್ಯುಲೇಷನ್ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ನಾವು ಹೋರಾಟ ಮಾಡಿ ಇವತ್ತು ಹೋರಾಟ ಮಾಡೋದು 2ನೇ ಭಾಗ ರೀ. ಕಾನೂನು ಬಂದಿದೆ, ಹೋರಾಟ ಮಾಡಿದ್ರಿಂದಲೇ ಕಾನೂನು ಬರ್ತವೆ.
ಹಕ್ಕು ಪತ್ರ ಕೊಡ್ಬೇಕಂತ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಕೊಟ್ಟಿದ್ರಾ? ಕೊಟ್ಟಿದ್ದೇವೆ ಸರ್. ಕೊಟ್ಟಿ ನಾ ಅರಣ್ಯ ಹಕ್ಕು ಸಮಿತಿ ನಿಮ್ಮ ಊರಿನವ್ರ ತಾನೆ ಅವ್ರು ತೀರ್ಮಾನ ಮಾಡಿದಾರಾ? ಇಲ್ಲ ಸರ್, ಅದು ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಉಲ್ಟಾ ಆಗಿದೆ ಸರ್. ಉಲ್ಟಾ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಉಲ್ಟಾ ಆಗಿದೆ ಸರ್. ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಕೊಟ್ರೆ ಅವರು ತೀರ್ಮಾನ ತಗೋಬೇಕಾಯ್ತು. ಅದ್ರ ಬಗ್ಗೆ ಅದಕ್ಕೆ ಕೇಳಿ, ನಿಮ್ಮ ಊರಿನವರೇ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರು, ಸಮಿತಿಯವರು. ಒಂದ್ ವೇಳೆ ಅವರು ಕೆಲಸ ಮಾಡದೆ ಹೋದ್ರೆ ನಿಮ್ ಗ್ರಾಮಸ್ಥರೆಲ್ಲ ಸೇರಿ ತೆಗೆದು ಬಿಸಾಕ್ರಿ. ಆಯ್ತು ಸರ್. ಈಗ ಒಂದು ವಿಚಾರ ಸರ್ ತಮ್ಮ ಗಮನಕ್ಕೆ ತರ್ತಿರೋದು, ಹಾವೇರಿ ಜಿಲ್ಲೆಯಲ್ಲಿ ಸರ್ 30,617 ಎಕರೆ ಅರಣ್ಯ ಭೂಮಿ ಇದೆ ಸರ್ ಟೋಟಲ್ ಆಗಿ. ಏನಾಗಿದೆ ಸರ್ ಅಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋದ್ ತಿಂಗಳ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಇವತ್ತು ಹಕ್ಕುಪತ್ರ ಸಿಗ್ತಲ್ಲ ಸರ್ ಹಾವೇರಿ ಜಿಲ್ಲೆಯಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆ ಜೀರೋದಾಗಿದೆ ಸರ್, ಜೀರೋದಾಗಿದೆ. ಹಕ್ಕುಪತ್ರ ವಿಳಂಬ ಆಗಿದೆ. ತಾವು ಇವತ್ತು ಸಾಕಷ್ಟು ಇವತ್ತು ಸರ್ಕಾರದಲ್ಲಿ ತಾವು ತ್ಯಾಜ್ಯೇತನ ಅಧಿಕಾರಿಗಳು ಕೊಟ್ಟಿದ್ದೀರಿ, ಮೊಂಡ ಅಧಿಕಾರಿಗಳದಾರ. ಅದಕ್ಕೆ ಅವ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ಜಿಲ್ಲಾಡಳಿತವೇ ಹೊಣೆಗಾರ್ತಾರೆ. ಇವತ್ತು ಅದೇ ಕೆಲಸ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ತಿರೋದು. ಹಾವೇರಿ ಜಿಲ್ಲೆ ಹಿರೇಕೆಯವರನ್ನ, ಹಿರೇಕೆರೆ ತಾಲೂಕಿನ ಆರ್ಎಫ್ನವ್ರನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾನೂನು ಪ್ರಕಾರ. ಯಾಕಂತ ಹೇಳಿದ್ರೆ ಈಗ ಒಂದು ಕೆಲಸ ಮಾಡ್ರಿ ಸ್ವಾಮಿ, ಹೇಳ್ರಿ, ನಾನು ಮುಂದಿನ ತಿಂಗಳ ಫಸ್ಟ್ ವೀಕ್ನಾಗೇನೋ ನಿಮ್ಮ ಹಿರೇಕೆರೆ ಮತ್ತು ಅಲ್ಲಿಗೆ ಬರ್ತೀನಿ. ಯಾಕಂದರೆ ಆ ಹಿರೇಕೆರೆಯಿಂದ ನಾವು ಸಾಗರಕ್ಕೆ ಹೋದಾಗ ಅಲ್ಲಿ ಅನೇಕ ಜನ ಬರ್ತಾ ಇರ್ತಾರೆ. ಅಲ್ಲಿ ನಿಮಗೆ ಮಾರ್ಗದರ್ಶನ ಮಾಡೋರು ಇಲ್ಲ. ಆದ್ದರಿಂದ ನಾನು ಬಂದು ನೋಡಿ ಅಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಹಾಗಾದ್ರೆ ಭೇಟಿ ಕೊಡ್ತೀನಿ. ಹೋಗ್ತೀನಿ. ಎಸ್, ಮುಂದಿನ ತಿಂಗಳು ಮೊದಲ ವಾರದಲ್ಲಿ ನಾನು ಅಲ್ಲಿ ಭೇಟಿ ಕೊಡ್ತೀನಿ. ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನ ನೀಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾನು ವಿವರಿಸ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಈಗ ಮದ್ದೂರಿಂದ ಪುಟ್ಟಸ್ವಾಮಿ ಕರೆ ಮಾಡಿದ್ದಾರೆ. ಪುಟ್ಟಸ್ವಾಮಿ ಅವರು ಏನು ಸಮಸ್ಯೆ ಇದೆ ಸಚಿವರಿದ್ದಾರೆ, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಮದ್ದೂರಿಂದ ಸರ್, ಮಾಸಿಂಗಳಿ ಅಂದ್ಬಿಟ್ಟು ಹಳ್ಳಿಯಿಂದ. ಹೇಳಿ ಸರ್. ಈಗ ಫಸಲ್ ಬಿಮಾದ್ದು ನಮ್ಮ ತಾಯಿ ಹೆಸರು ಚೆನ್ನಮ್ಮ ಚಿಕ್ಕುಳಿಗೌಡ ಅಂದ್ಬಿಟ್ಟು ಒಂದು ಇದು ಕಟ್ಟಿದ್ವಿ ಸರ್, ಇನ್ಶೂರೆನ್ಸ್. ಏನು? ಫಸಲ್ ಬಿಮಾ ಯೋಜನೆ. ಇದು ಫಸಲ್ ಬಿಮಾ ಯೋಜನೆ. ಓಕೆ ಓಕೆ. ಇನ್ನೂ ಬಂದಿಲ್ಲ ಸರ್, ಮುಂಗಾರು ಕಟ್ಟಿದೆ. ಮತ್ತೆ ನಮ್ಮ ಮದ್ದೂರು ತಾಲೂಕು ಆಫೀಸ್ ಒಂದು ಕಂಪ್ಲೇಂಟ್ ಅದೇ ಸರ್. ಒಂದು ನಿಮಿಷ ನಮ್ಮ ಅಧಿಕಾರಿ ಇದ್ದಾರೆ, ಅವರೇ ಒಂದು ಮಾತು ಹೇಳ್ಬಿಡ್ತಾರೆ. ಫಸಲ್ ಬಿಮಾ ಯೋಜನೆ ಅದು ಕೃಷಿ ಇಲಾಖೆಗೆ ಅವ್ರಿಗೆ ಬರುತ್ತಲ್ಲ. ಈಗ ಫಸಲ್ ಬಿಮಾ ಯೋಜನೆ ಕೆಲವು ಕಡೆ ಬಂದಿದೆ, ಕೆಲವು ಬಂದಿಲ್ಲ. ನಾವು ಈ ನಮ್ಮ ಒಂದು ಉಪ ಸಮಿತಿ ಇದೆ, ಅದ್ರ ಮುಂದೆ ಇಟ್ಟು ಅದೊಂದು ತೀರ್ಮಾನ ಮಾಡ್ತೀವಿ. ಬೇಗ ದುಡ್ಡನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ತಾಯಿ ಹೆಸರು ಹಾಕಿದ್ವಿ ಚೆನ್ನಮ್ಮ ಅಡ್ಡಿಲ್ಲ ಅಡ್ಡಿಲ್ಲ, ಯಾರದೇ ಹೆಸರಿಗಿರಲಿ. ಬಟ್ ನೀವು ಯಾರ ಹೆಸರಿಗೆ ಇನ್ಶೂರೆನ್ಸ್ ಮಾಡಿದ್ರು ಅವರಿಗೆ ಬರುತ್ತೆ. ಮತ್ತೆ ಮದ್ದೂರು ತಾಲೂಕು ಆಫೀಸ್ ಒಂದು ಕಂಪ್ಲೇಂಟ್ ಇದೆ ಸರ್. ಯಾವುದು? ಮದ್ದೂರು ತಾಲೂಕು ಕಚೇರಿದು. ಕಚೇರಿದೇನು ಸರ್? ಮದ್ದೂರು ತಾಲೂಕು ಕಚೇರಿಯಲ್ಲಿ ಪೌತಿ ಖಾತೆ ಮಾಡಿಸಿಕೆ ಅಂತ ಹೋದ್ರೆ ಪೌತಿ ಖಾತೆ ಮಾಡ್ಸಕ್ಕೆ ಅಂತ ಹೋದಾಗ ಈಗ ತಂದೆ ಹೆಸರು ತಾಯಿ ಇಬ್ರು ಸೇರೋಗಿ 4 ಜನ ಗಂಡ್ಮಕ್ಳಿದ್ರೆ ಖಾತೆ ಮಾಡ್ಸಕ್ಕೆ ಅಂತ ಹೋದಾಗ 3 ಜನ ಹೆಣ್ಮಕ್ಳಿದ್ರೆ 7 ಜನಕ್ಕೂ ಸೇರಿ ಒಟ್ಟಿಗೆ ಸೇರ್ತಾರಲ್ಲ, ಯಾಕೆ ಅದು? ಈಗ ಒಂದು ಕೆಲಸ ಮಾಡ್ರಿ, ಹೇಳಿ ಸರ್. ನಿಮ್ದು ಇದೆಲ್ಲ ಬರೆದು ನನಗೊಂದು ಅರ್ಜಿ ಕಳಿಸ್ರಿ. ಅವ್ನು ತಹಶೀಲ್ದಾರಿಗೆ ನಾವು ಇಲ್ಲಿಂದ ಇದು ಕಳಿಸ್ಕೊಡ್ತೀವಿ. ಅದು ಏನಂದ್ರೆ ನಿಮ್ಮ ತಾಯಿ ಹೆಸರಿಗಿದ್ಯಾ ಖಾತೆ? ನನ್ನ ತಾಯಿ ತಾಯಿ ತೀರ್ ಹೋಗಿದ್ದಾಳೆ? ಇಲ್ಲ, ನಮ್ಮ ತಾಯಿ ಇದ್ದಾರೆ ಸರ್. ಬ್ಯಾರೆ ಮಾಡ್ತಾ ಇರೋದು ಹೇಳುದು ಬ್ಯಾರೆವಾ. ಏನು? ತಾಲೂಕ್ ಕಚೇರಿಯಲ್ಲಿ ಬ್ಯಾರೆ ರೀತಿ ನಡೀತಾ ಇರೋದು ಹೇಳ್ತಾ ಇರೋದು ಸರ್. ಇದು ನಮ್ಮ ತಾಯಿದು ಫಸಲ್ ಬಿಮಾದ್ ಹೇಳ್ಕೊಂಡೆ. ಫಸಲ್ ಬಿಮಾನ? ಅಲ್ಲ, ಇದು ಖಾತೆ ಮಾಡೋ ವಿಚಾರಕ್ಕೆ ನಾನು ಹೇಳ್ತಾ ಇರೋದು. ಖಾತೆ ಏನ್ ತೊಂದ್ರೆ? ಈಗ 4 ಜನ ಗಂಡು ಮಕ್ಳಿದ್ದಿ 3 ಜನ ಹೆಣ್ಮಕ್ಳಿದ್ರೆ 7 ಜನಕ್ಕೂ ಖಾತೆ ಕುಂಡಿಸ್ತಾವ್ರೆ ಸರ್ ಇಲ್ಲಿ. ನೋಡಪ್ಪ ಇಲ್ಲಿ ಹೇಳಿ ಸರ್. ಈಗ ಹೆಣ್ಮಕ್ಳಿಗೂ ಹಕ್ಕು ಕೊಟ್ಬಿಟ್ಟಾರೆ. ನೀವೆಲ್ಲ ಒಟ್ಟಿಗೆ ಹೋಗಿ ಒಂದು ಪ್ರಮಾಣ ಪತ್ರಿಕೆ ಹಾಕಿದ್ರೆ ನಿಮ್ ಯಾರ ಹೆಸರು ಬೇಕೋ ಅವ್ರ ಹೆಸರಿಗೆ ಬದಲಾವಣೆ ಮಾಡ್ಕೊಡ್ತಾರೆ. ವೃತ್ತಿ ಮಾಡಿಸ್ಕೋಬೇಕಾ ಸರ್ ಅದು? ಹೌದೌದು. ಮತ್ತೆ ನಾಳೆ ಈಗ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಆ ಹಕ್ಕನ್ನ ನೀಡಲಾಗಿದೆ. ಹಾಗಾಗಿನೇ ನಿಮ್ಮ 3 ಜನ ಅಕ್ಕ ತಂಗಿರೇನಿದ್ದಾರೆ ಅವ್ರ ಜೊತೆ ಅವ್ರದ್ದು ನಮ್ದೇನು ತಕರಾರಿಲ್ಲ ಅಂತ ಅವರು ಹೇಳಿಕೆ ಕೊಟ್ರೆ ಅವಾಗ ನಿಮಗೆ ಮಾಡ್ಕೊಡ್ತಾರೆ. ಹಕ್ಕು ನಿವೃತ್ತಿನೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಪ್ಪ, ನಾಳೆ ಸಿವಿಲ್ ಕೋರ್ಟಿಗೆ ಹೋದ್ರೆ ಹಕ್ಕಲ್ಲ.
ಹಲೋ ಮಿನಿಸ್ಟರ್. ಹಲವಾರು ಸಮಸ್ಯೆಗಳನ್ನ ಹೊತ್ತು ನೀವು ಕೂಡ ಕರೆ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಜಿಲ್ಲೆಗಳಲ್ಲಿರುವ ಹಲವು ಸಮಸ್ಯೆಗಳನ್ನ ನಾವು ಸಚಿವರ ಮುಂದೆ ಇಡ್ತಾ ಇದ್ದೀವಿ. ಸರ್, ಶಿವಮೊಗ್ಗದ ಒಂದು ಸ್ಟೋರಿಯನ್ನೇ ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶಿವಮೊಗ್ಗದ ಸೂಳೆಬೈಲು ಬಡಾವಣೆಯಲ್ಲಿ ಭೂ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಸರ್, 40 ವರ್ಷಗಳಿಂದ ಸರ್ಕಾರದ ಹೆಸರಿನಲ್ಲಿದ್ದಂತಹ ಭೂಮಿ ಸರ್ವೆ ನಂಬರ್ 105ರಲ್ಲಿದ್ದ 1 ಎಕರೆ 20 ಗುಂಟೆ ಜಮೀನಿದೆ. ಆದರೆ ಶಿವಮೊಗ್ಗದ ಕಾರ್ಪೊರೇಟರ್, ಪಕ್ಷೇತರ ಕಾರ್ಪೊರೇಟರ್ ಮತ್ತವರ ಬೆಂಬಲಿಗರು ಅದನ್ನ ಪರಭಾರೆ ಮಾಡಿದ್ದಾರೆ ಇತ್ತೀಚೆಗೆ ಅನ್ನೋ ಒಂದು ಗುರುತರ ಆರೋಪ ಇದೆ. ಮುಜೀಬ್ ಅನ್ನೋರು ಈಗ ನಮಗೆ ಇದೇ ವಿಷಯವಾಗಿ ಕರೆ ಮಾಡಿದ್ದಾರೆ. ಸರ್, ನಿಮ್ ಜೊತೆ ನೇರವಾಗಿ ಮಾತನಾಡೋದಕ್ಕೆ. ಮುಜೀಬ್, ಏನಾಗ್ತಾ ಇದೆ ಅಲ್ಲಿ? ಸಚಿವರಿಗೆ ನೇರವಾಗಿ ಮಾತಾಡಿ ತಿಳಿಸಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಸರ್. ಮೊದಲನೇದಾಗಿ ನಮ್ಮ ಮಂತ್ರಿಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಈ ಹಿಂದೆ ನಾವು ನೋಡಿದಾಗ ಹೇಳಿ, ಸೂಳೆಬೈಲು ಗ್ರಾಮ ಸರ್ವೆ ನಂಬರ್ 105ರಲ್ಲಿ 1 ಎಕರೆ 20 ಗುಂಟೆ ಜಮೀನು ಸರ್ಕಾರ ಅಂತ ಕಂಡು ಬರ್ತಾ ಇತ್ತು ಸರ್. ಆಯ್ತು. ಈಗ ದಿಢೀರ್ ಅಂತ 3 ತಿಂಗಳಿಂದ ನೋಡಿದ್ರೆ ಮೊನ್ನೆ ಇಲ್ಲಿ ಬಂದ್ಬಿಟ್ಟು ಯಾರು ಅನಧಿಕೃತ ಲೇಔಟ್ ಮಾಡ್ತಾ ಇದಾರೆ. ಏನ್ ಲೇಔಟ್ ಮಾಡ್ತಾ ಇದಾರೆ ಅಂತ ನಾವು ಡಾಕ್ಯುಮೆಂಟ್ಸ್ ನೋಡಿದಾಗ 3 ಜನ ಹೆಸರು ಮೇಲೆ ಬಂದಿದೆ ಜಮೀನು. ಅದು ಏನು ಆಧಾರ ಏನಿದೆ ಬರೋಕೆ? ಸರ್, ಆಧಾರ ಸರ್ಕಾರ ಅಂತಾನೆ ಬರ್ತಾ ಇದೆ ಸರ್. ಈಗ ಇದೆಲ್ಲ ಅವ್ರ ಹೆಸರಿಗೆ ಬರೋಕೆ ಏನು ಆಧಾರ ಇದೆ ಸರ್? ಅವ್ರ ಹೆಸರಲ್ಲಿ ಪಾಣಿ ಮೆಟೇಷನ್ ಎಲ್ಲ ಇದೆ ಸರ್. ಮತ್ತೆ ನೀವು ಇಲ್ಲ ಅಂತ ಹೇಳ್ತೀರಿ, ಈಗ ಯಾವಾಗ ಬಂತು ಅವರಿಗೆ? ಸರ್, ಈಗ ಕಳೆದ ಮೂರನೇ ತಿಂಗಳಲ್ಲಿ ಅವ್ರಿಗೆ ಯಾವ್ದೋ ಕೋರ್ಟ್ ಆದೇಶದಿಂದ ತಹಸೀಲ್ದಾರ್ ಅವ್ರು ಮಾಡಿದ್ದಾರೆ ಅಂತ ಬರ್ತಾ ಇದೆ. ಈಗ ಒಂದು ಕೆಲಸ ಮಾಡ್ರಿ, ಈಗ ನಾನು ಇದನ್ನು ಬರ್ಕೊಂಡಿರ್ತೀನಿ, ನೀವು ಒಂದು ಸಣ್ಣ ಪತ್ರ ಕಳಿಸ್ಬಿಡ್ರಿ. ನಾನು ತಕ್ಷಣ DC ಕಳಿಸಿ ಎನ್ಕ್ವೈರಿ ಮಾಡ್ತೀನಿ. ಏನಾದ್ರು ಕಾನೂನುಬದ್ಧವಾಗಿ ಮಂಜೂರಾಗಿ ಅವ್ರಿಗೆ ಏನಾದ್ರು ಬಂದಿದೆಯಾ, ಇಲ್ಲೇ ಯಾರೋ ಕೆಳಗಿನ ಆಫೀಸರ್ನ ಹಿಡ್ಕೊಂಡು ಮಾಡಿದ್ದಾರೆ ಅನ್ನೋದು ಪತ್ತೆ ಹಚ್ಚಿ ತಪ್ಪಾಗಿದ್ರೆ ಹೇಳಿ. ತಮ್ಮಲ್ಲಿ ಮತ್ತೊಂದು ವಿನಂತಿಸಿಕೊಳ್ಳಿದೆ ಸರ್. ನಮ್ಮ ವಾರ್ಡಲ್ಲಿ ಸೂಳೆಬೈಲು ಗ್ರಾಮದ ಸುಮಾರು 20,000 ಜನಸಂಖ್ಯೆ ವಾಸವಿದ್ದಾರೆ ಸರ್. ಯಾರು ಇಲ್ಲಿ 20,000 ಜನಸಂಖ್ಯೆ ಇದೀವಿ. ಯಾವಲ್ಲಿ? ಸೂಳೆಬೈಲು ಗ್ರಾಮ, ವಾರ್ಡ್ ನಂಬರ್ 35. ಸೂಳೆಬೈಲು ಗ್ರಾಮ. ಹಾ ಸರ್. ಇಲ್ಲಿ ಆಮೇಲೆ 2 ಶಾಲೆಗಳಿದಾವೆ ಸರ್, ಒಂದು ಉರ್ದು, ಒಂದು ಕನ್ನಡ. ಉರ್ದು ಶಾಲೆ 1ರಿಂದ 8ನೇ ತರಗತಿವರೆಗೆ ಇದೆ. ಸುಮಾರು 400ಕ್ಕಿಂತ ಹೆಚ್ಚು ಮಕ್ಕಳು ಓದ್ತಿದ್ದಾರೆ. ಜಾಗ ಚಿಕ್ಕದಾಗ್ತಾ ಇದೆ. ಎರಡನೇದು ಕನ್ನಡ ಶಾಲೆಯಲ್ಲಿ 1ರಿಂದ SSLC ವರೆಗೂ 10ನೇ ತರಗತಿವರೆಗೆ ಇದೆ. ಅಲ್ಲಿ ಸುಮಾರು 6ರಿಂದ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಸರ್. ಅದು ಶಾಲೆ ನಮ್ಗೆ ಚೆನ್ನಾಗಿದೆ. ಹೈಸ್ಕೂಲ್ ಗ್ರಾಂಟ್ ಆಗ್ಬಿಟ್ಟು ನಮ್ ಸರ್ಕಾರದಿಂದ ಈ ಹಿಂದೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ ಸರ್. ಬಂದಾಗ ನಾವು ಶಾಲೆ ಕಟ್ಟಕ್ಕೆ ನಾವು ತಹಸೀಲ್ದಾರ್ ಕಚೇರಿಗೆ ಸುತ್ತಾಡ್ಬಿಟ್ಟು ಎಲ್ಲ ನೋಡಿ ಆಮೇಲೆ ಈ ಜಾಗ ಇದೆಯಲ್ಲ ಪಾಣಿ ತೆಗ್ದಿ ಸರ್ಕಾರ ಅಂತ ಇದೆ 1.5 ಎಕರೆ ನಮ್ಗೆ ಕಟ್ಕೊಡಿ ಅಂತ ನಾವು ತಹಸೀಲ್ದಾರ್ ಆಫೀಸಿಗೆ ಅಲ್ಲಾಡ್ತೀವಿ ಸರ್. ಯಾಕೆ? ಜಾಗಕ್ಕಾಗ? ಜಾಗಕ್ಕೆ ಸರ್ ನಮ್ಗೆ. ಈಗ ನಾನು ಈಗಲೇ ಇವತ್ತು ಅಥವಾ ನಾಳೆ ತಹಸೀಲ್ದಾರ್ಗೆ ಹೇಳಿ ಅಲ್ಲೊಂದು ಜಾಗ ಹುಡ್ಕೊಡಕ್ ಹೇಳ್ತೀನಿ ಸರ್. ದಯವಿಟ್ಟು ಅದನ್ನ ಮಾಡಿದ್ರೆ ಸರ್ ಮಕ್ಕಳ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗುತ್ತೆ. ಮಾಡೋಣ. ಓಕೆ ಸರ್. ಎಸ್, ಮುಜೀಬ್ 2 ವಿಷಯವನ್ನ ಇಟ್ಟರು. ಒಂದು, ಅಲ್ಲಿ ಅಕ್ರಮವಾಗಿ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಅಂತ. ತಕ್ಷಣವೇ ಈ ಕುರಿತಾಗಿ DCಗೆ ನಾನು ಆದೇಶ ನೀಡ್ತೀನಿ, ಕ್ರಮ ತೆಗೆದುಕೊಳ್ಬೇಕು, ತನಿಖೆ ನಡೆಸಿ ಅಂತ. ಮತ್ತೊಂದು ಕಡೆ ಶಾಲೆಗೆ ಮಕ್ಕಳಿಗೆ ಹೈಸ್ಕೂಲಿಗಾಗಿ ಜಾಗವನ್ನ ತಕ್ಷಣವೇ ನಾನು ಕೊಡೋದಕ್ಕೆ ಆದೇಶ ನೀಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಸರ್, ಈ ಭೂಮಿಯನ್ನ ಪರಭಾರೆ ಮಾಡುವಂಥದ್ದು ಅಥವಾ ಸರ್ಕಾರಿ ಭೂಮಿಯನ್ನ ಪಹಣಿಯನ್ನ ತಿರುಚುವಂಥದ್ದು ಇದು ಕೇವಲ ಒಂದು ಪ್ರಕರಣ ಅಲ್ಲ ಅಂತ. ಬೇರೆ ಬೇರೆ ಭಾಗಗಳಲ್ಲಿ, ಸಕಲೇಶ್ಪುರದ ಕೆಲವು ಭಾಗಗಳಿಗೆ ನಾವು ಹೋದಾಗ್ಲೂ ಕೂಡ ಇಂತಹ ಸನ್ನಿವೇಶಗಳು ಬಹಳ ನೋಡಿದೀವಿ. ಅಂದ್ರೆ ಸರ್ಕಾರಿ ಜಾಗನೇ ತಿರುಗಿಸ್ಬಿಡ್ತಾರೆ, ಪಹಣಿ ಎಲ್ಲ ಬದಲಾವಣೆ ಮಾಡ್ಬಿಡ್ತಾರೆ ಸರ್. ಒಟ್ಟಿನಲ್ಲಿ ಅಧಿಕಾರಿಗಳ ಇಂಟರ್ವ್ಯೂನ್ಸ್ ಇಲ್ಲದೆ, ಅಂದ್ರೆ ಅವರು ಒಳಗಡೆ ಹೋಗದೆ ಇವೆಲ್ಲ ಸಾಧ್ಯವಾಗೋದಿಲ್ಲ. ಸರ್ಕಾರಿ ಜಾಗ ಕಬಳಿಕೆ ಆಗುತ್ತೆ. ಈಗ ಅದಕ್ಕೋಸ್ಕರ ಇದೇನು ಸಾರ್ವತ್ರಿಕವಾಗಿ ನಡೆಯಲ್ಲ, ಅಂದ್ರೆ ಜನರಲ್ ಅಲ್ಲ, ಅಲ್ಲೊಂದು ಮಿಸ್ಕ್ರಿಯೆಂಟ್ಸ್ ಇರ್ತಾರೆ, ಮಾಡ್ಕೊಳ್ಳೋ ಸಂದರ್ಭನೂ ಉಂಟು. ಬಟ್ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಇದು ಮಾಡಿದ್ರೆ ಸಂಬಂಧಪಟ್ಟವ್ರನ್ನ ಸ್ಯಾಕ್ ಮಾಡಿದ್ರೆ ಕಂಟ್ರೋಲ್ ಇಟ್ ಸರ್. ಕಂಟ್ರೋಲ್ ಮಾಡೋದು ಹೇಗೆ? ಯಾಕಂದ್ರೆ ಇವಾಗ ಬಹಳ ವರ್ಷಗಳಿಂದ ಸರ್ಕಾರದ ಅಥವಾ ಅಧಿಕಾರಿಗಳ ಗಮನ ಹೋಗಿಲ್ಲ ಅಂದ್ರೆ ಏನೆಲ್ಲ ಕಂಟ್ರೋಲ್ ಆಗ ಇದ್ದೇ ಇದೆ. ಈ ನಮ್ಮ ತಹಸೀಲ್ದಾರ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿದ್ರೆ ಇದನ್ನ ನಿಲ್ಸೋದೇನು ದೊಡ್ಡ ಕೆಲಸ ಅಲ್ಲ. ಇದು ಸಾರ್ವತ್ರಿಕ ಅಂದ್ರೆ ಎಲ್ಲಾ ಕಡೆನೂ ನಡೆಯೋದ. 100ಕ್ಕೆ 1 2 ಇಂಥವು ಅಲ್ಲಿ ಐಸೋಲೇಟೆಡ್ ನಡೀತವೆ. ಆಯ್ತು, ಇಂಥದ್ದೊಂದು ಪ್ರಕರಣದಲ್ಲಿ ನಾವು ಕಂಡು ಹಿಡಿದ್ರೆ ಇಫ್ ಇಟ್ ಈಸ್ ರಿಯಲಿ ಅಲ್ಲಿ ಅನ್ಯಾಯ ಆಗಿದೆ ಅಥವಾ ತಪ್ಪು ಮಾಡಿದ್ರೆ ಗೊತ್ತಾದ್ರೆ ವಿ ಕ್ಯಾನ್ ಶಾಕ್ ಈಗ ತಾನೇ ಕಮ್ರೌಡ್. ಎಸ್, ಈಗ ತುಮಕೂರಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಸಚಿವರೇ ನಮಸ್ಕಾರ. ನಮಸ್ಕಾರ, ಹೇಳ್ರಿ. ಸಚಿವರೇ, ಮೊದಲನೇದಾಗಿ ನಾನು ನಿಮ್ಮ ಅಭಿಮಾನಿ.
ತಮ್ಮ ಊರಿಗೂ ಸಹ ಹೋಗಿ ತಮ್ಮ ಮನೆಯಲ್ಲೆಲ್ಲ ಒಂದೊಮ್ಮೆ ನೋಡ್ಕೊಂಡು ಬಂದಿದ್ರೆ ತಾವೆಲ್ಲ ಬೆಳೆದಿದ್ದು ಹೌದು. ಯಾವ ರೀತಿ ತಾವು ಬೆಳೆದು ಬಂದಿದ್ದು ಎಲ್ಲಾದ್ನೂ ತಿಳ್ಕೊಂಡು ತಮ್ಮ ಮೇಲೆ ತುಂಬಾ ಅಭಿಮಾನ ನಮಗೆ ಹೇಳಿ ತಾವು ಸಂತೋಷ. ಸಭಾಪತಿಗಳಾದಂತ ಸಮಯದಲ್ಲಿ ವಿಧಾನಸಭೆಗೂ ಸಹ ಬಂದು ತಮ್ಮ ಒಂದು ಅವಲೋಕನ ಮಾಡ್ಕೊಂಡ್ ಬಂದಿದ್ವಿ. ಬರ ಪರಿಸ್ಥಿತಿಯಲ್ಲಿ ತಮ್ಮಿಂದ ನಮಗೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದ್ರೊಳಗೆ ತಾವು ಮೊದಲನೇದಾಗಿ ಮೀಟಿಂಗ್ ಕರೆದ್ಬಿಟ್ಟು ಕುಡಿಯೋ ನೀರು, ಮೇವು ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಪ್ರಾಮುಖ್ಯತೆ ಕೊಡಿ ಅಂತೇಳಿ ನಿಮ್ಮ ಅಧಿಕಾರಿಗಳಿಗೆಲ್ಲ ಸೂಚಿಸಿದ್ರಿ. ಕುಡಿಯೋ ನೀರು ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ ನಾವು ಕೈಗೆ ನಾವು ಅದ್ರ ಬಗ್ಗೆ ನೋಡ್ಲಿಲ್ಲ. ಈ ವರ್ಷ ಈ ಮೇವು ಅನ್ನೋ ಒಂದು ವಿಚಾರದಲ್ಲಿ ನಾವು ಒಂದ್ ಸ್ವಲ್ಪ ಅದ್ರೊಳಗೆ ನಾವು ತಲ್ಲೀನರಾಗಿ ನಾವು ರಾಜ್ಯವ್ಯಾಪಿ ಒಂದ್ ಸ್ವಲ್ಪ ತಿರುಗಾಡಿದ್ವಿ ಮಹಾಸ್ವಾಮಿ. ಹೇಳಿ. ಅದ್ರೊಳಗೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನ ಇಡ್ಲಿಕ್ಕೆ ನಾವು ಬಯಸ್ತೀನಿ. ತಮ್ಮ ಅಧಿಕಾರಿಗಳಿಗೆ ನಾವು ಸುಮಾರು ಫೆಬ್ರವರಿಯಿಂದ ನಾವು ಈ ವಿಚಾರಗಳನ್ನ ಅವರಿಗೆ ಮುಟ್ಟಿಸ್ತಾ ಬಂದ್ವಿ. ಮೊದಲನೇದಾಗಿ ಮೇವು ಅನ್ನೋದು ರೈತನಿಗೆ ಅಧಿಕಾರ ಅನ್ನೋದನ್ನ ನೀವು ಮೊದಲಿಗೆ ಮನದಟ್ಟು ಮಾಡಿ, ಬರ ಪರಿಸ್ಥಿತಿಯಲ್ಲಿ ರೈತನಿಗೆ ಮೇವನ್ನ ಅವನ ಅಧಿಕಾರ ಅನ್ನೋದು ಮನದಟ್ಟು ಮಾಡಿ ಪಬ್ಲಿಷ್ ಮಾಡಿ, ಇಂತ ಕಡೆ ಮೇವು ಸಿಗುತ್ತೆ, ₹2 ಕೆಜಿಗೆ ತಾವು ಫಾಡರ್ ಬ್ಯಾಂಕ್ಸ್ ನ ಓಪನ್ ಮಾಡಿ ಮೇವು ಕೊಡ್ಬೇಕು ಅಂತ ತಾವು ಹೇಳಿದ್ರಿ. ಬಟ್ ಫಾಡರ್ ಬ್ಯಾಂಕ್ಸ್ ನ ನಾಮಕಾವಸ್ಥೆಗಿಟ್ಟು ಪಬ್ಲಿಷ್ ಮಾಡ್ದಂಗೆ ರೈತರಿಗೆ ಅಲ್ಲಿ 2 ಕೆಜಿಗೆ ಮೇವೇ ಸಿಗುತ್ತೆ ಅನ್ನೋದು ಗೊತ್ತಿಲ್ದಂಗೆ ಅಧಿಕಾರಿಗಳನ್ನ ಅದನ್ನ ಮೇಂಟೈನ್ ಮಾಡ್ತಾ ಇದ್ರು. ಇದನ್ನೆಲ್ಲ ಅವ್ರಿಗೆ ಗಮನಕ್ಕೆ ಎಷ್ಟೇ ತಂದ್ರು ಅವ್ರು ಅದನ್ನ ಎಚ್ಚೆತ್ಕೊಂಡಲ್ಲಿ ಇದ್ದಂತ ಸಮಯದಲ್ಲಿ ತಮಗೂ ಸಹ ನಾವು ಸುಮಾರು ಸರಿ ಪತ್ರಗಳು ಬರೆದ್ವಿ. ಅದು ಅಲ್ಲ ಸ್ವಾಮಿ, ತಮ್ಮ ಕೈ ತಲುಪ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾವು ಹೈಕೋರ್ಟ್ಗೂ ಹೋದ್ವಿ ಸ್ವಾಮಿ. ಹೈಕೋರ್ಟ್ ಅಲ್ಲಿ ನಮ್ಗೆ ಒಂದು ಆರ್ಡರ್ಸ್ ಆಯ್ತು. ನಮ್ಮ ರೆಪ್ರೆಸೆಂಟೇಷನ್ ನ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕನ್ಸಿಡರ್ ಮಾಡಿ ನಮ್ಮ ಅವಲೋಕನ ಸರಿಯಾಗಿದ್ರೆ ಅದನ್ನ ನಿರ್ವಹಿಸಬೇಕು ಅಂತ ಹೈಕೋರ್ಟಿಗೆ ಯಾವಕ್ಕಾಗಿ ಹೋಗಿದ್ರೆ ಸ್ವಾಮಿ? ಹೈಕೋರ್ಟಿಗೆ ಯಾತಕ್ಕಾಗಿ ಹೋಗಿದ್ರೆ? ಬರ ಪರಿಸ್ಥಿತಿಯಲ್ಲಿ ಮೇವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರ. ಕೊಡ್ತಾ ಇಲ್ಲ. ಹೋಗಿದ್ವಿ. ನಿಮ್ಮ ಯಾವ ಊರು ನಿಮ್ದು? ಯಾವ ತಾಲೂಕು? ಗುಬ್ಬಿ ತಾಲೂಕು ಸ್ವಾಮಿ. ಗುಬ್ಬಿ ತಾಲೂಕಾ? ಹೌದು. ಈಗ ಒಂದು ಕೆಲಸ ಮಾಡ್ರಿ, ಇವತ್ತು ಪತ್ರಿಕೆಗಳು ಕೂಡ ಕೆಲವು ದುರ್ವ್ಯವಹಾರ ನಡೆದಿದೆ ಅಂತ ನಾವು ಓದಿದ್ದೀವಿ. ನಾನು ಅದ್ರ ಬಗ್ಗೆ ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ತಮ್ಗೆಲ್ಲ ತರ್ತೀನಿ. ಹೇಳಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನಿಮಲ್ ಹಸ್ಬೆಂಡ್ರಿಗೆ 2ಕ್ಕೂ ಒಬ್ಬರೇ ರಾಜ್ಕುಮಾರ್ ಕತ್ರಿ ಸಾಹೇಬ್ರು ನಮ್ಗೆ ಒಂದು ಹಿಯರಿಂಗ್ ಕರೆದಿದ್ರು ಸ್ವಾಮಿ. ಈ ತಿಂಗಳು 3ನೇ ತಾರೀಕು ಕರೆದ್ಬಿಟ್ಟು ನನ್ನ ಕೆಲವೊಂದು ಪಾಯಿಂಟ್ಸ್ ನ ಅವರು ನೋಟ್ ಮಾಡ್ಕೊಂಡ್ರು ಸ್ವಾಮಿ. ನಾನು 12 ಪಾಯಿಂಟ್ಸ್ ನ ಈಗ ಮೇವಿನ ಸಮಸ್ಯೆಯ ಕುರಿತಾಗಿ ಸಚಿವರ ಗಮನ ಸೆಳೆಯುವಂತಹ ಪ್ರಯತ್ನ ಇದು ಮಾಡಿ. ಎಸ್ ಮಲ್ಲಿಕಾರ್ಜುನ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಸಚಿವರು ಈ ಬಗ್ಗೆ ಉತ್ತರಿಸ್ತಾರೆ ಸರ್. ಮೇವಿನ ಹಗರಣ ಸುವರ್ಣ ನ್ಯೂಸ್ ಕೂಡ ಈಗ ಬಂದಿದೆ. ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ನಮ್ಮ ಕಾರ್ಯದರ್ಶಿಗಳು ಇದ್ದಾರೆ, ಅವರು ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದ್ದಾರೆ. ಆದ್ದರಿಂದ ಒಂದು ಏನಾದರೂ ದುರುಪಯೋಗ ಆಗಿದ್ದರೆ, ಮೋಸ ವಂಚನೆ ನಡೆದಿದ್ರೆ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ನೀವು ಹೆದರಬೇಡಿ. ಈಗ ಉಪಲೋಕಾಯುಕ್ತರ ವರದಿನೂ ಇದೆ ಸರ್, 25 ಕೋಟಿ ಲೂಟಿ ಆಗಿದೆ ಅಂತ ತುಮಕೂರು ಜಿಲ್ಲೆ ಒಂದರಲ್ಲೇ. ಹಾಗಿಲ್ಲ ಸರ್, ನಿನ್ನೆ 25 ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ, ಅವರು ವರದಿ ತರಿಸ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಎಷ್ಟು ಹಣವನ್ನು ಪಾವತಿ ಮಾಡಿದ್ದಾರೆ ಅಂತ ಅವ್ರ ಹತ್ರ ದಾಖಲೆನೂ ಕೂಡ ಇದೆ. 15 ಕೋಟಿ ಮಾತ್ರ ಈ ಪೇಮೆಂಟ್ ಆಗಿದೆ, ಬಾಕಿದು ಆಗಿಲ್ಲ ಸರ್. ಬಟ್ ಗೋವು ನೋವು ಅಂತ ನಾವು ನಿಮ್ಮ ಮುಂದೆನೆ ನಿಮಗೇನೆ ನಾವು ಆ ವಿಷಯವನ್ನ ಮುಟ್ಟಿಸಿದ್ವಿ. ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ, ಆ ಇಡೀ ವಿಡಿಯೋನು ನೀವು ನೋಡಿದ್ದೀರಾ. ಈಗ ನಿರಂತರ ಅಭಿಯಾನ ಕೂಡ ನಡೆಸಿದ್ವಿ, ಯಾವ ರೀತಿ ಗೋವಿನ ಸಮಸ್ಯೆ ಆಗಿತ್ತು ಅಂತ. ಈಗ ಅಲ್ಲಿ ಮೇವು ಬ್ಯಾಂಕ್ನಲ್ಲಿ ಮೇವು ಇಲ್ಲದೇ ಅವು ಮಾರಾಟ ಮಾಡಿದೀವಿ ಅಂತ ಯಾರು ದುಡ್ಡು ತಗೊಂಡಿದ್ರೆ ಅದಕ್ಕೇನು ತಗೋಬೇಕು ನಾವು ಮಾಡ್ತೀವಿ ಸರ್. ಅದು 25 ಕೋಟಿ ಲೂಟಿ ಆಗಿದೆ ಅಂತ 22 ಕೋಟಿ ಲೂಟಿ ಆಗಿದೆ ಅನ್ನೋದ್ರ ಬಗ್ಗೆ ಉಪಲೋಕಾಯುಕ್ತರು ಒಂದು ವರದಿ ಕೊಟ್ಟಿದ್ದಾರೆ ಸರ್. ವಿ ಹ್ಯಾವ್ ದ ಕಾಪಿ ಆಲ್ಸೋ. ನಿನ್ನೆ ಅಷ್ಟೇ ಆ ವರದಿ ನೋಡಿದ ನಂತರ 2 ಅಧಿಕಾರಿಗಳು ನಿನ್ನೆ ತುಮಕೂರು ಹೋಗಿದ್ದಾರೆ. ಅದರಲ್ಲಿ ಆಯುಕ್ತರು, ನಮ್ಮ ಪಶುಸಂಗೋಪನಾ ಇಲಾಖೆ ಮತ್ತು ಒಂದು ಡೆಪ್ಟಿ ಸೆಕ್ರೆಟರಿ, 2 ಅಧಿಕಾರಿಗಳು ಹೋಗಿದ್ದಾರೆ. ಅವ್ರು ನೋಡಕ್ಕೆ ಅಲ್ಲಿ ಒಂದು ಮೀಟಿಂಗ್ ತಗೊಂಡಿದ್ದಾರೆ. ಮತ್ತು ಎಲ್ಲ ದಾಖಲೆಗಳು ಅಲ್ಲೇ AC ಮತ್ತು ತಹಸೀಲ್ದಾರ್ ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ. ಇದ್ರ ಜೊತೆಗೆ 127 ಅಧಿಕಾರಿಗಳಿಗೆ ನೋಟಿಸ್ ಕೂಡ ಹೋಗಿದೆ ಇದೇ ಹಿನ್ನೆಲೆಯಲ್ಲಿ. ಇಲ್ಲ, ಅವ್ರ ವರದಿ ಪ್ರಕಾರ ಇನ್ನೂ ಅವ್ರದ್ದು ನೋಟಿಸ್ ತಲುಪಿಲ್ಲ. ಆ ನೋಟಿಸ್ ನೋಡಿಕೊಂಡು ಮತ್ತು ಆಡಿಟ್ ಮಾಡಿಕೊಂಡು ಏನು ಎನ್ಕ್ವೈರಿ ಮಾಡಬೇಕಾಗಿದೆ ಅದಕ್ಕೆ ನಾವು ಸಿದ್ಧಿದ್ದೇವೆ. ಅಂದ್ರೆ ವರದಿ ನಿಮಗೆ ಸಿಕ್ಕಿದೆಯಾ ಸರ್? ಹಾಗಾದ್ರೆ ಉಪಲೋಕಾಯುಕ್ತರು ನೀಡಿರುವಂತಹ ವರದಿ ಇಲ್ಲಿ ತನಕ ಸಿಕ್ಕಿಲ್ಲ, ಬಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದರ ಕಾಪಿ ಕೂಡ ನಮ್ಮ ಹತ್ರ ಇದೆ. ನಿನ್ನೆ ನಾವು ಇದ್ರ ಬಗ್ಗೆ ನೋಡ್ಬೋದು ಸರ್, ಅದಕ್ಕೆ ತೊಂದರೆ ಇಲ್ಲ.
ಎಸ್, ಆ ಕಾಪಿಯನ್ನು ನಾನು ನಿಮಗೆ ನೀಡ್ತೀನಿ. ಹಾಗಾದ್ರೆ ಇದರ ಪ್ರಕಾರ 22 ಕೋಟಿ ಲೂಟಿ ಆಗಿದೆ ಅಂತ ಹೇಳಲಾಗ್ತಿದೆ. 127 ಅಧಿಕಾರಿಗಳಿಗೆ ನೋಟಿಸ್ ಈ ಬಗ್ಗೆ ಜಾರಿಯಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳ ವರದಿ ಪ್ರಕಾರ ನಮ್ಮ ಕಾರ್ಯದರ್ಶಿಗೆ ಏನು ಬಂದಿದೆ, ಅವರು ಪೇಮೆಂಟ್ ಆಗಿರೋದು 15 ಕೋಟಿ, 22 ಕೋಟಿ ಅಲ್ಲ. ಆದರೆ ಆ 15 ಕೋಟಿಯನ್ನು ಯಾರಿಗೆ ಪೇಮೆಂಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದು ಡೀಟೇಲ್ ರಿಪೋರ್ಟನ್ನು ನಾಳೆ ತರಿಸ್ತಾರೆ. ಅದು ಜಿಲ್ಲಾಧಿಕಾರಿ ಕೊಟ್ಟಿರುವಂಥ ವರದಿಯನ್ನು ಸರ್, ಉಪಲೋಕಾಯುಕ್ತರ ವರದಿ ಅವ್ರು ಯಾವ ಬೇಸಿಸ್ ಮೇಲೆ ಕೊಟ್ಟಾರ ನಮ್ಗೆ ಗೊತ್ತಿಲ್ಲ. ಉಪಲೋಕಾಯುಕ್ತ ಕೊಟ್ಟು ವರದಿ ಕೊಟ್ಟಾರಲ್ಲ, ಆ ವರದಿ ನಮ್ಮ ಸರ್ಕಾರಕ್ಕೆ ಬಂದಿಲ್ಲ. ಅವ್ರು ಬಂದರೆ ಅದರ ವೆರಿಫಿಕೇಶನ್ ನಾವು ಮಾಡ್ತೀವಿ. ಸೊ ಇದುವರೆಗೆ ನಿಮ್ಮ ಕೈ ತಲುಪಿಲ್ಲ ಅನ್ನುವಂಥದ್ದು. ಓಕೆ, ಸೊ ಉಪಲೋಕಾಯುಕ್ತರು ಕೊಟ್ಟಿರುವಂತಹ ವರದಿ ಏನಿದೆ ಅದು ಇನ್ನೂ ಸರ್ಕಾರದ ಕೈಗೆ ತಲುಪಿಲ್ಲ. ಬಂದ ತಕ್ಷಣ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತ ಸಚಿವರು ಈ ಕುರಿತಾಗಿ ಹೇಳ್ತಿದ್ದಾರೆ. ಈಗ ಜಗನ್ನಾಥ್ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಜಗನ್ನಾಥ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಹಲೋ 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 ಹೇಳಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿಪ್ಪ. ನಮಸ್ಕಾರ. ಹಾಂ ಹೇಳಿ. ನಮಸ್ತೆ. ನಮಸ್ತೆ, ಹೇಳಿ. ರವೀಂದ್ರ ಇದು ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಇದೆ ಸರ್? ಯಾವುದು ಅಕ್ರಮ ಸಕ್ರಮ ರವೀಂದ್ರ ಶೇಖರ್ ಏನಾದ್ರು ಬಿಡುಗಡೆ ಮಾಡ್ತೀರಾ ಸರ್? ಇನ್ನೊಂದ್ಸಲ ಜಗನ್ನಾಥ್ ಹೇಳಿ. ಅಕ್ರಮ ಸಕ್ರಮದ ಕುರಿತಾಗಿ ನೀವು ಮಾತಾಡ್ತಿದ್ದೀರಾ ಅನ್ನೋದು ಕೇಳಿಸ್ತಾ ಇದೆ. ಇನ್ನೊಂದ್ಸಲ ಮಾತಾಡಿ. ಅಕ್ರಮ ಸಕ್ರಮ ಏನಾದ್ರೆ ರಿಲೀಸ್ ಆಗುತ್ತೆ ಮೇಡಮ್? ರೆವಿನ್ಯೂ ಸೈಟ್ ನಾವು ರೆವಿನ್ಯೂ ಸೈಟ್ ಅಂತ ತಗೊಂಡಿದ್ವಿ. ರೆವೆನ್ಯೂ ಸೈಟ್ ತಗೊಂಡಿದ್ದೀರಾ, ಅಕ್ರಮ ಸಕ್ರಮ ರಿಲೀಸ್ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಎಸ್, ರೆವಿನ್ಯೂ ಅಲ್ಲಪ್ಪ, ನೀನ್ ಸೈಟಿನ ಬಗ್ಗೆನ ಜಮೀನ್ ಬಗ್ಗೆ ಕೇಳ್ತಾ ಇರೋದು? ಸೈಟ್ ರೆವೆನ್ಯೂ ಸೈಟ್ ತಗೊಂಡಿದ್ದಾರೆ. ಯಾವ ಊರಾಗೆ? ಶಿವಮೊಗ್ಗ. ಶಿವಮೊಗ್ಗದಾಗ ಖರೀದಿ ತಗೊಂಡಿದ್ಯಾ? ಹೌದು ಸರ್. ಖರೀದಿ ತಗೊಂಡ್ರೆ ಮತ್ತೆ ನಿನ್ ಪ್ರಶ್ನೆ? ಖರೀದಿ ತಗೊಂಡಿದ್ದು ಸರ್, ಅದು ರೆವಿನ್ಯೂ ಸೈಟ್ ಅನ್ನ ಹಂಗೆ ನಾವು ಇದು ಮಾಡ್ಕೊಂಡಿದ್ವಿ. ಅದಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ನಮಗೆ. ರಿಜಿಸ್ಟ್ರೇಷನ್ ಆಗದಿದ್ದೀನಿ ಹಕ್ಕು ಹೆಂಗ ಬರುತ್ತೆ ಸರ್? ರಿಜಿಸ್ಟ್ರೇಷನ್ ಆಗದೇನೆ ಹಕ್ಕು ಹೆಂಗ್ ಬರುತ್ತೆ ಸರ್? ಬೇರೆ ಹೆಸರಿಗಿದೆ, ಬೇರೆ ಹೆಸರಿಂದ ಅಕ್ರಮ ಸಕ್ರಮದಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಾವು ಕಾಯ್ತೀವಿ. ಈ ತರ ವ್ಯವಹಾರ ಮಾಡ್ಕೋಬಾರ್ದು. ಹೌದು ಸರ್. ಖರೀದಿ ಮಾಡೋಕ್ಕಿಂತ ಮುಂಚೆ ಅವ್ರದ ಟೈಟ್ಲ್ ಹಕ್ಕನ್ನು ತಿಳ್ಕೊಂಡು ಆ ಪ್ರಕಾರ ಮಾಡ್ಕೋಬೇಕು. ಅದೇನು ಹುಂಡ ಗುತ್ತಿಗೆನ ಇದು? ಅಂಗಡಿ ತರಕಾರಿ ವ್ಯಾಪಾರನ ಹಾಗೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಓಕೆ ಸರ್, ಓಕೆ. ಎಸ್, ಈಗ ಕನಕಪುರದಿಂದ ಸುಧಾಕರ್ ಕರೆ ಮಾಡಿದ್ದಾರೆ. ಸುಧಾಕರ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಪೌರ ಕಾರ್ಮಿಕರು 82 ವರ್ಷದಿಂದ ವಾಸ ಇದ್ದಾರೆ ಸರ್. 82 ವಾಸ ಆದ್ಮೇಲೆ 13 ಜನ ರಿಟೈರ್ಡ್ ಆಗಿದೆ. ಎಲ್ಲಾ ಕಡೆ ರೆಗ್ಯುಲೇಷನ್ ಪಾಸ್ ಆಗಿ ಅವ್ರವ್ರ ಮನೆಗಳಿಗೆ ಸ್ವಂತ ಆಗಿದೆ. ಸ್ವಂತ ಆಗಿದೆ ಅಂದ್ರೆ ಸ್ವಂತ ಆಗಿದೆ ಅಂದ್ರೆ ಅರ್ಥ ಏನ ಸರ್? ಬೆಂಗಳೂರಲ್ಲೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ. ರಿಜಿಸ್ಟರ್ ಆಗಿದೆ ಪತ್ರ? ಪತ್ರ ಎಲ್ಲ ರಿಜಿಸ್ಟರ್ ಬೇರೆ ಕಡೆ ಎಲ್ಲ, ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಆಗಿದೆ. ಹಂಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ. ಏನಾಗಬೇಕೀಗ? ಈಗ ಕನಕಪುರದಲ್ಲಿ 13 ಜನ ರಿಟೈರ್ಡ್ ಆಗಿದೆ, 32 ಮನೆ ವಾಸ ಇದ್ದಾರೆ. 32 ಮನೇಲಿ 13 ಜನ ರಿಟೈರ್ಡ್ ಆಗಿದೆ. ಈಗ ಅವ್ರನ್ನ ತೆರವುಗೊಳಿಸಿದ್ರೆ ಅವ್ರ ವಾಸ ಎಲ್ಲಿ, ಯಾವ ರೀತಿ ಸರ್? ಒಂದ್ ಕೆಲಸ ಮಾಡ್ರಿ, ಈಗ ನಮ್ಮ ಶಿವಕುಮಾರ ಇದ್ದಾರೆ, ಹೌದು, ಅವ್ರ ತಮ್ಮ ಸುರೇಶ್ ಇದ್ದಾರೆ, MP. ಇವ್ರಿಗೆ ಈಗ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಯಾರಿಗೆ ಸೇರಿದ್ದದು ಸರ್? ನಗರಸಭೆಗೆ ಸೇರಿ, ನಗರಸಭೆಯಲ್ಲಿ 4 ಸಾರಿ ರೆಜುಲೇಷನ್ ಆಗಿದೆ. ಅವ್ರವ್ರ ಮನೆಗೆ ಅವ್ರವ್ರಿಗೆ ಸಕ್ರಮ ಮಾಡ್ಕೊಡ್ಬೇಕು ಅಂತ ರೆಸೊಲ್ಯೂಷನ್ ಆಗಿ ಸರ್ಕಾರಕ್ಕೆ ಬಂದಿದೆಯಾ? ಬಂದಿದೆ. 4 ಸಾರಿ ರೆಜುಲೇಷನ್ ಆಗಿದೆ. ಒಂದು ಕೆಲಸ ಮಾಡ್ರಿ, ಸರ್ಕಾರಕ್ಕೆ ಬಂದೆ ನಾನು ನಾಳೆ. ಯಾವ್ದು? ಕನಕಪುರ? ಹೌದು ಸರ್. ಕನಕಪುರ ಪುರಸಭೆನಾ? ನಗರಸಭೆ. ಒಂದು ಕೆಲಸ ಮಾಡ್ರಿ, ನಾನು ನಾಳೆ ಶಿವಕುಮಾರ್ಗೆ ಹೇಳಿ ಆ ನಗರಸಭೆಯಿಂದ ಸರ್ಕಾರಕ್ಕೆ ಬಂದಿದ್ರೆ ಸರ್ಕಾರದಲ್ಲಿ ಮಂಜೂರು ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್ 4 ಸಾರಿ ರೆಜುಲೇಷನ್ ಆಗಿದೆ. ಈಗ ಇಲ್ಲಿರೋ ಎಲ್ಲಿ ಯಾರು ರೆಸೊಲ್ಯೂಷನ್ ಮಾಡಿದ್ರು ಕೇಳ್ರ? ಇಲ್ಲಿ ಯಾರು ರೆಸೊಲ್ಯೂಷನ್ ಯಾರು ಮಾಡಿದಾರ? ನಗರಸಭೆಯವರು. ನಗರಸಭೆ ರೆಸೊಲ್ಯೂಷನ್ ಮಾಡೋದಲ್ಲ, ಆ ಕಮಿಷನರ್ ಇದಲ್ಲ ಅವನನ್ನ ಇಲ್ಲಿ ಸರ್ಕಾರಕ್ಕೆ ಬರೋಕ್ಕೆ ಹೇಳ್ರಿ. ಎಲ್ಲಿ ಡೈರೆಕ್ಟರ್ ಆಫೀಸ್ನಾಗ ಇದೆಯೋ ಅಥವಾ ಸರ್ಕಾರಕ್ಕೆ ಬಂದಿದೆ ಹುಡ್ಕೋಣ. ಸರಿ ಸರ್, ಯಾಕೆಂದ್ರೆ ಅವರು ಕಮಿಷನರು ತೆರವುಗೊಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಅದಕ್ಕೆ ಅವರು ಒಂದ್ಸರಿ ಅವ್ರು ತೀರ್ಮಾನ ಮಾಡಿದ್ಮೇಲೆ ತೆರವು ಹೆಂಗೆ ಕೊಡ್ತಾರ? ಅದೇನ 4 ಸಾರಿ ಆಗಿ ತೆರವು. ಈಗ ನಾನು ನಾಳೆ, ಈಗ ಇವತ್ತೇ ನಮ್ಮ ಶಿವಕುಮಾರ್ಗೆ ಹೇಳಿ ಆ ರೆಕಾರ್ಡ್ ಇದ್ರೆ ತರಿಸ್ತೀವಿ. ಸರ್ಕಾರಕ್ಕೆ ಬಂದಿದ್ರೆ ತಕ್ಷಣ ಸರ್ಕಾರ ಅಪ್ರೂವ್ ಮಾಡಿ ಕಳಿಸೋಂಥ ಕೆಲಸ ಮಾಡಿಕೊಡ್ತೀವಿ.
ಎಸ್, ತಕ್ಷಣವೇ ಈ ಕುರಿತಾಗಿ ರೆಕಾರ್ಡ್ ತರಿಸಿ ಸರ್ಕಾರಕ್ಕೆ ಬಂದಿದ್ರೆ ತಕ್ಷಣವೇ ಅಪ್ರೂವ್ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಈಗ ಬೆಂಗಳೂರಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ಹಲೋ ಮಂಜುಳಾ, ನೇರವಾಗಿ ಕರೆಯಲ್ಲಿ ಮಾತಾಡಿ. ತಾಂತ್ರಿಕ ತೊಂದರೆ ಉಂಟಾಗ್ತಾ ಇದೆ, ನೇರವಾಗಿ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೇರವಾಗಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರೋ ಕಡೆ ನಿಂತು ಮಾತನಾಡಿದ್ರೆ ನೇರವಾಗಿ ಸಚಿವರೊಂದಿಗೆ ನೀವು ನೀಟಾಗಿ ಮಾತನಾಡಬಹುದು. ಫೇಸ್ಬುಕ್ನಲ್ಲೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ನಿಮ್ಮ ಸಮಸ್ಯೆಗಳೇನಿದೆ ತಿಳಿಸಬಹುದು. ಈಗ ಚನ್ನಪ್ಪ ಯಲಹಂಕದಿಂದ ಕರೆ ಮಾಡಿದ್ದಾರೆ. ಚನ್ನಪ್ಪ, ಸಮಸ್ಯೆ ಏನಿದೆ ತಿಳಿಸಿ, ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಹಲೋ ಹಲೋ, ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಅದ್ಭುತವಾದ ಪರಿಕಲ್ಪನೆಯಿಂದ ನೀವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಬಹಳ ಅಭಿನಂದನೆಗಳು ತಮ್ಗೆ. ತುಂಬಾ ಸಂತೋಷ. ಹೇಳಿ. ನನಗೆ ಒಂದು ಸಮಸ್ಯೆ ಏನಂದ್ರೆ, ನಾನು 2013 ಅಲ್ಲಿ ಒಂದು ರೆವಿನ್ಯೂ ಸೈಟ್ ತಗೊಂಡೆ ಸರ್. ಯಾರಿಂದ? ಯಲಹಂಕ, ಇದು ಕಿಂಗ್ನಾಯ್ಕನಹಳ್ಳಿ ಅಂತ ಒಂದು ಮುದ್ದನಹಳ್ಳಿ ಅಂತ ಇದೆ. ಮುದ್ದನಹಳ್ಳಿಯಲ್ಲಿ ರಿಜಿಸ್ಟರ್ ಆಗಿದೆಯಾ? ರಿಜಿಸ್ಟರ್ ಆಗಿದೆ. ಸರಿ, ಏನಾಗಬೇಕು? ಅದ್ರಲ್ಲಿ ಈಗ ಖಾತೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೇಳ್ಪಡ್ತಾ ಇದೀವಿ. ನಾವು ಒಂದ್ 2-3 ಸಲ ಹೋಗಿ ಕೇಳಿದೀವಿ. 2-3 ಸಲ ಹೋಗಿ ಕೇಳಿದಾಗ ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ, ಇದು ರೆವಿನ್ಯೂ ಸೈಟ್, ಗ್ರೀನ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಅದು ಕಂದಾಯ ಜಮೀನ ಅಥವಾ ಕನ್ವರ್ಷನ್ ಆಗಿದೆಯಾ? ಕಂದಾಯ ಜಮೀನು. ಕಂದಾಯ ಜಮೀನಾದ್ರೆ ತಹಶೀಲ್ದಾರರಿಗೆ ಒಂದು ಅರ್ಜಿ ಕೊಟ್ಟು ಆ ಸೇಲ್ ಡೀಡ್ ಕಾಪಿ ಅವ್ರಿಗೆ ಕೊಡ್ರಿ, ಖಾತೆ ಮಾಡ್ತಾರೆ. ಇಲ್ಲ ಸರ್, ಈಗ ಅವರು ಈ ಗ್ರಾಮಠಾಣ ಒಳಪಟ್ಟಿರೋದ್ರಿಂದ ಅದನ್ನ ಇನ್ನೂ ಜಾರಿ ಮಾಡಿಲ್ಲ, ಅದನ್ನ ರಿಲೀಸ್ ಆಗಿಲ್ಲ, ಅಕ್ರಮ ಸಕ್ರಮದಲ್ಲಿ ಏನೋ ಬರುತ್ತೆ ಅಂತಕ್ಕಂಥದ್ದು ಹೇಳಿದ್ರು. ಅದು ಗೌಟಾಣನ ಕಂದಾಯ ಜಮೀನಪ್ಪ. ಕಂದಾಯ ಜಮೀನು ಸರ್. ಕಂದಾಯ ಜಮೀನಾದ್ರೆ ತಹಶೀಲ್ದಾರ್ ಖಾತೆ ಮಾಡ್ಬೇಕಲ್ಲ. ಮಾಡ್ತಾ ಇಲ್ಲ ಅವರು. ಇಲ್ಲ, ಹಂಗ ನೀವು ಒಂದು ಅರ್ಜಿ ಕಳ್ಸಿಕೊಡು, ನಾನು ತಹಶೀಲ್ದಾರಿಗೆ ಹೇಳಿ ಖಾತೆ ಮಾಡಕ್ಕೆ ಹೇಳ್ತೀನಿ. ಸರಿ ಸರಿ. ಯಲಹಂಕ ಇದಕ್ಕೆ ಸಂಬಂಧಪಟ್ಟಿದ್ದು ಸರ್. ಅದು ಮುದ್ದನಹಳ್ಳಿ ಅಡ್ಡಿಲ್ಲ. ಕಂದಾಯ ಜಮೀನು ಆದ್ರೆ ನೀ ಖರೀದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರೋದು. ಆಯ್ತು, ಯಾರೇ ಆಗ್ರಿ, ಅದು ನೀವು ಪತ್ರ ರಿಜಿಸ್ಟರ್ ಆಗಿದ್ರೆ ಖಾತೆ ಮಾಡಕ್ ಹೇಳ್ತೀವಿ. ಎಸ್, ಈಗ ಹನಗೌಡ ಪಾಟೀಲ್ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಹನಗೌಡ ಅವರೇ, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಹನಗೌಡ ಪಾಟೀಲ್ ಅಂತ, ಬೆಳಗಾವಿ ಡಿಸ್ಟ್ರಿಕ್ಟ್ ರಾಯಬಾಗ್ ತಾಲೂಕು ದಿಗ್ಗೇವಾಡಿಯಿಂದ ಮಾತಾಡೋದು ಸರ್. ಹೇಳಿ ಸರ್. ಹಿಂದೆ MLA ಎಲೆಕ್ಷನ್ ಆಗ್ತಾ ಮುಂಚೆ ಸರ್, ಭೂ ಕಂದಾಯದಲ್ಲಿ ಮಾಪನ ಮಾಡಲು ಅರ್ಜಿ ಕೊಟ್ಟಿದ್ದೆ ಸರ್. ಯಾವುದಕ್ಕೆ? ಭೂಮಿಯನ್ನು ಮಾಪನ ಮಾಡಲು ಸರ್ವೆ ಮಾಡಕ. ಪಕ್ಕ ಪಡಿ ಸರ್ವೆ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿದ್ದೆ ಸರ್. ನಮ್ಮ ಹೊಲ ಅಡವಿ ಇರೋದು 3 ಎಕರೆ 6 ಗುಂಟೆ ಸರ್. ಇನ್ನ ಅದರಲ್ಲಿ ನಮ್ಮ ಭೂಮಿಯನ್ನು ಮಾಪ್ ಮಾಡ್ಲಿಕ್ಕೆ ಹೋದಲ್ಲಿ ಇನ್ನ 20 ಗುಂಟೆ ಕಡಿಮೆ ಬರ್ತಾ ಇದೆ ಸರ್. ಏನಾಗಬೇಕೀಗ? ಅದು ಸರ್, ಯಾವುದೇ ಅರ್ಜಿಯನ್ನು ಲೆಟರ್ ಎಲ್ಲ ಬರ್ತಾ ಇಲ್ಲ ಸರ್ ರಾಯಬಾಗದಿಂದ ಸರ್. ಏನ್ ಬರ್ತಾ ಇದೆ ಸರ್? ಅರ್ಜಿಯಿಂದ ಇಲ್ಲಿ ಭೂಮಿಯನ್ನು ಮಾಪ್ ಮಾಡೋ ಸರ್ವೆಯನ್ನು ಮಾಡಕ್ ಕೊಟ್ಟಿದ್ದು ಸರ್ ಅರ್ಜಿ. ನೋಡಪ್ಪ, ನಿನ್ನ RTC ಒಳಗೆ ಎಷ್ಟು ಎಕರೆ ಇದೆ? 3 ಎಕರೆ 6 ಗುಂಟೆ ಸರ್. ಆಯ್ತು. ಈಗ ಅದು ಪಕ್ಕ ಪಡಿ ಮಾಡಿಸ್ಕೊಂಡಿದ್ಯಾ? ಕೊಟ್ಟೇವು ಸರ್. ಈಗ ಕೊಟ್ಟು 6 ವರ್ಷ ಆಯ್ತು ಸರ್. ಪಕ್ಕ ಪಡಿ ಆಗಿದೆಯಾ? ಆಗಿದೆ ಸರ್. ಆಗಿದ್ಮೇಲೆ ನಿನ್ ತೊಂದರೆ ಇಲ್ಲಲ್ಲ? ಚಿಕ್ಕ ಯಾವುದೇ ರೀತಿಯ ತೊಂದರೆ ಮಾಡಿದ್ರೆ ಈಗ ಮತ್ತೆ ಏನಾಗ್ಬೇಕು ನಿನಗೆ? ಸರ್, ಸರ್ವೇದವ್ರು ಏನೋ ಬರ್ತಾ ಇಲ್ಲ ಸರ್. ಸರ್ವೇರ್ ಪಕ್ಕ ಪಡಿ ಮಾಡಕ ಅಥವಾ ಹದ್ದುಬಸ್ತ್ ಮಾಡಕ? ಹದ್ದು ಬಸ್ತಾನು ಮಾಡಕ್ ಸರ್. ಹದ್ದು ಬಸ್ತು ಮತ್ತು ಬರ್ತಾ ಇಲ್ಲ. ತಹಶೀಲ್ದಾರಿಗೆ ಅರ್ಜಿ ಕೊಟ್ಟಿದ್ಯಾ? ಸರ್, 7 ವರ್ಷ ಆಯ್ತು ಸರ್ ಕೊಟ್ಟು. ಈಗ ಒಂದ್ ಕೆಲಸ ಮಾಡು, ಹದ್ದುಬಸ್ತ್ ಮಾಡ್ಕೊಡಕ್ ತಾನೆ? ಹೌದು ಸರ್. ಈಗ ಒಂದು ಅರ್ಜಿನ ಕಳಿಸ್ಕೊಡು. ಹಾ ಸರ್. ನಾ ತಕ್ಷಣ ತಹಶೀಲ್ದಾರಿಗೆ ಹೇಳಿ ಹದ್ದುಬಸ್ತ್ ಇಮಿಡಿಯೇಟ್ ಆಗಿ ಮಾಡ್ಕೊಡಕ್ ಹೇಳ್ತೀನಿ. ಈಗ ಯಾವ ಗ್ರಾಮಪ್ಪ? ನಾವು ರಾಯಬಾಗ್ ಡಿಸ್ಟ್ರಿಕ್ಟ್ ರಾಯಬಾಗ್ ತಾಲೂಕು ದಿಗ್ಗೇವಾಡಿ ಸರ್. ದಿಗ್ಗೇವಾಡಿ, ರಾಯಬಾಗ್ ತಾಲೂಕು ಜಿಗ್ಗೇವಾಡಿ. 38-1B ವಿಸ. ದಿಡ್ಡೇನಹಳ್ಳಿ. ಜಿಗ್ಗೇಹುಳಿ ಸರ್. ದಿಡ್ಡೇಹುಳಿ. ಎಸ್, ಮುಂದಿನ ಕರೆ ನಮಗೆ ದಸ್ತಗಿರಿಯಿಂದ, ತುಮಕೂರಿಂದ ದಸ್ತಗಿರಿ ಕರೆ ಮಾಡಿದ್ದಾರೆ. ದಸ್ತಗಿರಿ, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ನಾವು ತುಮಕೂರು ಗ್ರಾಮಾಂತರದಿಂದ ಮಾತಾಡ್ತಾ ಇದ್ದೀವಿ. ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. ದಸ್ತಗಿರಿ ಅವರೇ, ನೇರವಾಗಿ ಕಾಲ್ ಅಲ್ಲಿ ಮಾತಾಡಿ. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಅಥವಾ ಅದ್ರ ವಾಲ್ಯೂಮ್ ಇತ್ತು ಅಂದ್ರೆ ಕಾಲ್ ಕಟ್ ಆಗ್ಬಿಡುತ್ತೆ. ನಾವು
ಸಾಗುವಳಿ ಚೀಟಿ. ಸಾಧ್ಯವಾಗ್ತಾ ಇಲ್ಲ ದಸ್ತಗಿರ್ ಅವರೇ, ಧನ್ಯವಾದ. ಹೇಳಿ. ಹಲೋ. ಇಲ್ಲ ಸರ್, ಕರೆ ಕಟ್ಟಾಗಿದೆ. ಸರ್, ಇಲ್ಲಿ ಸಂದೀಪ್ ಅನ್ನೋರು ಫೇಸ್ಬುಕ್ ನಲ್ಲಿ ಒಂದು ಸಮಸ್ಯೆ ಹೇಳ್ಕೊಂಡಿದ್ದಾರೆ ಸರ್. ಗ್ರಾಮ ಲೆಕ್ಕಿಗರು ಅತ್ಯಂತ ಕನಿಷ್ಠ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಾಗಿದೆ. ಸೂಕ್ತ ಕಂಪ್ಯೂಟರ್ ಇಲ್ಲದೆ ಇದ್ರೂ ಪರಿಹಾರ ಕೆಲಸವನ್ನ ಆಪರೇಟರ್ ಹಾಗೂ ಗ್ರಾಮ ಲೆಕ್ಕಿಗ ಎರಡೂ ಕೆಲಸಗಳನ್ನ ಹಗಲು ರಾತ್ರಿ ನಾವು ನಿರ್ವಹಿಸ್ತಾ ಇದ್ದೀವಿ. ಈಗ ಪಿಂಚಣಿದಾರರಿಗೆ ಅದರ ಜೋಡಣೆ ಕೆಲಸಕ್ಕಾಗಿ ನಮ್ಮನ್ನ ಡೇಟಾ ಎಂಟ್ರಿ ಆಪರೇಟರ್ಗಳಾಗಿ ಕೆಲಸ ಮಾಡಿಸ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಕೆಲಸ ಇದೆ, ನಿರ್ವಹಿಸೋದಕ್ಕೆ ನಮಗೆ ಸೂಕ್ತ ವ್ಯವಸ್ಥೆ ಇಲ್ಲ. ದಯಮಾಡಿ ಈ ಸಮಸ್ಯೆಯನ್ನ ಪರಿಹರಿಸಿ ಅಂತ ತಿಳಿಸಿದ್ದಾರೆ ಸರ್. ನಮ್ಮ ಕಾರ್ಯದರ್ಶಿಗಳು ಹೇಳೋಕೆ ಸರ್. ಅವರು ಇವ್ರು ತಾನೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ 2-3 ಕೆಲಸನ ಅಟ್ ಎ ಟೈಮ್ ಮಾಡಿಸ್ಕೊಳ್ತಾ ಇದ್ದಾರೆ. ಹಂಗೂ ನಾವು ಹಗಲು ರಾತ್ರಿ ಮಾಡ್ತಾ ಇದೀವಿ, ಆದ್ರೆ ವ್ಯವಸ್ಥೆ ಇಲ್ಲ ಅಂದ್ರೆ ನಮಗೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಅಟಲ್ ಜನಸ್ನೇಹಿ ಕೇಂದ್ರ ಹೋಗಿ ಅವ್ರು ಮಾಡ್ಬೋದು. ಪರಿಹಾರ ಈಗಾಗಲೇ ಕೆಲಸ ಮುಗಿದಿದೆ. ಈಗ ನಾವು ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನಲ್ಲೂ ಆಧಾರ್ ಜೋಡಣೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಅವರೆಲ್ಲ ಮಾಹಿತಿ ತಗೊಂಡೋಗಿ ಅಟಲ್ ಜನಸ್ನೇಹಿ ಕೇಂದ್ರ ಹೋಗಿ ಅಲ್ಲಿ ಎಂಟ್ರಿ ಮಾಡ್ಬೋದು. ಅಲ್ಲ, ಅವ್ರಿಗೆ ಏನ್ ಹೇಳ್ತಿದ್ದಾರೆ, ಸರಿಯಾದ ವ್ಯವಸ್ಥೆ ಇಲ್ಲ ನಮಗೆ ಕೆಲಸ ಮಾಡ್ಲಿಕ್ಕೆ. ವ್ಯವಸ್ಥೆ ಅಟಲ್ ಜನಸ್ನೇಹಿ ಕೇಂದ್ರ ನಮ್ದೇ, ನಮ್ಮ ಇಲಾಖೆ ವ್ಯವಸ್ಥೆ ಇದೆ, ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳ್ತಿದ್ರಿ. ಎಸ್ ಸಂದೀಪ್, ಫೇಸ್ಬುಕ್ ಲೈವ್ ನೀವು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಸಮಸ್ಯೆನ ಕೂಡ ತಿಳಿಸಿದ್ದೀರಾ. ಯಾವ ಭಾಗದಲ್ಲಿ ಆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬಹುಶಃ ಅಧಿಕಾರಿಗಳ ಬಗ್ಗೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ವಿ ವಿಲ್ ಲುಕ್ ಇಂಟು ಇಟ್. ಎಸ್, ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾರೆ. ಏನಾದ್ರೂ ಅಲ್ಲಿ ಸಮಸ್ಯೆ ಇದೆ ಅದನ್ನ ನೀಗಿಸ್ತೀವಿ ಅನ್ನುವಂತಹ ಭರವಸೆನ ತಿಳಿಸ್ತಿದ್ದಾರೆ. ಈಗ ಭದ್ರಾವತಿಯಿಂದ ತನ್ವೀರ್ ಕರೆ ಮಾಡಿದ್ದಾರೆ. ತನ್ವೀರ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಭದ್ರಾವತಿಯಿಂದ ತನ್ವೀರ್ ಅಂತ ಹೇಳಿ ಸರ್. ಭದ್ರಾವತಿಯಿಂದ ತನ್ವೀರ್ ಅಂತ ಹೇಳಿ ಸರ್. ಹೇಳಿ. ಸರ್, ಭದ್ರಾವತಿಯಲ್ಲಿ ನಗರಸಭೆ ಇದು ತಾಲೂಕು ಆಫೀಸಿನಲ್ಲಿ ಒಬ್ಬ ಸರ್ಕಾರಿ ನೌಕರ, ಪ್ರೈವೇಟ್ ಸರ್ಕಾರಿ ನೌಕರ ಅಂದ್ರೆ KSRTC ಡಿಪೋದಲ್ಲಿ ಕೆಲಸ ಮಾಡುವಂತ ದಿನೇಶ್ ಎಂಬ ಕೆಲಸ ಕಾರ್ಯಕರ್ತ ದಿನನಿತ್ಯ ನಗರಸಭೆ ತನ್ವೀರ್, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಅಥವಾ ವಾಲ್ಯೂಮ್ ಜೋರಿದ್ರೆ ಕರೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ನೇರವಾಗಿ ಕಾಲಲ್ಲಿ ಮಾತಾಡಿ, ಸಚಿವರೇ ಇದ್ದಾರೆ. ಹೇಳಿ ತನ್ವೀರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ನೀವು ಕರೆ ಮಾಡೋದಕ್ಕೆ ಮುಂಚೆ ಟಿವಿ ವಾಲ್ಯೂಮನ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ತಾಂತ್ರಿಕ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಈಗ ದಾವಣಗೆರೆಯಿಂದ ಒಬ್ರು ಕರೆ ಮಾಡಿದ್ದಾರೆ, ಗಂಗಾಧರ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಹಿರಿಯ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ವರ್ಕ್ ಮಾಡ್ತಿದ್ದೀವಿ ಸರ್. ಎಲ್ಲಿ? ನೋಂದಣಾಧಿಕಾರಿಗಳ ಕಚೇರಿಗಳ ಸರ್, ಸಬ್ ರಿಜಿಸ್ಟರ್ ಆಫೀಸ್ಗಳು. ಹೇಳಿ. 15 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲೇ ಇದ್ದೀರಾ? ಹ್ಞೂ ಸರ್. ಅದು 15 ವರ್ಷದಿಂದ ನಮ್ಮನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂತಿದ್ದಾರೆ ಸರ್. ನಮಗೇನು ಇದು ಸೇವಾ ಭದ್ರತೆ ಇಲ್ಲ, ಟ್ರಾನ್ಸ್ಫರ್ಗಳಾಗ್ತಿದೆ, ಸ್ಯಾಲ್ರಿ ಬರ್ತಿಲ್ಲ ಸರ್. ಸ್ಯಾಲ್ರಿ ಕೊಡ್ತಾ ಇಲ್ವಾ? ಆಗುತ್ತೆ ಸರ್, ಅದು ಭಾಳ ಗೊತ್ತಿಲ್ಲ ಸರ್, ಕಮ್ಮಿ ಬರ್ತೈತೆ ನಮಗೆ. ಅದೇ ನಿಮ್ಮನ್ನು ಕಾಯಂ ಮಾಡಬೇಕು, ಸಂಬಳ ಕೊಡಬೇಕು ಅಂತ. ಹ್ಞೂ ಸರ್. ಆಯ್ತು, ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಹೇಳಿ, ಕಮಿಷನರು ನೋಡೋಣ. ಸ್ವಲ್ಪ ಅದು ಸ್ವಲ್ಪ ನಿಮ್ಮ ಒಬ್ಬರದಲ್ಲ, ಎಲ್ಲ ಜನರದ್ದು ಇದೆ. ಕಾಯಂ ಮಾಡೋ ವಿಚಾರದಲ್ಲೂ ಸರ್ಕಾರದ ಮುಂದಿದೆ. ಮತ್ತು ಸಂಬಳನ ಕೂಡಲೇ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಅದು ಖಾಯಮಾತಿ ಬಗ್ಗೆ ಅದೇ ನೀವೇ ಹೇಳಿದ ಹಾಗೆ ಒಬ್ಬರ ಸಮಸ್ಯೆ ಅಲ್ಲ. ಯಾವಾಗ ಅಂತ ಒಂದು ಡೆಡ್ ಲೈನ್ ಕೊಟ್ಬಿಟ್ರೆ ಖುಷಿ ಪಟ್ಬಿಡ್ತಾರೆ ಸರ್. ಅದು ಲೀಗಲ್ ಪ್ರಾಬ್ಲಮ್ ಇದೆ, ಅದು ಹಂಗೆ ಹೇಳಕ್ ಬರಲ್ಲ. ಈ ಕಾಂಟ್ರಾಕ್ಟ್ ಇದ್ದವನ್ನ ನಮ್ದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರದಲ್ಲಿ ಅನೇಕ ಇಲಾಖೆಯಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲನೂ ನಾವು ರೆಗ್ಯುಲರೈಸ್ ಮಾಡುವಂಥ ಒಂದು ಪಾಲಿಸಿ ತಗೊಳ್ದೇ ಏನೂ ಮಾಡಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸರ್ಕಾರದೊಂದು ಈ ದೊಡ್ಡ ಸಮಸ್ಯೆ ಇದೆ. ಎಸ್ ಸರ್. ಹಲೋ ಮಿನಿಸ್ಟರ್. ಈಗ KR ಪೇಟೆಯಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ದು ಮುಳುಗಡೆ ಸಂತ್ರಸ್ತರಿಂದ ಜಮೀನು ಒಂದು 4 ಎಕರೆ ತಗೊಂಡಿದೀವಿ. ಅದು ದುರಸ್ತಾಗಿದೆ ಸರ್. ಅಂದ್ರೆ ಖರೀದಿ ಮಾಡ್ಕೊಂಡಿದ್ರಾ? BP ಕಾವಲು ಅಂತ ಸರ್. ಅದು 1961ರಲ್ಲಿ ಮುಳುಗಡೆ HRP ಇದಕ್ಕೆ ಆಗಿದೆ ಸರ್. ಅಲ್ಲಲ್ಲ, ನಿಮಗೆ ಸರ್ಕಾರದಿಂದ ಮಂಜೂರಾಗಿದೆಯಾ? ನಾವು ಮಂಜೂರಾಗಿರೋ ಹತ್ರ ತಗೊಂಡಿದ್ದೀವಿ. ನೀವು ತಗೊಳ್ಳೋದಲ್ಲ, ಯಾರಿಂದ ನೀವು ತಗೊಂಡ್ರಿ, ಅವರಿಗೆ ಮಂಜೂರಾಗಿ ಹಕ್ಕುಪತ್ರ ಕೊಟ್ಟಿದ್ರಾ?
ಹ್ಮ್ ಸರ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಕೊಟ್ಟು ದುರಸ್ತಿ ಎಲ್ಲ ಆಗಿದೆ. ಮತ್ತೇನಾಗಬೇಕೀಗ? ಅವರು ಫಾರೆಸ್ಟ್ನವರು ಬಂದ್ಬಿಟ್ಟು ಯಾವಾಗ್ಲೂ ಒಂದ್ಸತಿ ಬಂದು ಅಕ್ವೈರ್ ಮಾಡ್ಬಿಟ್ಟಿದ್ದಾರೆ, ಬಿಬಿ ಕೌಲ್ ಅಂತ. ಅದನ್ನ ಒಂದ್ ಸ್ವಲ್ಪ ಇದ್ ಮಾಡು. ಅಲ್ಲ, ನಿಮ್ಮ ಯಾರಿಂದ ಖರೀದಿ ಮಾಡಿದ್ರಲ್ಲ ಅವರು ಎಲ್ಲ ಅವ್ರ ಹೆಸರಿಗೆ ಪಾಣಿ ಇದೆಯಾ? ಪಾಣಿ ಎಲ್ಲ ಆಗಿ ಸಿಂಗಲ್ ನಂಬರ್ ಆಗಿದೆ ಸರ್. ಈಗ ಫಾರೆಸ್ಟ್ನವ್ರು ಯಾಕೆ ಬಂದಿದ್ದಾರೆ? ಅವರು ಬಂದ್ಬಿಟ್ಟು ಯಾವಾಗ್ಲೂ ಸೋಷಿಯಲ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ಗಿಡಗಳು ಹಾಕೊಂಡ್ಬಿಟ್ರೆ ಸರ್. ಅದೇನೋ ಪಾಣಿ ಒಳಗೇನಾದ್ರು ಫಾರೆಸ್ಟ್ ಅಂತ ಹೆಸರು? ಏನಿಲ್ಲ ಸರ್, ದುರಸ್ತಾಗಿ ಲೋನ್ ಎಲ್ಲ ತಗೊಂಡಿದ್ದೀವಿ ಸರ್. ಒಂದು ಕೆಲಸ ಮಾಡಿ, ನೀವು ನಮ್ಮ DC-ಗೆ ಒಂದು ಅರ್ಜಿ ಕೊಡ್ರಿ. ಆ ಕಾಪಿನ ನನಗಾರ ಕಳಿಸಿ, ನಮ್ಮ ಸೆಕ್ರೆಟರಿಗಾರ ಕಳಿಸಿ. ಸರ್ ಹೈಕೋರ್ಟ್ ಅಲ್ಲೂ ನಮ್ಮಂತೆ ಆಗಿದೆ ಅದು. ಈಗ ಅದನ್ನು ಹೇಳ್ತಿರಲ್ಲ, ಹೈಕೋರ್ಟ್ನಾಗ ಆದ್ರೆ ಮತ್ತೆ ಆ ಪ್ರಶ್ನೆ ಬರೋಲ್ಲ. ಆದ್ರೂ ಬಿಟ್ಕೊಡ್ತಾ ಇಲ್ಲ DC ಅವರು, ತಹಸೀಲ್ದಾರ್ ಎಲ್ಲ ಅಲ್ಲಿ ಬಿಟ್ಕೊಡ್ತಾ ಇಲ್ಲ. ಫಾರೆಸ್ಟ್ ಈಗ ಸಾಗುವಳಿ ಮಾಡ್ತಾ ಇದ್ದೀರಾ ನೀವು? ನಾವು ಸ್ವಲ್ಪ ಮಾಡಿದೀವಿ ಸರ್, ಇನ್ನು ಸ್ವಲ್ಪ ಫಾರೆಸ್ಟ್ ಒಳಗಿದೆ. ಯಾಕೆ ಬಾಕಿದ್ ಮಾಡಿಲ್ಲ ನೀವು? ಅದು ಅಲ್ಲಿ ಫಾರೆಸ್ಟ್ ನಮ್ಗೆ ಅವಕಾಶ ಕೊಡಲ್ಲ ಸರ್. ಅಲ್ಲಪ್ಪ ಮಾರಾಯ, ನೀ ಖರೀದಿ ಮಾಡುವಾಗ ಯಾರು ಮಾರಾಟ ಮಾಡಿದ್ರಲ್ಲ ಅವನ ಸ್ವಾಧೀನದಾಗ ಇತ್ತ ಜಮೀನು? ಸ್ವಲ್ಪ ಇತ್ತು ಸರ್, ಸ್ವಲ್ಪ ಒಂದ್ 2 ಎಕರೆ. ಮತ್ತೆ ಅಂತದ್ನ ಖರೀದಿ ಮಾಡಕ್ ಹೋಗಿದ್ರಿ ನೀವು? ನಮ್ಗೆ ಗೊತ್ತು ಸರ್, ಎಲ್ಲ ಕರೆಕ್ಟ್ ಆಗೈತೆ ಅಂದ್ಬಿಟ್ಟು ಮಾಡ್ಕೊಂಡು. ಈಗ ಮೊದಲು ನೀನು ಖರೀದಿ ಮಾಡಿ RTC ನಿನ್ನ ಹೆಸರಿಗೆ ಬಂದಿದ್ಯಾ? ಬಂದಿದೆ ಸರ್. ಹಾಗಿದ್ರೆ ಪಕ್ಕ ಪಡಿ ಮಾಡಿಸ್ಕೊಂಡಿದ್ಯಾ? ದುರಸ್ತಿ ಎಲ್ಲ ಆಗಿ ನಮ್ಮ ಹೆಸರು ಸಿಂಗಲ್ ಪಣಿ ಆಗೈತೆ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು, ನಾವು ನಿನ್ನೊಂದು ಅರ್ಜಿ ಕಳಿಸ್ಕೊಡು, DC-ಗೆ ಹೇಳ್ತೀನಿ. ಎಸ್, ಈಗ ಚಂದ್ರಶೇಖರ್ ಶಿರಾದಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ಹಲೋ ಸರ್. ಹಲೋ, ಹೇಳಿ ಸರ್. ನಮ್ದು ಇದು ಗೋಮಾಳು ಜಮೀನು ಸತ್ಯನಾರಾಯಣ ಕಾಲದಾಗೆ ನನಗೆ 2 ಎಕರೆ ಜಮೀನು ಇದಾಗಿತ್ತು ಸರ್. ಅದು ಇಲ್ಲಿವರೆಗೂ ನಮ್ಗೆ TTನೂ ಇದು ಕಟ್ಟಿಸ್ಕೊಂಡಿಲ್ಲ. ಮೊನ್ನೆ ಹೋಗಿ ಕೇಳಿದ್ಕೆ ಈಗ ಇನ್ನ ಆದೇಶ ಆಗಿಲ್ಲ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹಕ್ಕುಪತ್ರ ಕೊಟ್ಟಿದಾರನಪ್ಪ? ಇಲ್ಲ, ಹಕ್ಕುಪತ್ರ ಸಿಕ್ಕಿಲ್ಲ ಸರ್. ನಮ್ TTನೂ ಕಟ್ಟಿಲ್ಲ. ಅವಾಗ ನಮ್ಗೇನು ತೊಂದ್ರೆ ಆಯ್ತು ಸರ್. ನಮ್ ತಂದೆ ಇದು ಅರ್ಜಿ ಕೊಟ್ಟಿದ್ಯಾ? ಫಾರಂ ನಂಬರ್ ಅರ್ಜಿ ಎಲ್ಲ ಆಗೈತೆ ಸರ್, ಆದೇಶನೇ ಆಗೈತೆ ಸರ್. ಸತ್ಯನಾರಾಯಣ ಕಾಲದಾಗ ಆಗಿರೋದು. ಅದು ಹಕ್ಕುಪತ್ರ ಕೊಟ್ಟಿಲ್ವಾ? ಇಲ್ಲ, ಹಕ್ಕುಪತ್ರ ಆಗಿದ್ರೆ ಒಂದ್ ಕೆಲಸ ಮಾಡು, ಸ್ವಲ್ಪ ದಿವಸ ತಾಳು. ಹೈಕೋರ್ಟ್ ನಿಂದ ಸಾಗುವಳಿ ಚೀಟಿ ಕೊಡಬೇಡ್ರಿ ಅಂತ ಆರ್ಡರ್ ಮಾಡಿದ್ದಾರೆ. ಅದನ್ನ ತೆಗಿಬೇಕು ಅಂತ ನಾವು ಸರ್ಕಾರದಿಂದ ಹೈಕೋರ್ಟಿಗೆ ಮನವಿ ಸಲ್ಲಿಸಿದ್ದೇವೆ. ಅದು ತೀರ್ಮಾನ ಆಗೋವರೆಗೆ ಸ್ವಲ್ಪ ದಿವಸ ಕಾದ್ ನೋಡ್ರಿ. ಓಕೆ ಸರ್, ಹಲವಾರು ಜನರ ಸಮಸ್ಯೆಗಳಿಗೆ ನೀವು ಮಾತನಾಡ್ತಾ ಇದ್ರಿ, ಪರಿಹಾರ ನೀಡ್ತಾ ಇದ್ರಿ. ಒಂದು ಸರ್ಪ್ರೈಸ್ ಕಾಲ್ ಇದೆ ಸರ್ ನಿಮ್ಗೆ. ಸೊ ಯಾರು ಏನು ಅಂತ ನನಗೂ ಗೊತ್ತಿಲ್ಲ, ನೀವೇ ಕಂಡು ಹಿಡಿಬೇಕು. ಮಾತಾಡಿ. ಹಲೋ. ಹಲೋ, ಹೇಳಿ. ನಾನು ಪಾಪ ಎಲ್ಲಿಂದ? ಇಲ್ಲೇ ಬೆಂಗಳೂರಿಂದನೇ ನನಗೆ ಫೋನ್ ಕೊಟ್ಟಿದ್ದಾರೆ. ಯಾಕಾಗಿ? ಮಾತಾಡಿ. ಸಮಸ್ಯೆ ಇದೆ ಈ ಸಂದರ್ಭದಲ್ಲಿ ನಿಮ್ ಸಮಸ್ಯೆ ಏನಾದ್ರೂ ಇದ್ರೆ ನೇರವಾಗಿ ಹೇಳ್ಬಿಡಿ. ನನ್ನ ಸಮಸ್ಯೆ ಇಲ್ಲ. ಅಲ್ಲ, ಟೈಮ್ ಕೊಡ್ತಾ ಇಲ್ಲ, ಬಂದ್ ಮೀಟ್ ಆಗ್ತಾ ಇಲ್ಲ ಕೆಲಸದ ಮಧ್ಯದಲ್ಲಿ. ಆ ಕಂಪ್ಲೇಂಟ್ಸ್ ಏನಾದ್ರೂ ಇದ್ರೆ ಮಾಡ್ಬೋದಪ್ಪ ನೇರವಾಗಿ. ಕಂಪ್ಲೇಂಟ್ ಏನಿಲ್ಲ, ನಮ್ಮ ತಂದೆ ಹತ್ರ ಏನು ಕಂಪ್ಲೇಂಟ್ ಇರುತ್ತೆ? ಅಲ್ಲ, ಅದೇ ಹೇಳಿದ್ದು. ಮನೆಗ್ ಟೈಮ್ ಕೊಡ್ತಾ ಇಲ್ಲ, ಫಿಲ್ಮ್ ಕರ್ಕೊಂಡು ಹೋಗ್ತಾ ಇಲ್ಲ. ಹಬ್ಬದಲ್ಲಿ ಇವತ್ತು ಫಾದರ್ಸ್ ಡೇ ಬೇರೆ. ಫಿಲ್ಮಿಗೆ ಜೀವಮಾನದಲ್ಲೇ ಕರ್ಕೊಂಡು ಹೋಗಿಲ್ಲ, ಬಟ್ ಅವ್ರು ನಮ್ ಜೊತೆಗಿದ್ದಾರೆ. ನಮ್ ತಲೆ ಮೇಲೆ ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ. ಅದು ಇದೇ ರೀತಿ ನಾವು ಜೀವಂತ ಇರೋ ತನಕ ಇದೇ ರೀತಿ ಕಂಟಿನ್ಯೂ ಆಗ್ಲಿ ಅಂತ ಅವರು ಆಯುಷ್ಯನ್ನ ದೇವರು ಇದೇ ತರ ಮುಂದುವರಿಸಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋದು ಒಂದೇ ಅಷ್ಟೇ ನಮ್ದು ಬೇಡಿಕೆ. ಅವ್ರು ನೋಡ್ಕೊತಾ ಇದಾರೆ, ಈ ತರ ಕೆಲಸ ಮಾಡ್ತಾ ಇದ್ರೆ ಅವ್ರ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದೇ ನಮ್ ಭರವಸೆ. ಹೀಗೇನೆ ಅವ್ರು ಕಂಟಿನ್ಯೂ ಮಾಡಿ ಜನ ಸಮಸ್ಯೆನ ಅವರು ಸಾಲ್ವ್ ಮಾಡ್ತಾ ಇರ್ಲಿ ಜೀವನ ಪೂರ್ತಿ ಅನ್ನೋ ಒಂದು ಆಸೆ, ನಂಬಿಕೆ ಅಷ್ಟೇ, ಗೊತ್ತೇನಿಲ್ಲ. ಇವತ್ತು ಫಾದರ್ಸ್ ಡೇ. ಹೌದು, ಗೊತ್ತು ನಮಗೆ. ಇವತ್ತು ಒಂದೇ ದಿನ ಫಾದರ್ಸ್ ಡೇ ಅಲ್ಲ, ದಿನನಿತ್ಯನೂ ನಮ್ಮ ಫಾದರ್ಸ್ ಡೇನೆ. ಎಲ್ಲರೂ ಇವತ್ತು ಫಾದರ್ಸ್ ಡೇ ಆಚರಿಸ್ತಾ ಇರೋದ್ರಿಂದ ತಕ್ಷಣಕ್ಕೆ ನಿಮ್ ಮನ್ಸಿಗೆ ಬರುವಂತ ಯಾವ್ದಾದ್ರು ಒಂದು ಸ್ವೀಟ್ ಮೆಮೊರಿ ಶೇರ್ ಮಾಡ್ಬೋದಾ ಈ ಸಂದರ್ಭದಲ್ಲಿ? ಸ್ವೀಟ್ ಮೆಮೊರಿ ಅಂದ್ರೆ, ಅವರು ವಕೀಲರಾಗಿದ್ದಾಗ ಒಂದು ಸರಿ ಅವರು ಎಲ್ಲ ನೋಟ್ಸ್ ಮಾಡಿ ಇಟ್ಟಾಗ ಅವ್ರು ರಾತ್ರಿ ಇಡೀ ಎಲ್ಲ ಬುಕ್ಸ್ ರೆಫರ್ ಮಾಡಿ ನೋಟ್ಸ್ ಮಾಡಿ ಇಟ್ಟಿದ್ರು. ನಾನು ಸಣ್ಣ ಹುಡುಗಿ, ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಎದ್ದು ಎಲ್ಲ ನೋಡ್ತಾರೆ, ಹುಡುಕ್ತಾರೆ, ನೋಟ್ಸೇ ಇರ್ಲಿಲ್ಲ ಅವರು.
ಅಷ್ಟು ಕಷ್ಟಪಟ್ಟ ನೋಟ್ಸ್ ರೈತರ ಬಗ್ಗೆ ಅವರು ಒಂದು ನೋಟ್ಸ್ ಮಾಡಿ ಇಟ್ಟಿದ್ರು. ಅದನ್ನ ನಾನೆಲ್ಲ ಹರಿದು ಇಟ್ಟಿದ್ನಂತೆ, ಕಸದ ಬುಟ್ಟಿಯಲ್ಲಿ ಹಾಕಿ ತುಂಬಿಸಿಟ್ಟಿದ್ನಂತೆ. ಆ ಕೋಪದಲ್ಲಿ ಅವರು ನನಗೊಂದ್ ಏಟ್ ಹೊಡೆದಿದ್ರು. ಅದೇ ಕೊನೆ, ಅದೇ ಮೊದ್ಲು, ಇನ್ನು ಮುಂದೆ ಆಗ್ಲೇ ಇಲ್ಲ. ಆವಾಗ್ಲೂ ಆ ವಯಸ್ಸಿನಲ್ಲೂ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದು, ಅವರು ಜನರ ಪರವಾಗಿ ಹೋರಾಟ ಮಾಡಿದ್ದು, ಜನರ ಪರವಾಗಿ ಮಾತಾಡಿದ್ದು, ಜನರ ಪರವಾಗಿ ಕೆಲಸ ಇರೋದು, ಜನರ ಪರವಾಗಿನೇ ಈ ಕೊನೆಗಳಿಗೆ ಅವ್ರಿಗೂ ಅವ್ರು ದುಡಿತಾರೆ. ಅದೇ ನಮ್ಮ ಆಸೆ, ಹಂಗೇನೆ ಅವ್ರು ಕಂಟಿನ್ಯೂ ಆಗಿ. ಗಾಡ್ ಬ್ಲೆಸ್. ಓಕೆ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ ಡಾಕ್ಟರ್ ನಂದಿನಿ ಅವರೇ. ಸೊ ಸರ್, ಜನರ ಪರವಾಗಿಯೇ ಫುಲ್ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಗಳ ಒಂದು ಶುಭಾಶಯ ಫಾದರ್ಸ್ ಡೇ ಪ್ರಯುಕ್ತ. ಸರ್, ಇನ್ನು ಬಹಳ ಕಡಿಮೆ ಅವಧಿ ಇದೆ ಸರ್ಕಾರದ್ದು. ಸೊ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ಪ್ರಮುಖವಾಗಿ ರೈತರ ಪರ ಹೋರಾಟ ಮಾಡಿಕೊಂಡು ಬಂದವರು ಈ ಹಿಂದಿನದಲ್ಲಿ. ಈಗ ಸಮಸ್ಯೆ ಅಂದರೆ ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಈ ಫಾರಂ 53ನೇ ಅರ್ಜಿ ಕೊಡುವಂಥ ಕಾನೂನು ಬಂದಿದ್ದೇ ನಮ್ಮ ಹೋರಾಟದ ಫಲವಾಗಿದೆ. ಇವತ್ತು ಅರ್ಜಿಗಳು ಹಾಗೇ ಇದ್ದವು. ಈಗ ನಾನು 1 ವರ್ಷ ಆಯಿತು ಈಗ ಅಧಿಕಾರಕ್ಕೆ ಬಂದು. ಅದನ್ನು ಶೀಘ್ರಗತಿಯಿಂದ ತೀರ್ಮಾನ ಮಾಡೋಕ್ಕೆ ಸರ್ಕಾರದಿಂದ ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದೀವಿ. ಇದರ ಫಲವಾಗಿ ಕಳೆದ 6-7 ತಿಂಗಳಲ್ಲಿ ಹೆಚ್ಚು ಕಡಿಮೆ 2ರಿಂದ 3 ಲಕ್ಷದಷ್ಟು ಅರ್ಜಿ ತೀರ್ಮಾನ ಆಗಿದ್ದಾವೆ. ಇನ್ನೂ 1-2 ಲಕ್ಷ ಅರ್ಜಿ ಇದ್ದಾವೆ. ಇದನ್ನು ಬೇಗ ತೀರ್ಮಾನ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ತೊಂದರೆ ಬಂದಿರೋದೇನೆಂದರೆ, ನಮ್ಮ ಶಾಸಕರೇ ಅದರ ಅನೇಕ ಕಡೆ ಅಧ್ಯಕ್ಷರಾಗಿರ್ತಾರೆ. ಕಮಿಟಿ ವಾರಕ್ಕೊಂದು ಸರಿ ಸೇರಲೇಬೇಕು. 2 ಜನ ಮೆಂಬರ್ ಬಂದರೂ ಸಾಕು, ನೀವು ಮೀಟಿಂಗ್ ಮಾಡಿ ಅಂತ ಹೇಳಿದ್ದೀವಿ. ಇದು ಕರಾರುವಕ್ಕಾಗಿ ಆಗ್ತಾಯಿಲ್ಲ. ಆದ್ದರಿಂದ ಅದನ್ನು ಸ್ವಲ್ಪ ಸಮಯಬದ್ಧವಾಗಿ ಇತ್ಯರ್ಥಪಡಿಸಿ ಬೇಗ ಅರ್ಜಿಗಳನ್ನು ಬಗೆಹರಿಸ್ಬೇಕು ಅಂತ ನನ್ನ ಇಷ್ಟ. ಕಾರಣ ಏನಂದರೆ, 91ರಿಗೆ ಮೊದಲನೇ ಅರ್ಜಿ ಕೊಟ್ಟದ್ದು. ಆ 91ರ ಕೊಟ್ಟ ಅರ್ಜಿಯೆಲ್ಲ ಹೆಚ್ಚು ಕಮ್ಮಿ ಎಲ್ಲ ತೀರ್ಮಾನ ಆಗಿದ್ದಾವೆ, ಎಲ್ಲ 200. ಈ 93ನೇ ಕೊಟ್ಟು 98ರಲ್ಲಿ ಕೊಟ್ಟದ್ದು, ಅದರಲ್ಲಿ ಸುಮಾರು ಇನ್ನೂ 2 ಲಕ್ಷ ಚಿಲ್ಲರೆ ಅರ್ಜಿ ಇದ್ದಾವೆ. ಇದನ್ನು ಸಮಯಬದ್ಧವಾಗಿ ತೀರ್ಮಾನ ಮಾಡಬೇಕು ಅಂತ ಬೆನ್ನತ್ಕೊಂಡಿದ್ದೀನಿ. ಇದರಲ್ಲಿ ಮಧ್ಯದಲ್ಲಿ ಒಂದೇನು ಸಮಸ್ಯೆ ಉದ್ಭವ ಆಗಿದೆ. ಈ ಗೋಮಾಳದಲ್ಲಿ 100 ಜಾನುವಾರು ಇದ್ದರೆ 30 ಎಕರೆ ಇರಬೇಕು ಅಂತ ಹಿಂದೆ ನಿಯಮ ಮಾಡಿದ್ದೀವಿ. ಅಷ್ಟು ಇಲ್ಲ ಅನ್ನೋ ಕಾರಣಕ್ಕಾಗಿ ತೀರ್ಮಾನ ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ನಿಯಮವನ್ನು ಬದಲಾವಣೆ ಮಾಡಿದ್ದೀವಿ. 1 ಟೈಮ್ ಆಪರೇಷನ್ ಅಂತ ಹೇಳಿ ಈಗ ಯಾವ್ಯಾವ ಅರ್ಜಿ ಪೆಂಡಿಂಗ್ ಇದ್ದಾವೆ ಅದನ್ನು ತೀರ್ಮಾನ ಮಾಡೋದಕ್ಕೆ ನಿಯಮ ತಿದ್ದುಪಡಿ ಮಾಡಿ ಜಾರಿ ಕೊಟ್ಟಿದ್ದೀವಿ. ಇದನ್ನೇ ಯಾರೋ ಒಬ್ಬರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ, ಹಲೋ ಮಿನಿಸ್ಟರ್